ವೀಕ್ಷಕರೇ ನಮಸ್ಕಾರ. 10 ಅನ್ನೋದು ಒಂದು ವಿಶೇಷ ಘಟ್ಟ. ಆ 10ರ ಘಟ್ಟವನ್ನು ಹುಬ್ಬಳ್ಳಿ ಹರಟೆ ಇಂದು ಮುಟ್ಟಿದೆ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಹೆಮ್ಮೆ. ಇವತ್ತು ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಹರಟೆಗೆ ಸ್ವಾಗತ ಮಾಡ್ತೀನಿ. ವಿಶೇಷವಾದಂಥ ವ್ಯಕ್ತಿಗಳನ್ನು ಪರಿಚಯಿಸೋದು, ನಮ್ಮ ಜನರನ್ನು ಪರಿಚಯ ಮಾಡೋದು ಹುಬ್ಬಳ್ಳಿ ಹರಟೆಯ ವಿಶೇಷತೆ. ಎಂದೋ ಒಂದು ದಿವಸ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹುಟ್ಟಿದಾಗ ನಾವು ಇಲ್ಲಿವರೆಗೂ ಬರ್ತೀವಿ, ನಿಮ್ಮೆಲ್ಲರ ಈ ಪ್ರೀತಿ ಆಶೀರ್ವಾದ ನಮಗಿರ್ತದೆ ಅಂತ ಕಲ್ಪನೆಯೂ ಮಾಡಿರಲಿಲ್ಲ. ನಿಮ್ಮ ಅಂತಃಕರಣ, ಪ್ರೀತಿ ಹಾಗೂ ನಿಮ್ಮ ಹೃದಯದಲ್ಲಿ ನಮಗೊಂದಿಷ್ಟು ಜಾಗ ಕೊಟ್ಟು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿವರೆಗೂ ತರಲಿಕ್ಕೆ ಸಹಾಯ ಮಾಡಿದ್ದ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಈ ವಾರದ ವಿಷಯ ಹಾಗೂ ಈ ವಾರದ ವಿಶೇಷ ವ್ಯಕ್ತಿತ್ವ ಬೇಂದ್ರೆಯವರ ಜೊತೆಗೆ ಒಡನಾಟ ಇದ್ದವರು, ಅವರ ಜೊತೆ ಬಾಳಿ ಬೆಳೆದವರು, ಅವರಿಂದ ಮಾರ್ಗದರ್ಶನದಿಂದ ತಮ್ಮ ಜೀವನವನ್ನು ರೂಪಿಸ್ಕೊಂಡವರು. ಅಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಬಂದಾರೆ. ಶಿಕ್ಷಣದಲ್ಲಿ BSc ಮುಗಿಸ್ಕೊಂಡು B.Ed ಮಾಡಿ ಅದ್ರ ಜೊತೆಗೆ ಆರ್ಟ್ಸ್ನಲ್ಲಿ ನಾವು MA ಅಂತೀವಿ, AM ಅಂತಲೂ ಕರಿಬೋದು. ಸೊ ಆರ್ಟ್ಸಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ತಮ್ಮ ಶಿಕ್ಷಣ ವೃತ್ತಿಯನ್ನು ಪ್ರಾರಂಭ ಮಾಡಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿ ಇವತ್ತು ನಿವೃತ್ತಿ ಜೀವನವನ್ನು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಯಾರಪ್ಪ ಅಂತ ಕೇಳ್ತಾ ಇದ್ದೀರಿ? ಹಾಗಂದ್ರೆ ಬನ್ನಿ, ನಮ್ಮ ಜೊತೆಗಿದ್ದಾರೆ ಶ್ರೀಯುತರಾದಂಥ ಸುರೇಶ್ ಕುಲಕರ್ಣಿ ಸರ್. ಯಾರಿಗೆ ಗೊತ್ತಿಲ್ಲ ಸುರೇಶ್ ಕುಲಕರ್ಣಿ ಸರ್ ಹೆಸರು ಹೇಳ್ತಿದ್ದಂಗೆ ನಮ್ಮೆಲ್ಲರಿಗೂ ಅವ್ರ ಮೇಲೆ ಇರುವಂಥ ಒಂದು ಪ್ರೀತಿ. ಸೊ ಹಾಗಂದ್ರೆ ತಡ ಮಾಡೋದು ಯಾಕೆ, ಬರ್ರಿ ಸುರೇಶ್ ಕುಲಕರ್ಣಿ ಸರ್ ಜೊತೆಗೆ ಹುಬ್ಬಳ್ಳಿ ಹರಟೆ ಹೊಡೆಯೋಣಂತ. ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಹರಟೆಯ 10ನೇ ಸಂಚಿಕೆಗೆ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಸತತವಾಗಿ ನಮ್ಮ ಮೇಲೆ ಇರಲಿ. ನಿಮ್ಮ ಒಂದು ಕಳಕಳಿ, ಆಶೀರ್ವಾದ ಮತ್ತು ಕನ್ನಡದ ಮೇಲಿನ ಪ್ರೀತಿ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ ಅಂತ ಹೇಳ್ಬೋದು. 10 ಅನ್ನೋ ಸಂಖ್ಯೆ ನೋಡ್ರಿ, ಯಾವತ್ತೂ ಅದೊಂದು ವಿಶೇಷತೆಯನ್ನು ಕೊಡ್ತದೆ. ಯಾಕಂದ್ರೆ 10ನೇ ತಾ ಮುಗಿದ ಮೇಲೆ ಸ್ಕೂಲಿಂಗ್ ಮುಗೀತು ಅಂತ ಹೇಳ್ತೀವಿ. ಸೊ ಆಮೇಲೆ ಹಿಂಗೆ ಬಹಳಷ್ಟು ಕಾರಣಗಳಿಗೆ 10ನ್ನು ನಾವು ಆಮೇಲೆ ಅಲ್ಲಿ 0 ಸೇರ್ತದೆ, ಅದಕ್ಕೊಂದು ವಿಶೇಷತೆ ಅನ್ಬೋದು. ಹಂಗೆ ಇವತ್ತು ನಮ್ಮ 10ನೇ ಸಂಚಿಕೆ ನನ್ನ ದೃಷ್ಟಿಕೋನದಲ್ಲಿ ಬಹಳ ವಿಶೇಷತೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತಿನ ನಮ್ಮ ವಿದ್ವತ್ ಅತಿಥಿ ಆದಂಥವರು ಅಂಥ ಒಂದು ಸಾಧನೆಯನ್ನು ಮಾಡಿಕೊಂಡ್ರು. ಯಾಕ್ರಿ ಅಂತ ಹೇಳ್ತೀನಿ. ನಮ್ಮ ಕರ್ನಾಟಕದ ಹಿರಿಮೆ, ಹೆಮ್ಮೆ ಆದರೂ ಸಹ ನಾವು ಧಾರವಾಡ ಜಿಲ್ಲೆಯವರು ಇನ್ನೂ ಹೆಚ್ಚಿನ ಹೆಮ್ಮೆಯನ್ನು ನಾವು ಹೇಳ್ಕೋಬೇಕು ಅಂದ್ರೆ ನಮ್ಮೆಲ್ಲರ ಧಾರವಾಡ ಅಂದ ತಕ್ಷಣ ನಮ್ಗೆ ಬಹಳ ಮೊದಲು ನೆನಪಾಗೋದು ಬೇಂದ್ರೆ ಅವರು, ಕರ್ನಾಟಕ ಯೂನಿವರ್ಸಿಟಿ ಇದೆಲ್ಲ ಇದ್ದರೂ ಸಹ ಬೇಂದ್ರೆ ಅವರ ಒಂದು ಸಾಹಿತ್ಯ, ಕವನ ಅಥವಾ ಅವರ ಮೌಲ್ಯಗಳೇನವ ಅವು ಯಾವತ್ತೂ ನಮಗೆ ಜೀವನಕ್ಕುದ್ದಕ್ಕೂ ಮಾರ್ಗವಾಗಿ ನಮಗೇನು ಮಾಡ್ಯಾವಂದ್ರೆ ಬೆಳೆಸ್ಯಾವ. ಯಾರು ಬೇಂದ್ರೆ ಅವ್ರ ಬಗ್ಗೆ ಗೊತ್ತಿಲ್ಲ, ಎಷ್ಟು ಜನ ಬೇಂದ್ರೆ ಪ್ರಿಯರಿಲ್ಲ. ಇವತ್ತು ಬರ್ರಿ ಹಂಗಂದ್ರೆ ಮತ್ತು ಬೇಂದ್ರೆ ಬಂದ್ರ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ನಾವು ಇವತ್ತು ನಿಮ್ಮ ಜೊತೆಗೆ ಇವತ್ತಿನ ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡ್ಲಿಕ್ಕೆ ನಮ್ಮ ಜೊತೆಗೆ ಬಂದಾರ. ಇವರು ಮೂಲತಃ ಶಿರಟ್ಟಿಯವರು. ಅವರ ಜನ್ಮಸ್ಥಳ ಬನ್ನಿಕೊಪ್ಪ, ಮುಂಡರಗಿ ತಾಲೂಕಿನ ಬನ್ನಿಕೊಪ್ಪ ಆದರೂ ಸಹ ಅವರ ಮೂಲತಃ ಶಿರಟ್ಟಿಯವರು. ಅವರ ಬದುಕಿನ ಮಾರ್ಗ ಎಷ್ಟು ಸ್ವಾರಸ್ಯಮಯವಾಗಿದೆ ಅಂದರೆ, ನಾ ಯಾವಾಗ ಅವ್ರನ್ನ ಭೇಟಿಯಾಗಿ ಅವ್ರ ಬಗ್ಗೆ ತಿಳ್ಕೊತೀನಿ, ರೋಮಾಂಚಕಾರಿಯಾಗುವಂಥ ಅನುಭವಗಳನ್ನು ಅವ್ರು ಹೇಳ್ತಾರೆ. ಎಷ್ಟೋ ಸರಿ ನನಗೆ ಭಾವನಾತ್ಮಕವಾಗಿರುವಂಥ ಹಲವಾರು ಉದಾಹರಣೆಗಳು ಅವ. ಅಂಥ ಒಬ್ಬ ವ್ಯಕ್ತಿ ಕರ್ನಾಟಕದೊಳಗೆ ಹೆಸರುವಾಸಿಯಾಗಿ ಹೆಮ್ಮೆಯ ಕರ್ನಾಟಕದ ಪುತ್ರನಾಗಿದ್ದಾರೆ. ಶಿಕ್ಷಣ ಕ್ಷೇತ್ರದೊಳಗೆ ಸಾಕಷ್ಟು ಕೆಲಸ ಮಾಡಿ, ಕೆಲವೊಂದು ಭಾಗದೊಳಗೆ ಕ್ರಾಂತಿಕಾರಿ ಥರ ಕೆಲಸ ಮಾಡಿಕೊಂಡು ಶಿಕ್ಷಕರಿಗೆ ಪ್ರಿಯರಾದ ಅಷ್ಟೇ ಅಲ್ಲದೆ ಸಾಕಷ್ಟು ವಿದ್ಯಾರ್ಥಿಗಳ ಸಮುದ್ರವನ್ನು
ಕಟ್ಟಿಕೊಂಡು ಇವತ್ತು ಧಾರವಾಡದೊಳಗಿದ್ದಾರೆ. ಅವರು BSc ಮುಗಿಸ್ಕೊಂಡು ಕರ್ನಾಟಕ ಯೂನಿವರ್ಸಿಟಿ ಒಳಗೆ BSc B.Ed ಮಾಡಿ, ಅದಾದಮೇಲೆ ಕರ್ನಾಟಕ KUD ಒಳಗೆ, ಕರ್ನಾಟಕ KCD ಒಳಗೆ ತಮ್ಮ ಶಿಕ್ಷಣವನ್ನು BSc ಮತ್ತು B.Ed ಮುಗಿಸಿ, ಆಮೇಲೆ ಮಾಸ್ಟರ್ ಆಫ್ ಆರ್ಟ್ಸ್ ಅಂತ ಕೋರ್ಸನ್ನು ಮುಗಿಸಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಯಾವತ್ತೂ ನಗನಗ್ತಾ ಇರ್ತಾರೆ. 75 ವಯಸ್ಸಿನ ಯುವಕ ಅಂತ ಹೇಳ್ಬೋದು. ಅವರ ನಮ್ಮ ಪ್ರೀತಿಯ ನಮ್ಮೆಲ್ಲರ ಪ್ರೀತಿಯ ಸುರೇಶ್ ಕುಲಕರ್ಣಿ ಸರ್. ಕುಲಕರ್ಣಿ ಸರ್, ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ. ನಮ್ಮ ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಇದು ಒಂದು ಸಿಂಪಲ್ ಉದ್ದೇಶ ಇಟ್ಕೊಂಡು ನಾವು ಹುಬ್ಬಳ್ಳಿ ಹರಟೆ ಶುರು ಮಾಡೀವಿ. ನಮ್ಮ ಜನರಿಗೆ ಪರಿಚಯಿಸಬೇಕು ಅಂತ ಹೇಳಿ. ಸೊ ಇಂಥ ಒಂದು ನಿಮ್ಮ ಈ ವಯಸ್ಸಿನೊಳಗೂ ಸಹ ಬ್ಯುಸಿ ಇರ್ತೀರಿ, ಮತ್ತು ನಮ್ಮ ಒಂದು ಏನು ವಿನಂತಿಗೆ ಹೋಗೊಟ್ಟು ನೀವು ಬಂದದ್ದಕ್ಕೆ ಸ್ವಾಗತ ಸರ್. ಸೊ ನಮ್ಮ ವೀಕ್ಷಕರಿಗೆ ಆಸಕ್ತಿಯಿಂದ ನಿಮ್ಮನ್ನು ಬರಮಾಡ್ಕೊಂಡಾರ, ಮತ್ತು ನಿಮ್ಮ ಬಗ್ಗೆ ತಿಳ್ಕೊಳ್ಳಿಕ್ಕೂ ಅಷ್ಟ ಉತ್ಸಾಹ ಅದ. ನಾವು ಬೇಂದ್ರೆಯವ್ರ ಬಗ್ಗೆ ತಿಳ್ಕೊಳ್ಳೋಕಿನ ಮೊದಲು ಸ್ವಲ್ಪ ನಿಮ್ಮ ಪರಿಚಯ ಮಾಡಿಕೊಡ್ಬೇಕು. ಭಾಳ ಸಂತೋಷ, ಭಾಳ ಸಂತೋಷ. ಯಾವಾಗಲೂ ಬೀಜದೊಳಗೆ ಮರ ಇರ್ತದಂತ ಯಾರೂ ನೋಡೋದಿಲ್ಲ. ಮರದಾಗ ಬೀಜ ಬಿಡ್ಲಿಕ್ಕೆ ಎಲ್ಲರಿಗೂ ಗೊತ್ತಾಗ್ತದೆ. ಹೌದು, ನನಗೂ ಗೊತ್ತಿರಲಿಲ್ಲ ನಾ ಏನಾಗ್ತೀನಿ ಅಂತ. ನಾವು ಹುಟ್ಟಿದ್ದು ಬನ್ನಿಕೊಪ್ಪಿದ್ರು ಕೂಡ ಅಲ್ಲಿ 3 ತಿಂಗಳು ಮಾತ್ರ ಇದ್ವಿ. ಶಿರಟ್ಟಿಗೆ ಬಂದ್ವಿ. ಶಿರಟ್ಟಿ ಒಳಗೆ ಪ್ರೈಮರಿ ಸ್ಕೂಲ್ನಲ್ಲಿ, ಸರ್ಕಾರಿ ಪ್ರೈಮರಿ ಸ್ಕೂಲ್ನಲ್ಲಿ ಕಲ್ತ್ವಿ. ಹೈಸ್ಕೂಲ್ ಆಗಿತ್ತು, FM ಡಬಾಲಿ ಹೈಸ್ಕೂಲ್ ಅಂತ, ಅವ್ರು ಡೊನೇಟ್ ಮಾಡಿ ಎಲ್ಲ ಮಾಡಿದ್ವಿ. ಹೈಸ್ಕೂಲ್ನಲ್ಲಿ ಕಲಿತೆ. ಎಕ್ಸ್ಟ್ರಾರ್ಡಿನರಿ ಟೀಚರ್ಸ್. ನನಗೆ ಏನು ಖುಷಿ ಆಗ್ತದೆ, ಅಲ್ಲಿ ವಾಡೆ ಅಂತಿತ್ತು. ವಾಡೆದೊಳಗಿನ ಎಲ್ಲ ಹುಡುಗರು ನಮ್ಮ ಮನೆ ಮುಂದೆ ಅಂಗಳದಾಗ ಆಡ್ಲಿಕ್ಕೆ ಬರ್ತಿದ್ರು. ನಮ್ಮ ತಾಯಿ ಹೇಳ್ತಿದ್ರು, ಅಲ್ಲಿ ಜಾತಿ ಗೀತಿ ಸಂಬಂಧ ಇಲ್ಲ, ಆಟ ಆಡ್ಬೇಕಾರೆ ಅದೇನ್ಯಾಕೆ ಜಾತಿ, ಸ್ವಚ್ಛ ಇರಬೇಕು ಪ್ರತಿಯೊಬ್ಬರು ಅಷ್ಟೇ. ಇಷ್ಟೆಲ್ಲ ಸ್ವಚ್ಛ ಹೇಳ್ತಿದ್ಲು. ಬಿಸ್ಕಿಟ್ ಬ್ರೆಡ್ ನಾಟ್ ಅಲೌಡ್ ಮನೆಯೊಳಗೆ. ಮನೆಯೊಳಗೆ ತಿನ್ನಂಗಿಲ್ಲ, ನೀ ಅಲ್ಲಿ ಎಲ್ಲಿ ಏನು ತಿನ್ಬ ಪ್ರಶ್ನೆ ಇಲ್ಲ, ಮನ್ಯಾಗ ತರಂಗಿಲ್ಲ. ಆಮೇಲೆ ಆಟ ಆಡಿದ್ಮೇಲೆ ಎಲ್ಲರನ್ನು ಕೂಡಿಸಿ ಅವ್ರಿಗೆ ಉಪ್ಪಿಟ್ಟು ಎಲ್ಲ ಮಾಡಿಕೊಡ್ತಿದ್ಲು, ಚುರುಮುರಿ ಎಲ್ಲ ಮಾಡಿಕೊಡ್ತಿದ್ಲು. ನನ್ನ ಬಗ್ಗೆ ಕೇಳೋದು ಇಷ್ಟ ಅಲ್ಲ. ಅವ ಗಣಪ್ಯ, ಗೋಪಾಳಿ, ದನ ಎಲ್ಲರೂ ಇರ್ತಿದ್ರು ನಮ್ಮ ಫ್ರೆಂಡ್ಸು. ಅವ್ರಿಗೆಲ್ಲ ಕೇಳ್ತಾರೆ, ನಿನ್ನೆ ನಿಮ್ಮ ಅವ್ವನ ಜೊತೆ ಯಾಕೆ ಸಿಟ್ಟಿಗೆದ್ದಿ, ಹಂಗೆ ಹೇಳ್ಬಾರ್ದಪ್ಪ, ನಿಮ್ಮ ಅವ್ವ ಎಷ್ಟು ಕಷ್ಟಪಡ್ತಾಳ ಅಂತ. ಅವ್ವ ಮತ್ತೊಬ್ರು ಸಹಿತ ಎಲ್ಲ ತಿನ್ಲಿಕ್ಕೆ ಕೊಟ್ಟು ಚಲೋ ಆಡಿದಂದು ಎಲ್ಲ ಅಪ್ರಿಸಿಯೇಟ್ ಮಾಡಿ, ಅಮ್ಮಗೆ ಹಂಗೆ ಅನ್ಬಾರ್ದಪ್ಪ, ನಿನ್ನೆ ಹೊಡೆದೆಲ್ಲೋ ನೀನು, ಹಂಗೆ ಹೊಡಿಬಾರ್ದಪ್ಪ ಅಮ್ಮಾರ, ಇನ್ನೊಮ್ಮೆ ಹೊಡೆಯಂಗಿಲ್ರಿ, ತಪ್ಪಾಗೈತ್ರಿ, ಹೊಡಿಬಾರ್ದಪ್ಪ. ಅವರು ಒಳ್ಳೇದನ್ನ ಅಪ್ರಿಸಿಯೇಟ್ ಮಾಡ್ತಿದ್ಲಿ ಎಲ್ಲರದ್ರಿಗೂ. ಏನು ತಪ್ಪು ಮಾಡಿದ್ರೆ ಕರೆದ ಹಂಗೆ ಮಾಡಬಾರ್ದಪ್ಪ. ತಪ್ಪು ಮಾಡಿದ್ರೆ ನಮ್ಮ ಪಬ್ಲಿಕ್ನಾಗ ಹೇಳ್ತಿರ್ಲಿಲ್ಲ, ಸಪ್ರೇಟ್ ಕರೆದು ಹೇಳ್ತಿರ್ಲಿ, ಹಂಗೆ ಮಾಡಬಾರ್ದು. ಇಲ್ರಿ ಅಮ್ಮಾರ. ಅಮ್ಮನ ಇಸ್ ಎಕ್ಸ್ಟ್ರಾರ್ಡನರಿ. ನಮ್ಮ ತಂದೆ ತಾಯಿ, ನಾವು 7 ಮಂದಿ ಅಣ್ಣ ತಮ್ಮಂದರು, 3 ಮಂದಿ ಹೆಣ್ಮಕ್ಳು. ಹೆಂಗೆ ಬೆಳೆಸಿದ್ರು ಅಂದ್ರೆ, ಅಪ್ಪನೂ ಅಷ್ಟ ಸೂಪರ್ ಬಿದ್ದರು. ಶಾಲೆಗೆ ಬಿಟ್ಟು ಹೋಗ್ತಿದ್ರು. ದೇಶಪಾಂಡೆ ವಕೀಲರು ಅಂತಿದ್ರು, ಅವರೆಲ್ಲ ಕ್ಲಾರ್ಕ್ ಅಂತಿದ್ರು. ಅಗ್ರಿಕಲ್ಚರ್ ಫಸ್ಟ್ ಕ್ಲಾಸ್ ಗೊತ್ತಿತ್ತು. ದನಕರುಗಳಿಗೆ ಯಾವ್ಯಾವ ಔಷಧ ಕೊಡ್ಬೇಕು ಪರ್ಫೆಕ್ಟ್ ಗೊತ್ತಿತ್ತು. ಆ್ಯಂಡ್ ಅಕ್ಯುರಸಿ, ಪಂಕ್ಚುಯಾಲಿಟಿ ಅದ್ಭುತ ಇತ್ತು. ನನ್ನ ಅಣ್ಣಗೆ ನನಗೆ ಪ್ರತಿ ರವಿವಾರ ಗರಡಿ ಮನೆಗೆ ಕರ್ಕೊಂಡು ಕುಸ್ತಿ ಹೆಂಗೆ ಆಡ್ಬೇಕು ಅನ್ನೋದು ಕಲಿಸೋರು ನಮ್ಮಪ್ಪ. ಅವಾಗಿನ ಟೈಮ್ನಾಗ ಗರಡಿ ಮನೆ ಇರ್ತಿತ್ತು. ಆಮೇಲೆ ಮಲ್ಕಂಬ ಆಡಬೇಕು, ಸಿಂಗಲ್ ಬಾರ್ ಡಬಲ್ ಬಾರ್ ಆಡಬೇಕು, ಆಟ ಆಡಬೇಕು. ನಮ್ಮಪ್ಪ ಹೇಳಿದ್ದೇನು ಗೊತ್ತಾ, 2 ಭಾಳ ಮಹತ್ವದ್ದು. 2 ತಪ್ಪು ಮಾಡಬೇಡ್ರಿ. 2 ತಪ್ಪು ಮಾಡಬೇಡ್ರಿ. ಏನು ಅಂದ್ರೆ, ಸುಳ್ಳು ಹೇಳಿ, ಕಳುವು ಮಾಡಿ, ಮತ್ತೊಬ್ಬರಿಗೆ ಹೊಡೆದು ಬಡದು ಜೈಲಿಗೆ ಹೋಗ್ಬೇಡ್ರಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಡ್ರಿ. 2ನೇದು, ಆಟ ಆಡಿ ತಿಂದು ಉಂಡು ಅರ್ಭಟವಾಗಿ ನಿಮ್ಮ ಆರೋಗ್ಯ ಕೆಡಿಸ್ಕೋಬೇಡ್ರಿ. ಕೆಡಿಸ್ಕೊಂಡು ದವಾಖಾನೆಗೆ ಹೋಗ್ಬೇಡ್ರಿ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗದ, ದವಾಖಾನೆಗೆ ಹೋಗದ ಇದ್ದು ಬಿಟ್ರಿ ಅಂದ್ರೆ, ನೀವು ಎಷ್ಟು ಅರ್ನ್ ಮಾಡಿದ್ದೆಲ್ಲನೂ ಅರ್ನಿಂಗ್ ಅದು. ವಾಹ್, ಸೂಪರ್. ಇಲ್ಲ, ನೀವು ಬೇಕಾದಷ್ಟು ಅರ್ನ್ ಮಾಡಿ ದವಾಖಾನೆ ಹೋಗಿ 5 ಲಕ್ಷ ರೂಪಾಯಿ ಆಯ್ತು ಅಂದ್ರೆ ಏನು ಮಾಡ್ದಂಗೆ ನೀನು? ಆರೋಗ್ಯ ಚಲೋ ಇಟ್ಕೋಬೇಕು, ಏನು ಬೇಕಾದ್ರೂ ತಿನ್ನಬಾರ್ದು. ಇದನ್ನು ನಮ್ಮ ತಂದೆ ಹೇಳೋದ್ರ ಜೊತೆ ನಮ್ಗೆ ಬೆಳೆಸಿದ್ರು. ಸಾಮ್ ತೆಗಿಬೇಕು, ದಂಡ ತೆಗಿಬೇಕು, ಆಟ ಆಡಬೇಕು. ನನ್ನ ಬಾಲ್ಯದೊಳಗೆ ಆಟ ಆಡದೇ ಇರುವಂಥ 2 ಆಟ ಯಾವುದು, ಫುಟ್ಬಾಲ್ ಆ್ಯಂಡ್ ಹಾಕಿ. 2 ಆಡಲಿಲ್ಲ, ಉಳಿದದ್ದೆಲ್ಲ ಆಟ ಆಡಿದೆ. ವಾಲಿಬಾಲ್ ಆಡಿದೆ, 58 ವರ್ಷದವರೆಗೂ ಕಬಡ್ಡಿ ಆಡಿದೆ. 58 ವರ್ಷದವರೆಗೂ ಕಬಡ್ಡಿ ಆಡಿದೆ. ನಮ್ಮ ವೀಕ್ಷಕರು ಒಂದಿಷ್ಟು ಜನ ಇದ್ದಾರೆ, ಅವ್ರಿಗೂ 58 ವರ್ಷ ಆಗ್ಲಿಕ್ಕಿರ್ತಾವ. ಮಾಡ್ತಾರೆ. ಯಾಕಂದ್ರೆ ಏನಿದೆ ಗೊತ್ತಾ, ಅದ್ರಾಗ ಇರೋ ಆನಂದ. ಆಟ ಯಾಕೆ ನಾವು ಲೈಕ್ ಮಾಡ್ತೀವಿ ಅಂದ್ರೆ, ಆಟದಾಗ ಹ್ಯಾಂಗ್ ಇರ್ತದೆ, ಆಡೋ ಮುಂದೆ ಹೌದು, ಸೋಲಿಸ್ಬೇಕು, ಗೆದಿಬೇಕು, ಎಲ್ಲ ಇರ್ತದೆ.
ಮುಗಿದ ಮೇಲೆ ನಾ ಸೋತೆ ಅಂತ ತಿಳ್ಕೊಡ್ರಿ, ಹ್ಮ್. ಹೋಗಿ ಅವ್ನ ಅಪ್ಕೋತೀನಿ, ಏನು ಬೆಸ್ಟ್ ಆಡಿದ್ಲಿ ನೀನು, ಸೂಪರ್ ಅಂತ ಅವ್ನಿಗೆ ಅಪ್ರಿಸಿಯೇಟ್ ಮಾಡಿ ಹಾ. ನಾಳೆ ನಿನಗೆ ಸೋಲಿಸ್ತೀನಿ ಅಂತೀನಿ. ಹೌದು ಹೌದು. ಅಂದ್ರೆ ಇಲ್ಲಿ ದ್ವೇಷ ಇರೋದಿಲ್ಲ, ಹಾ. ಅಂದ್ರೆ ಮತ್ತೊಬ್ಬ ಅಚೀವ್ ಮಾಡಿದಾಗ ಅದನ್ನ ನೋಡೋ ಆನಂದ ನಮಗಿರ್ತದೆ. ಹೌದು ಹೌದು. ಅದನ್ನ ನಾವು ಆಟದಿಂದ ಕಲಿತೀವಿ. ಖರೆ ನೀವು ಹೇಳಿದ್ರಿ 58 ವರ್ಷದವ್ರಂತ. ನಮ್ಮ ವೀಕ್ಷಕರಿಗೆ ಹೇಳ್ತೀನಿ, ಅಟ್ಲೀಸ್ಟ್ ಇವತ್ತಿನ ಸಣ್ಣ ಮಕ್ಕಳಿಗೆ ಆಡ್ಲಿಕ್ಕೆ ಪ್ರಚೋದನೆ ಮಾಡ್ರಿ, ಆಡಿಸ್ರಿ ಅವ್ರಿಗೆ. ಖಂಡಿತ. ಹ್ಮ್. ಅವ್ರು ಆಡ್ಲಿಲ್ಲ ಅಂದ್ರೆ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಡೆವಲಪ್ ಆಗೋದಿಲ್ಲ. ಹಾ. ಇವತ್ತು ಅದನ್ನ ಹಿಡಿಬೇಕು, ಗೊತ್ತು ಹೆಂಗ್ ಹಿಡಿಬೇಕು, ಯಾವಾಗ ಹಿಡಿಬೇಕು, ಎಲ್ಲಿ ಗೊತ್ತದ, ಹ್ಮ್. ಆಟದಿಂದ ಬರ್ತದೆ. ಈ ಕಬಡ್ಡಿ ಆಡ್ಬೇಕಾದ್ರೆ ಕಾಲು ಯಾವಾಗ ಹೋಗಿತಾನ ಅನ್ನೋದು ಅವ್ನು ಹೇಳ್ತಾನ ಇಲ್ಲ, ಇಲ್ಲ. ಹಾ. ಅವು ಒದ್ದಾಗನ ಹಿಡಿದು ಜಗ್ತಾನ ಅಂದ್ರೆ ಹೌದು. ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ರಿಫ್ಲೆಕ್ಸ್ ಆಕ್ಷನ್ ಹೆಂಗ್ ಆಗ್ತದ, ಹೌದು ಹೌದು. ಆ ಮೋಟಾರ್ reflex action, yes, ಮೋಟಾರ್ ಸೆನ್ ಅಲ್ವಾ? ನರ್ವ್. ಹಾ. ಅದು ಡೆವಲಪ್ ಆಗ್ಬೇಕಂದ್ರೆ ಆಟದಿಂದ ಬಿಟ್ರೆ ಬರೀ ಓದೋದ್ರಿಂದ 100% ಮಾಡೋದ್ರಿಂದ ಆಗೋದಿಲ್ಲ. ಹ್ಮ್. ಅವಾಗ ಶರೀರ ಡೆವಲಪ್ ಆಗ್ತದ, ಹಾರ್ಟ್ ಬೀಟ್ ಪರ್ಫೆಕ್ಟ್ ಆಗ್ತದ, ಉಸಿರಾಟ ಸರಿಯಾಗಿ ಲಂಗ್ಸ್ ಲಂಗ್ಸ್ ಪರ್ಫೆಕ್ಟ್ ಕರೆಕ್ಟ್ ಆಗ್ತದ, ಇರ್ತಾವ. ಆಕ್ಸಿ ಹಿಮೋಗ್ಲೋಬಿನ್ ಡೆವಲಪ್ ಫಸ್ಟ್ ಕ್ಲಾಸ್ ಆಗ್ತದ. ಹ್ಮ್. ಇದು ನಮ್ಮ ಜನರಿಗೆ ಅರ್ಥ ಆಗೋಲ್ತಾರೆ. ಏನ್ ಆಟ ಆಡ್ತಿದ್ದಿ, ಬಿಡ ಓದ್, ಏನ್ ಆಟ ಆಡ್ತಿದ್ದಿ, ಬಿಡ ಓದ್, ಓದಿದ ಮೇಲೆ ಹೋಗ ದವಾಖಾನೆಗೆ. ಈ ಹಾ. ಸ್ಥಿತಿಗೆ ಬಂದ್ರೆ ಹೆಂಗ? ಹೌದು ಹೌದು ಹೌದು. ಮಕ್ಳು ಆಟ ಆಡ್ಬೇಕು, ಆಡೋ ಮುಂದೆ ಹೆಂಗ್ ಕಲಿತಾರ, ಅವ ಎಷ್ಟು ಚಲೋ ಆಡ್ತಾನ, ಅವ ಹೆಂಗ್ ಆಡ್ತಾನ, ಹ್ಮ್. ಅವಾಗ ನನ್ನ ಪ್ಲಾನ್ ಹೆಂಗಿರ್ತದ, ಫ್ರಾಕ್ಷನ್ ಆಫ್ ಸೆಕೆಂಡ್ ಆಫ್ ಡಿಸಿಷನ್ ಹೆಂಗ್ ನಾ ತಗೋತೀನಿ, ಹ್ಮ್. ಆಮೇಲೆ ಇಮ್ಯಾಜಿನೇಷನ್ಸ್ ಹೆಂಗ್ ಬೆಳೀತದ. ಹ್ಮ್. 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 ಈಗ ಡಾಕ್ಟರ್ ಕಡೆ ಹೋಗಿ ಬಲಗೈ ಮುರಿದ್ರಿ ನಮ್ದಂದ್ರೆ ನಮ್ಗೆ ಅದು ಪೋರ್ಷನ್ ಇದ್ದಿದ್ದಿಲ್ಲಪ್ಪ, ಎಡಗೈ ಮುರ್ಕೊಂಡು ಬಾ ಅಂತಾರ ಡಾಕ್ಟರ್. ಇಲ್ಲ, ಅಪ್ಲಿಕೇಶನ್ಸ್ ಯಾವಾಗ ಡೆವಲಪ್ ಆಗ್ತಂದ್ರೆ ಆಟದಿಂದ ಡೆವಲಪ್ ಆಗ್ತವೆ, ನಹ ಬರೀ ಓದೋದ್ರಿಂದ ಆಗೋದಿಲ್ಲ. Okay. Therefore, ಸಣ್ಣ ಹುಡುಗರಿಂದ ಆಟ ಆಡಿಸ್ಬೇಕು. ಅದು ನಿಮ್ಮ ಅನುಭವ Exercise ಮತ್ತು ನಿಮ್ಮ Yes, ಪರ್ಸನಲ್ definitely, ಎಕ್ಸ್ಪೀರಿಯನ್ಸ್. definitely. ಹ್ಮ್. ಆಮೇಲೆ ದುಂಡಗೆ ಹೆಂಗ್ ಬರಿಬೇಕು, ಹ್ಮ್. ಅಲ್ಲಿ ಕಂಟ್ರೋಲ್ ಹೆಂಗ್ ಬರ್ತದೆ. ಅದು ಮಸ್ಕ್ಯುಲರ್ ನ್ಯೂರೋಮಸ್ಕ್ಯುಲರ್. ಡೆಫಿನೆಟ್ಲಿ. ಹಾ. ನೀ ಬರ್ದದ್ದನ್ನ Coordination. ಮೊತ್ತ ತಗೊಂಡು ಓದ್ಬೇಕು, ವಾವ್ ಪ್ರಿಂಟ್ ಆದಂಗ ಅದಲ್ಲ ಅನ್ಬೇಕು. ನಹ ಹ್ಮ್. ಹೆಂಗ್ ಬರ್ದಿಲ್ಲ, ಓದಾಕ ಬರೋದಿಲ್ಲ ಅನ್ಬಾರ್ದ. ಹ್ಮ್. ಅದ್ರಲ್ಲಿ ಕಾನ್ಸಂಟ್ರೇಷನ್ ಎಷ್ಟು ಬರ್ತದ, ನಿನ್ನ ಹ್ಯಾಂಡ್ ಮೂವ್ ಹೆಂಗಾಗ್ತದ, ಹ್ಮ್. ಇದನ್ನೆಲ್ಲ ನಮ್ಮ ಅಪ್ಪ ಕಲಿಸಿದ್ರು. ಇಸ್ ಎಕ್ಸಲೆಂಟ್ ನೋಡಿ. ಹ್ಮ್. ಈಗ ಅಣ್ಣ ನನ್ಕಿಂತ ಬ್ಯೂಟಿಫುಲ್ ಬರ್ತಿದ್ರು, ಓಕೆ. ಅವ್ರು ನೋಡಿ ನಾನು ಕಲಿತಿದ್ದೆ. ಹಾ ಹಾ ಹಾ. ಇದು ಮನೆಯೊಳಗೆ ಪರಸ್ಪರ. ಮನೆಯೊಳಗೆ ಕ್ಲಾಸ್ನೊಳಗೆ ಯಾಕೆ ಫಸ್ಟ್ ಇರ್ತಿದ್ವಿ ಅಂದ್ರೆ ನಾನು 2 ಹೊತ್ತು ಎದ್ದಿದ್ದ, ಶಾಲೆಯಿಂದ ಬಂದ ಕೂಡ ನಾವು ಊಟಕ್ಕೆ ಹಾಕ್ಬಿಡ್ತಿದ್ದಿಲ್ಲ ನಮ್ಮವ್ವ. ಹಾ. ಮಾಳಿಗೆ ಮೇಲೆ ತೊಗೊಂಡು ಹೋಗೋದು, ಊಟ ಮಾಡೋದು. ಹಾ. ಬಂದ ಮೇಲೆ ಒಂದು ಕಂದಿಲ್ ಹಚ್ಚಿಡ್ತಿದ್ರು. ಎಲ್ಲರೂ ಮೊದ್ಲ ಪುರೋಚಿ ಅಂತಿದ್ವಿ. ಪುರೋಚಿ. ಪುರೋಚಿ ಅಂತಂದ್ರೆ ಎರಡು ಮಗ್ಗಿ ಅನ್ಬೇಕು, ಹಾ. ಅವ್ರ ಶಾಲೆಯೊಳಗಿನ ಹಾಡು ಅನ್ಬೇಕು, ಶ್ಲೋಕ ಆಮೇಲೆ ಅಂದ್ರೆ ಮಂತ್ರ ಅನ್ಬೇಕು, ಮಂತ್ರ. ಹಾ. ನಂತರ ಗೀತೆಗಳು ಯಾವ್ಯಾವ ಅವನ್ನ ಅನ್ಬೇಕು. ಹಾ. ಅವೆಲ್ಲ ಮುಗಿದ ಮೇಲೆ ದೇವ್ರ ಮುಂದೆ ಆರತಿ ಇರ್ತಿತ್ತು. ಆರತಿ ಮುಗಿದ ಪ್ರಸಾದ ಆದ್ಮೇಲೆ ಮತ್ತೆ ಸಣ್ಣವ್ರು ಯಾರಿದ್ದೀವಿ ಹಾ. ಊಟನ್ಕೆ ಆಗಿರ್ತೈತೆ ನಮ್ದು. ಹಾ. ಹಾ. ಬೇಕಾದ್ರೆ ಏನು ಹೋಮ್ವರ್ಕ್ ಅದ ಮಾಡ್ಕೋಬೇಕ, ಹಾ. ಇಲ್ಲ ದೊಡ್ಡವ್ರ ಹೋಮ್ವರ್ಕ್ ಭಾಳ ಅದ, ಊಟ ಆದ್ಮೇಲೆ ನೀವು ಓದ್ಕೋತ ಕೊಡು, ನಿಮ್ಗೆ ಸೆಪ್ರೇಟ್ ಒಂದೊಂದು ಕಂದಿಲ್ ಕೊಡ್ತೀವಿ. ಹಾ. ಹಿಂಗಾಗಿ ನಮ್ಗೆ ಏನಾಗ್ತಿತ್ತು, ನನ್ನ ಅಣ್ಣಂದು 2 ವರ್ಷ ಮೊದಲನ ಕಲಿಯೋದ್ರಿಂದ ಮನ್ಯಾಗ ಖುಷಿ ಆಗ್ಬಿಡ್ತಿತ್ತು. ಹ್ಮ್. ಆಮೇಲೆ ಅವು ಕಲಿಸೋ ಪದ್ಧತಿ ಹೆಂಗಿತ್ತು ಅಂದ್ರೆ, ಆಕೆ ಓದಿದಿನ ಮಾಡಿದಿನ ಹಿಂಗೆ ಅಂತಿದ್ದಿಲ್ಲ. ಹ್ಮ್. ಎಲ್ಲರೂ ಕೂಡ ಊಟಕ್ಕೆ ಕೊಡಬೇಕು, ಒಬ್ಬೊಬ್ಬರೇ ಇಲ್ಲ. ಹ್ಮ್. ಆಕೆ ಬಿಸಿ ಭಕ್ರಿ ಮಾಡಿ, ರೊಟ್ಟಿ ಮಾಡಿ ಹಿಂಗೆಲ್ಲರಿಗೂ ಬಡಿಸ್ತಿಲ್ಲ. ಹ್ಮ್. ಇವತ್ತೊಂದು ಕತೆ ಹೇಳ್ತೀನಿ ಅನ್ನೋಕ್ಕೆ. ಹ್ಮ್. ಎಸ್, ಏನು ಕತಿಪ್ಪ. ಒಬ್ಬ ರಾಜ ಇದ್ದ, ಅವನು ಸೈನಿಕರಿಗೆ ಹೇಳಿದ, ನೀವು ನಾಳೆ ಮುಂದಿನ ವಾರ ನೀವೆಲ್ಲರೂ ನಿಮ್ಗೆ ಊಟಕ್ಕೆ ಆಮಂತ್ರಿಸ್ತೇನೆ, ಊಟಕ್ಕೆ ಬರಬೇಕು ಅಂತ ವಿನಂತಿಸ್ಕೊತೀನಿ. ರಾಜ ಇದ್ದರೂ ವಿನಂತಿಸ್ಕೊತೀನಿ ಅಂದ. ಹ್ಮ್. ನೀವು ಎಷ್ಟೆಷ್ಟು ಉಂಡೆ ತಿಂತೀರಿ ಅಷ್ಟಷ್ಟು ಉಂಡಿಗೆ ಒಂದೊಂದರಂತೆ ಗೋಲ್ಡ್ ಕಾಯಿನ್ ಕೊಡ್ತೀನಿ ಅಂದ. ಹ್ಮ್. ಅವಾಗೆಲ್ಲರೂ ಖುಷಿಯಾಗಿ ಎಲ್ಲರೂ ಬಂದರು. ಹ್ಮ್. ಹಿಂದಿಂದು ಊಟ ಬಿಟ್ಟು ಬಂದರು, ಯಾಕಂದ್ರೆ ಇವತ್ತು ಇನ್ನೊಂದೆರಡು ಹೆಚ್ಚಿಗೆ ಉಂಡೆ ಹೋದ್ರೆ 2 ಕಾಯಿನ್ ಸಿಗ್ತಾವ. ಎಲ್ಲರಿಗೂ ಊಟಕ್ಕೆ ಕೂತ್ಮೇಲೆ ನಮಸ್ಕಾರ ಮಾಡಿ ಹೇಳ್ದ, ಊಟ ಮಾಡಬೇಕು, ಆದರೆ ಒಂದು ಕಂಡೀಷನ್, ಕೈ ಮಡಚಿದ ಉಣ್ಬೇಕು. ಕೈ ಮಡಚದೆ ಉಣ್ಬೇಕು. ಕೈ ಮಡಚದೆ ಉಣ್ಬೇಕು. ಹೆಂಗೆ ಉಂಡಿರ್ಬೋದಪ್ಪ, ಇಷ್ಟೆಲ್ಲ ಊಟಕ್ಕೆ ಹಾಕಿ ಎಲ್ಲ ಮಾಡಿ, ಮತ್ತು ಹಿಂಗೆ ಮಾಡಿದ್ರೆ ಹೆಂಗಪ್ಪ ಅವ ರಾಜ ಅಂತ ನಮ್ಮವಂದ. ನನಗೆ ಗೊತ್ತದ ಅಂದೆ. ಹೆಂಗೆ ಇದ್ರ ಬಂದ್ರೆ ಕೊಡ್ತಾರ, ಇವಾಗ ಅವ ಉಂಡಿ ತಿನ್ನಿಸ್ತಾನ, ಅವ ಇವಾಗ ಉಂಡಿ ತಿನ್ನಿಸ್ತಾನ, ಎಲ್ಲಿ ಮಡಚಿವಿ ಹೇಳ. ವಾ, ಹ್ಮ್. ಹೆಂಗೆ ಹೊಳಿತೋ ಇದು ನಿನಗೆ, ಎಷ್ಟು ಶಾಣೆ ಇದೆಯೋ, ನಮ್ಮ 3ನೇ ಪಾಠ ಅದ. ಹಿಂಗೆ ಎಷ್ಟು ಚಂದ ಪಾಠ ಹಾಕಿರೋ ನಿಮ್ಮ ಪುಸ್ತಕದಾಗ. ವಾ, ಊಟ ಆದ ಕೂಡಲೇ ನಾನು ತಂದು ಓದಪಾದನ. ಅರೆ ವಾ, ನನಗೆ ಗೊತ್ತೈತಿದ್ದಿಲ್ಲಲ್ಲೋ ಅಂದ್ರೆ. ಎಲ್ಲ ಓದಿದ್ವಿ. ಓದೋ ಮುಂದೆ ಹೆಂಗೆ ಓದಬೇಕೆ ಹೇಳಿದ.
ಎಲ್ಲೆಲ್ಲಿ ಧ್ವನಿ ಹೆಚ್ಚಾಗಬೇಕು ಕಡಿಮೆ ಆಗಬೇಕು ರಾಜ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಹೇಳಿದ್ಲು. ಹೇಳಿದ್ಮೇಲೆ ಕೊನೆಗೆ ಹೇಳಿದ್ಲು ಅದು ಕೊನೆಯದು ಅದು ಫ್ಯಾರ ಅದಲ್ಲ ಅದನ್ನ ಬರೆದಿಟ್ಟಿರಪ್ಪ, ನಂದು ಅಡಿಗೆ ಆದ್ಮೇಲೆ ಸ್ವಲ್ಪ ಓದ್ತೀನಿ. ಏನು ಚಂದ ಅದ ನೋಡಿ ನಿಮ್ಮ ಪಾಠ, ಎಷ್ಟು ಚಲೋ ಕಲಿಸ್ತಾರೆ ನಿಮ್ಮ ಮಾಸ್ತರ್. ಟೀಚರ್ ಬಗ್ಗೆ ಅಪ್ರಿಸಿಯೇಷನ್ ಇತ್ತು. ಓದೋ ಮುಂದೆ ವೇರಿಯೇಷನ್ಸ್ ಇದೆ, ಧ್ವನಿ ಒಳಗೆ ಹೆಚ್ಚು ಕಡಿಮೆ ಹೆಂಗೆ ಬರ್ತದೆ ಅನ್ನೋದು ಹೇಳ್ತಿದ್ಲು. ಟೋನ್ ಮಾಡ್ಯುಲೇಷನ್ ಈಗ ಅವ್ವ ಅನ್ನೋದು ಒಮ್ಮೆ ಬರ್ತದೆ, ಮುಳ್ಳು ನಟ್ಟಾಗ ಅವ್ವ ಅಂತೀವಿ, ವಿನಃ ಅವ್ವ ಮುಳ್ಳು ನಟ್ಟಿತ ಅನ್ನೋದಿಲ್ಲ. ಅದ ಭಿಕ್ಷಕ್ಕೆ ಯವ್ವ ಅಂತ ಅನ್ಬೇಕಾರೆ ಹೆಂಗಂತಾಳ ಯವ್ವಾ, ಅಲ್ಲೇ ವಿನಯತೆ ಹೆಂಗ್ ಬರ್ತದ. ಇದನ್ನೆಲ್ಲ ಆಕೆ ಹೇಳಕ್ಕೆ ಹೆಂಗ್ ಬರ್ತಾವು, ಇದನ್ನೆಲ್ಲ ಹೆಂಗ್ ಓದ್ಬೇಕು ಅಂತೆಲ್ಲ ಹೇಳಿ ಕೊನೆಗೆ ಆಕೆ ಹೇಳಿದ್ಲ. ಬರೆದು ಕೊಟ್ಟ ಮೇಲೆ ಓದ್ತಿದ್ಲ. ನಾವು ಇಲ್ಲಿ ಒಂದು ಅಕ್ಷರ ಅಂದನು ಬರೋದಿಲ್ಲ, ಅಂದ ಪೂಜಿ ಬರೆದು ಬರ್ತೀವಲ್ಲ, ಇದು ಹೆಂಗೆ ಓದಬೇಕು, ಪೂಜಿ ಬರೆದನು ಅಂತ ಪೂಜಿದನು ಅದು ಅಲ್ಲ, ಮತ್ತು ಏನು ಅಂದನು, ಮತ್ತು ಎಲ್ಲಿದ ಅಂದನು, ಅಲ್ಲಿ ಅದಲ್ಲ, ಅಲ್ಲಿ ಬರೆದು ಹಿಂಗೆ ತುಂಡು ಮಾಡಬಾರ್ದು. ನಾ ಪೂಜಿದನು ಅಂತ ಓದ್ತೀನಿ ಅಂದ್ರೆ ಹೆಂಗೆ ಬರೀಬಾರ್ದು. ಈಗ ಹೂ ಸುವಾಸನೆ ಇರುತ್ತದೆ, ಕರೆಕ್ಟ್. ಅಲ್ಲಿ ಜಗಾದಂತ ಹೂಸು ವಾಸನೆ ಇರುತ್ತದೆ ಬರೆದ್ರೆ ನಾ ಕರೆಕ್ಟ್ ಬರ್ದೀನಿ ಅಂತ ತಿಳ್ಕೊಂಡು ವಾದಿಸ್ತಿದ್ದೆ. ಆಕೆ ಹೇಳಿದ್ಲು ವಾಸನೆ ಬೇರೆ ಬರ್ತದೆ ಹಿಂಗ್ ಬರೆದ್ರೆ. ಅಂದ್ರೆ ಅಮ್ಮ ನಾವು ಬರೆಯೋದು ಎಲ್ಲಿ ತಪ್ತದ, ಓದೋದು ಎಲ್ಲಿ ತಪ್ತದ, ಕಥಿ ಎಷ್ಟು ಚಲೋ ಅದ, ಇದನ್ನೆಲ್ಲ ಹೇಳೋದ್ರ ಜೊತೆ ಮರದಿವ್ಸ ಊಟಕ್ಕೆ ಕೂತಾಕ ಹೇಳ್ತಿದ್ದ. ನನಗೆ ಒಂದು ಸಂಶಯ ಬಂತು. ಅವರು ಊಟ ಮಾಡಿದ್ರು ಎಲ್ಲ ಬರೋಬರಿ. ಈಗ ನೀನು 5 ಉಂಡಿ ತಿಂದಿ, ನೀನು ಇದ್ರಿಗೆ ನಾವು 15 ಉಂಡಿ ತಿನ್ನಿಸು ಅಂದ್ರೆ ಏನು ತಿನ್ನಿಸೋದಿಲ್ಲ. ಯಾಕಂದ್ರೆ ನಿನ್ಗೆ 5 ಉಂಡಿ ಬಂದು ಅವ್ನಿಗೆ ಯಾಕೆ 15 ಉಣಿಸ್ಬೇಕ, ತಲೆಯಾಗ ಬರ್ತದೆ ಇಲ್ಲ ಅವ್ನಿಗೆ ಯಾಕಪ್ಪ 15 ಕಾಯಿನ್ ಬರ್ತದೆ ಇಲ್ಲ, ಇಲ್ಲ ಬರಂಗಿಲ್ಲ ಅಂತ. ಹಂಗ ಸೈನಿಕರಿಗೂ ಕೂಡ ಉಂಡಷ್ಟು ಅವ ಏನು ಉಣಿಸಿದ, ಆವಾಗ ರಾಜ ಕಾಯಿನ್ ಯಾಕೆ ಕೊಟ್ಟ ಗೊತ್ತಾ, ಪರಸ್ಪರಲ್ಲಿ ದ್ವೇಷ ಇಲ್ಲ, ಪ್ರೀತಿಯಿಂದ ಇದ್ದಾರೆ, ನಮ್ಮ ಸೈನಿಕರು ಶೂರರಿದ್ದಾರೆ. ಅವಾಗ 15 ಯಾಕೆ ತಿನ್ನಿಸ್ಬೇಕಂತ ಬಂದುಬಿಟ್ರೆ ನಾಳೆ ಇವ್ರು ಒಡ್ಕೋತಾರೆ. ಆದ್ದರಿಂದ ಈ ಕಥೆ ನೀವು ಪಾಠದೊಳಗೆ ಹಾಕ್ಯಾರ. ಒಂದು ಪಾಠದೊಳಗಿರುವಂಥ ವ್ಯಾಲ್ಯೂ ಏನು, ಹೆಂಗೆ ಓದಬೇಕು, ಹೆಂಗದ, ಸೂಪರ್. ಇಷ್ಟ ಅಲ್ಲ, ಎಲ್ಲರೂ ಊಟಕ್ಕೆ ಹಬ್ಬಕ್ಕೆ ಕೂತಿದ್ದೊಮ್ಮೆ ಎಲ್ಲ ಬಡಿಸಿಲ್ಲ. ನಮ್ಮಲ್ಲಿ ಎಲ್ಲ ಬಡಿಸೋ ತನಕ ಯಾರು ಊಟ ಮಾಡೋದಿಲ್ಲ. ಎಲ್ಲರೂ ಹಿಂಗಾದ್ಮೇಲೆ ಬಿಟ್ಟು ನಂತರ ಊಟ ಮಾಡಿದೆ ಅಂದಮೇಲೆ ಬಿಡ್ಬೇಕು. ಒಂದು ಕೊನೆಯ ಒಂದು ಪ್ರಶ್ನೆದ ಇವತ್ತಿಂದು ಅಂದ್ರೆ ಪ್ರತಿ ದಿವಸ ಬೇರೆ ಬೇರೆ ಏನು ಈಗೆಲ್ಲ ಹಾಕ್ಯದ, ಸಂಡಿಗೆ ಹಾಕ್ಯದ, ಬಜ್ಜಿ ಹಾಕ್ಯದ, ಪಲ್ಯ ಹಾಕ್ಯದ, ಕೋಸಂಬರಿ ಹಾಕ್ಯದ, ಎಲ್ಲ ಹಾಕ್ಯದ. ಈಗ ಇದ್ರಾಗ ಏನು ತೆಗೆದ ರುಚಿ ಹತ್ತದ, ಇದ್ರಾಗ ಏನು ತೆಗೆದ ರುಚಿ ಹತ್ತದ. ಈಗ ಒಬ್ಬ ಉಪ್ಪು ತೆಗೆದ್ರ ಅಂತ, ಒಬ್ಬ ಈ ಪಲ್ಯ ಯಾರ್ಯಾರಿಗೆ ಏನೇನು ಬೇಡ ಅವ್ನು ತೆಗೆದ್ರ ಅಂತಂದ್ರೆ ಇಲ್ಲ ಇಲ್ಲ ಇಲ್ಲ. ಮತ್ತು ಏನೇ ಹೇಳ, ಇನ್ನೊಂದು ವಿಚಾರ ಮಾಡ್ರಿ, ಇಲ್ಲ ನಮ್ಗೆ ಹೊಳಿವಲ್ತ, ಬಾಯಿ ತೆಗೆದ ರುಚಿ ಹತ್ತದ. ಅಂದ್ರೆ ಅಮ್ಮ ನಮ್ಗೆ ಎಜುಕೇಟ್ ಹೆಂಗೆ ಮಾಡ್ತಿದ್ವಿ. ವೆರಿ ಗುಡ್ ಟೈಲರಿಂಗ್ ಮಾಡ್ತಿದ್ಲು, ಕ್ರಾಫ್ಟ್ ವರ್ಕ್ ಮಾಡ್ತಿದ್ಲು, ರಂಗೋಲಿ ಮಾಡ್ತಿದ್ವಿ, ಸೂಪರ್. ಹಿಂಗಾಗಿ ಆಕೆ ಟೀಚರ್ ಅಂತ ಅಪಾಯಿಂಟ್ಮೆಂಟ್ ಸೆಲೆಕ್ಟಿಗೆ ಬಂತು. ಅದನ್ನೆಲ್ಲ ಸಣ್ಣವ್ರು ಇದ್ವಿ, ರಿಸೈನ್ ಮಾಡಿದ್ಲು, ಆ ಭಾಗ ಬೇರೆ. ಬಟ್ ಆಕೆ ಇಷ್ಟು ಸೂಪರ್ ಮಾಡ್ತಿದ್ಲು, ಏನೋ ಕೆಲಸ ಮಾಡಿದ್ರೆ ಮಾಸ್ಟರ್ ಪೀಸ್. ಆಮೇಲೆ ನೂಲ್ತಿದ್ವಿ ಮನೆಯಲ್ಲಿ, ಅಪ್ಪನೂ ನೂಲ್ತಿದ್ವಿ ಅವಾಗ ನೂಲ್ತಿದ್ವಿ, ಸಣ್ಣವರಿದ್ದು ನೂಲ್ತಿದ್ವಿ. ಮುಂದೆ ಪರಿಣಾಮ ಏನಾಯ್ತು ಭಾಳ ಇಂಟ್ರೆಸ್ಟಿಂಗ್. ಅಂದರೆ ನಮ್ಗೆ ಯಾಕೆ ಇವನ್ನೆಲ್ಲ ಕಲಿಸ್ತಿದ್ವಿ ಅಂದರೆ ನಾಳೆ ನಿಮ್ಮಷ್ಟಕ್ಕೆ ನೀವು ನಿಲ್ಲಿಗೆ ಬರಬೇಕು, ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗಬೇಕು. ಇವತ್ತಿನ ಮಕ್ಕಳಿಗೆ ನಾವು ಅದನ್ನೇ ಕಲಿಸ್ಬೇಕಾಗ್ಯದ. ಎಲ್ಲದರೊಳಗೂ ನಾವೇ ತಿಳುವಳಿಕೆದ, ನಮಗೆ ಸಾಕಷ್ಟು ಗೊತ್ತದ ಅಂತ ನಾವು ಹೇಳ್ತಾ ಹೋದಂಗೆ ನಾಳೆ ಅವರು 50 ವರ್ಷ ಆದ್ಮೇಲೂ ನಮ್ಮ ಮೇಲೆ ಪರಾವಲಂಬಿ ಆಗೋದು ನಾವು ನೋಡ್ಲಿಕ್ಕೆ ಖಂಡಿತ. ಎಲ್ಲ ಅಪ್ಪನ ಮಾಡೋದು. 1ನೇ ನಂಬರ್ ಬರ್ಬೇಕು, ಓದೆ. ಚಿತ್ರ ತೆಗಿತೀಯ, ಅದನ್ನೇನು ಮಾಡ್ತೀವಿ, ಓದೆ. ಇದೇನು ಮಾಡ್ತೀವಿ, ಓದೆ. ನಮ್ಮ ಹುಡುಗ 4 ಮಾರ್ಕ್ಸ್ ಕಡಿಮೆ ತೊಗೊಂಡ್ರಿ ಅಂತ. ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ. ಇವತ್ತೊಂದು ಹಾವು ಬರ್ತದೆ, ಎಷ್ಟು ಮಾರ್ಕ್ಸಿಂದ ಬಂತದ ಹಾವು ಇರೋದಿಲ್ಲ. ಆವಾಗ ಅಪ್ಲಿಕೇಶನ್ ಇಂಪಾರ್ಟೆಂಟ್. ಹೌದೌದು. ಬರೀ ನಾವು ಹಾವು ಬಂದರೆ ಓಡಿ ಹೋಗಬೇಕು ಬಂತ, ಓಡಿ ಹೋಗೋದೇ ಕಲಿಸಿಲ್ಲ ನಾವು, ಅಥವಾ ಅದನ್ನು ಹಿಡಿದು ನೋಡೋದನ್ನು ಕಲಿಸಿಲ್ಲ. ಮತ್ತೆ ನಾವು ತಪ್ಪು ಮಾಡ್ತಾ ಇದ್ದೇವೆ. ಅಪ್ಲಿಕೇಶನ್ ಇಸ್ ವೆರಿ ಝೀರೋ. ಇಲ್ಲಿ ಪ್ರಶ್ನೆ ಏನಂದರೆ, ಭಾಳ ನಮ್ಮ ತಂದೆ 10ನೇ ವರ್ಷಕ್ಕೆ ತೀರ್ಕೊಂಡ್ರು. ಒಂದು ಇಷ್ಟು ಜನ ಮನ್ಯಾಗ. ನಿಮ್ಮ 10ನೇ ವರ್ಷಕ್ಕೆ ನಿಮ್ಮ ತಂದೆಯವ್ರು ತೀರ್ಕೊಂಡ್ರು. ಮನೆಯೊಳಗೆ 10 ಜನ, ತಾಯಿ ಹಿಡಿದು 11 ಜನ.
ಹೆಂಗೆ ನೀವು ಆವಾಗ ಮನಿ ಅಮ್ಮ ಮಾತ್ರ ವಂಡರ್ಫುಲ್ ಹೇಳಿದ್ರು. ಒಂದು ದಿವಸ ಹತ್ಲು, ಮಕ್ಕಳ ಎಜುಕೇಷನ್ ಏನು ಅಂತ ಪ್ಲ್ಯಾನ್ ಮಾಡಿದಾಗ ಮುಂಜಾನೆ ಎದ್ದು ನೀವೆಲ್ಲರೂ ಚಲೋ ಕಲಿತೀರಿ ತಗೊಳ್ರಿಪ್ಪ ಅಂದ್ಲು. ನಮಗೆ ಏನೋ ಆಶ್ಚರ್ಯ ಆಯ್ತು. ಒಂದು ವಾರದಿಂದ ಹಿಂಗೆ ಯಾಕೆ ನಮ್ಮ ಒಂದು ಇಲ್ಲ, ನಿನ್ನೆ ಕನಸಿನಾಗ ಒಬ್ಬವ ಇಡೀ ಪುಸ್ತಕದ ಗಂಟು ತೊಗೊಂಡು ಬಂದ, ಎಲ್ಲಿ ಒಯ್ಬೇಕ್ರಿ ಅಂತ ಊರಾಗೆಲ್ಲ ಕೇಳಿದ ಕೂಡನ ಅಲ್ಲಿ ವೆಂಕಣ್ಣವ್ರ ಮನ್ಯಾಗ ಸೋನಕ್ಕ ಅದಾಳಲ್ರಿ, ಅಲ್ಲಿ ಒಯ್ಯಿರಿ ಅಂದ್ರೆ ನಾವು ತೊಗೊಂಡು ಬಂದು ಇದೇನ್ರಿ ವೆಂಕಣ್ಣವ್ರ ಮನೆ, ಇದೆ ಸೋನಕ್ಕ ಅವ್ರ ಮನೆ, ಯಾವುದೇನ್ರಿ? ಹ್ಞೂನಪ್ಪ ಅಂದ್ರಿ. ಒಳಗೆ ಬರ್ತೀನಿ ರೀ ಅಂದ. ಯಾಕಪ್ಪ? ಈ ಪುಸ್ತಕ ಕೊಟ್ಟು ಕಳ್ಸ್ಯಾರ್ರಿ ನಿಮ್ಗೆ ಅಂದ. ಯಾರು ತಪ್ಪು ಬಂದೀನಿ ನೋಡು. ಇಲ್ರಿ, ಇಲ್ಲೇ ಪಡಸಾಲೆಗೆ ನಾನು ಹರಿತೀನಿ ರೀ, ಅವು ನಿಮ್ಮ ಪುಸ್ತಕ ರೀ, ನಾವು ಹೋಗ್ತೀನಿ ರೀ ಅಂದ. ಯಾವಾಗ ಯಾರೋ ಅನ್ನೋನ್ ಪರ್ಸನ್ಸ್ ಈ ಪುಸ್ತಕ ನನ್ನ ಮನೆಯೊಳಗೆ ಬಂದು ಕನಸಿನಾಗ ನಿಮ್ದೆಲ್ಲ ಎಜುಕೇಷನ್ ಚಲೋ. ಅವತ್ತಿನ ಕಣ್ಣಾಗಿ ನೀರು ನನಗೆ ಇವತ್ತಿಗೂ ನೆನಪದ. ಎಲ್ಲರಿಗೂ ಎಜುಕೇಷನ್ ಆಗ್ತದೆ. ಎಲ್ಲರೂ ಸ್ಕಾಲರ್ಸ್ ನಿಮ್ಮ ಮನ್ಯಾಗ ಅಂತ ಹಳ್ಳಿ ಒಳಗೆ. ಎಸ್ ಆಯಿತು, ಎಲ್ಲ ಇದು ವಂಡರ್ಫುಲ್ ಭಾಗ ಆಯ್ತು. ನೂಲ್ತಿದ್ವಿ ನಾವು, ನಾನು ನನ್ನ ಅಣ್ಣ. ದಿವ್ಸಕ್ಕೆ 2 ಲಡಿ ನೂಲ್ಬೇಕು. 2 ಲಡಿ ಅಂದ್ರೆ 3.5 ಅಣೆ 1 ಲಡಿಗೆ. ನಮ್ದು 7 ಅಣೆ ಪ್ರತಿ ದಿವಸ ನನ್ನ ಅಣ್ಣ ನಾನು ದುಡಿಬೇಕು. ಹಿಂಗೆ ಇಟ್ಕೊಂಡನ ಓದ್ಬೇಕು, ನೂಲ್ಬೇಕು. ನೂಲ ಮುಂದೆ ನಾವು ಸಣ್ಣವ್ರು ಇವೆಲ್ಲ ಗೆರಿ ಬಂದುಬಿಡುವು. ಕಂಪಲ್ಸರಿ ನೀವು 2 ಲಡಿ ನೂಲ್ಬೇಕಲ್ಲ. 1 ಲಡಿ ಅಂದರೆ 16 ಚಿಟಗ. 1 ಚಿಟಗ ಅಂದರೆ 40 ಸುತ್ತು. 40 ಸುತ್ತು ಅಂದ್ರೆ 1 ಸುತ್ತಿಗೆ 4 ಫೂಟ್. ಅಂದರೆ ನೀವು 4 ಫೂಟು ಗುಂಡ್ಲೆ 40 ಗುಂಡ್ಲೆ 16 ಮಾಡಿದ್ರೆ ಎಷ್ಟು ದೂರ ಆಗ್ತದೋ ಅಷ್ಟು 1 ಲಡಿಗೆ 3.5 ಅಣೆ ಕೊಡ್ತಿದ್ರು. 3.5 ಅಣೆ ಅಣೆ ಕೊಡ್ತಿದ್ರು. ನನ್ನ ಅಣ್ಣ 2, ನಾನು 2 ಲಡಿ. ಆಮೇಲೆ ಉಳಿದಿದ್ದು ಟೈಲರಿಂಗ್ ಎಲ್ಲ ನನ್ನ ತಾಯಿ. ಎಲ್ಲಿಯೂ ಏನೂ ಕೈ ಹತ್ತಂಗಿಲ್ಲ, ಯಾರಿಗೂ ಕೇಳಂಗಿಲ್ಲ ಅನ್ನೋವಂಥ ಭಾಗ ಇತ್ತು. ಇದೆಲ್ಲನೂ ರಕ್ತ ಬಂದದ್ದು ನಮ್ಮ ಅಮ್ಮಗೆ ತೋರಿಸ್ತಿದ್ದೆ. ಹಿಂಗೆ ರಕ್ತ ಬಂದದ, ನಾಳೆ ಹೆಂಗೆ ನಾನು ನೂಲ್ಬೇಕು ಕಂಪಲ್ಸರಿ. ಹಂಗನೂ ದಡ್ಡಿ ಬೀಳೋದಂದ್ರೆ ಹಂಗೆ. ಈಗ ಅವ್ನು ಸಿತಾರ ಬಾರಿಸ್ತಾನಪ್ಪ ದಿವಸ, ನಾ ತಂತಿ ಮೇಲೆ ಹಿಂಗೆ ಮಾಡ್ತಾನೆ. ಮತ್ತು ಅದು ಕೊರೆಯಂಗಿಲ್ಲನ, ಕೊರದಲ್ಲಿ ಎಷ್ಟು ಚಂದ ಬಾರಿಸ್ತಾನ ಅವ. ಇಡೀ ಜಗತ್ತಿನವ್ರು ಅಂತಾರೆ, ವಾವ್ ಏನು ರೀ ಸುತಾರ ನುಡಿಸ್ತಾನ ಅಂತಾರೆ. ಇಲ್ಲ ವಯಲಿನ್ ಹಿಂಗೆ ಮಾಡ್ತಾನೆ, ಇಲ್ಲ ಹಂಗೆ ಇದೆ ಅಂದು ಅರಶಿನ ಎಣ್ಣೆ ಎಲ್ಲ ಹಚ್ಚಕ್ಕೆ ಕೂತ್ಕೊಂಡು ಕಡಿಮೆ ಆತ ಇದಾತ ಎಲ್ಲ ಅನ್ನೋಕ್ಕೆ ಒಳಗೆ ಹೋಗಿ ಅಡುಗೆ ಮನೆಗೆ ಹೋದ್ಮೇಲೆ ಹತ್ಕೋತ ಕೊಡಕ್ಕೆ. ಪ್ರತಿಯೊಬ್ಬರು ತಾಯಿಯಂದರು ಹಿಂಗೆ ಇರ್ತಾರೆ. ತಮ್ಮ ಬುಡಕ್ಕೆ ಬೇಕಾದಷ್ಟು ದುಃಖ ಇರಲಿ, ಮಕ್ಕಳಿಗೆ ತೋರಿಸ್ಕೊಡೋದಿಲ್ಲ. ಸುಹಾಸಿನಿ ಸುಮಧುರ ಭಾಷಿಣಿ ಸುಖದ ಮೋದದ ಮಾತರಂ ನಗತಾ 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 ಇರ್ತಾಳೆ. ತಂದು ಊಟ ಆಗೋದೆಲ್ಲೂ ನೋಡೋದಿಲ್ಲ. ನೀವು ಅರ್ಧ ರೊಟ್ಟಿ ಕಡಿಮೆ ತಿಂದರೆ ಯಾಕೆ ಎಲ್ಲರ ಏನಾರ ತಿಂದು ಬಂದೇನು? ಇಲ್ಲ, ಎಲ್ಲೂ ಏನೂ ತಿಂದಿಲ್ಲ. ಯಾಕೆ ಖಾರ ಆಗ್ಯದ, ಉಪ್ಪಾಗ್ಯದ, ಮೊಸರು ಹಾಕಲಿ, ತುಪ್ಪ ಹಾಕಲಿ. ಎಷ್ಟು ಕಾಳಜಿ ಮಾಡ್ತಾರೆ ರೀ ತಾಯಂದ್ರು. ಬಟ್ ಗೊತ್ತಾಗ್ತಾ ಇಲ್ಲ. ಅಲ್ಲ, ನನಗನ್ನಿಸ್ತದ ನಿಮ್ಮನ್ನು ನೋಡಿದ್ರೆ ಎಂಥ ತಾಯಿ ಇರ್ಬೋದು, ಎಂಥ ಮೂರ್ತಿ ಕೆತ್ತಾಳ ಅಂದ್ರೆ ದೇವಿನ ಆಕೆ. ಇಷ್ಟ ಅಲ್ಲ, ನಮ್ಮಲ್ಲಿ ಒಂದು 2-3 ಕಂಡೀಷನ್ಸ್ ಇದ್ದು, ಭಾಳ ಇಂಟ್ರೆಸ್ಟಿಂಗ್ ಕಂಡೀಷನ್ಸ್. ನಾನು ಸ್ವಲ್ಪ ಜಂಪ್ ಮಾಡಿ ಹೇಳಿ ಪ್ರಯತ್ನ ಮಾಡ್ತೀನಿ. ನಾವಾಗಿ ಏನೂ ಕೇಳಂಗಿಲ್ಲ, ಊಟ ಕೂತಾಗ ಕೇಳಂಗಿಲ್ಲ. ಸಾರು ಹಾಕು, ಪಲ್ಯ ಬೇಕು, ರೊಟ್ಟಿ ಬೇಕು, ಕೇಳಂಗಿಲ್ಲ. ನಾ 3 ಸಲ ಕೇಳ್ತೀನೋ, ನೀವು ಕೇಳಬೇಡ್ರಿ ಅಂತಿರ್ಲಿಕ್ಕೆ. ಪಲ್ಯ ಬೇಕಂದ್ರೆ ನಾ 3 ಸಲ ಕೇಳ್ತೇನೆ, ನಿಮ್ಗೆ ಬೇಕಿದ್ರೆ ಬೇಕಂತ ಹೇಳ್ರೆ ಹಾಕ್ತೇನೆ. ನೀವು ವಾಪಸ್ ನೀವು ಕೇಳಬೇಡ್ರಿ. ಯಾಕೆ? ನೀವು ಕೇಳಿದಾಗ ಅದು ತೀರಿತ್ತು ಅಂದ್ರೆ ಇಲ್ಲ ಅಂತ ಹೇಳಿದಾಗ ನನ್ನ ಕಣ್ಣಾಗ ನೀರು ಬರ್ತದೋ, ಅದಕ್ಕೆ ನೀವು ಕೇಳಬಾರ್ದು. ನಾ ಕೇಳಿ ಹಾಕ್ತೀನಿ, 3 ಸಲ ಕೇಳಿ ಹಾಕ್ತೀನೋ. ಎಂದೂ ನಮಗೆ ಉಪವಾಸ ಕಡಿಮೆ ಇಲ್ಲ. ಆದರೆ ನೀವು ಕೇಳಬೇಡ್ರಿ, ನನಗಿದು ಬೇಕಂದ್ರೆ. ಇಲ್ಲ ಅಂದ್ರೆ ನನಗೆ ಭಾಳ ದುಃಖ ಆಗ್ತದೋ. ಹೌದು. ಸೋ ಸೆನ್ಸಿಟಿವ್ ವಿಚಾರಗಳು. ಸೂಪರ್. ಇಷ್ಟ ಅಲ್ಲ, ನಮ್ಮ ಅಣ್ಣ ಇವರಿಬ್ಬರು ಜಾಬಿಗೆ ಹೋದ್ರು, ಮಗ ಇರ್ದಾದ್ಮೇಲೆ ನಾನು ದೊಡ್ಡವಿದ್ದಿಲ್ಲ. ಮದುವೆಗೆ ಹೋಗ್ಬೇಕಾದ್ರೆ ನಾವು ಹೋಗ್ಬೇಕು ಅಂತ ಹೇಳ್ತಿದ್ಲು. ಇದು ಬೆಳ್ಳಿ ಬಟ್ಲ ಇವ್ರಿಗೆ ಕೊಡಬೇಕು, ಇದು ಇವ್ರಿಗೆ ಕೊಡಬೇಕು. ಕೊಟ್ಟು ಎಲ್ಲರಿಗೂ ನಮಸ್ಕಾರ ಮಾಡಿ ಬರ್ತೀನಿ ಅನ್ನೋ. ಊಟ ಮಾಡಿ ಹೋಗು ಅಂದ್ರೆ ಊಟ ಮಾಡಿ ಬಾ, ಇಲ್ಲ ಅದು ಹಂಗೆ ಬಾ. ಮದುವೆಗೆ ಹೋಗ್ಬೇಕಾದ್ರೆ ಊಟಕ್ಕೆ ಹಾಕಿ ಕಳಿಸಿದ್ಲ ನನಗೆ. ಯಾಕೆ? ಒಂದ್ಸಲ ಒಂದು ಘಟನೆ ಆಯ್ತು. ನನಗದು ಏನೂ ಗೊತ್ತಿರಲಿಲ್ಲ. ಊಟಕ್ಕಾಗಿ ಹೋಗ್ತಾ ಅಲ್ಲಿ ತಡ ಆಗ್ತದೆ ಹಿಂಗಿನ ತಲೆ. ಒಂದ್ಸಲ ಪಕ್ಕದ ಮನೆಯವರು ಬಂದರು, ಅಲ್ಲಿ ಎಲ್ಲಿ ಹಾಕ್ಯಾರ, ನೀ ಇಲ್ಲಿ ಊಟ ಮಾಡ್ಲಿಕ್ಕತ್ತಿಲ್ಲೋ? ನಮ್ಮವ್ವ ಅಂದ್ರು, ಇಲ್ಲ ಅವ್ನು ಭಾಳ ಹಸಿವೆ ಅಂದ, ಆಟ ಆಡಿ ಬಂದಾನ, ಕೂಡ್ಲಿ ಅಂದ. ತೆಗಿಯಂತ ತಾಟ್ ತೆಗಿಲಿಕ್ಕೆ ಬಂದ್ರು. ಅಲ್ಲಿ ಇಲ್ಲಿ ಹಾಕ್ಯಾರ, ಇಲ್ಲಿ ಊಟ ಮಾಡಿದ್ಮೇಲೆ ಅಲ್ಲಿ ಏನು ಮಾಡ್ತಿದ್ದೆ? ಹೋಗಿ ನಮ್ಮವ್ವ ಅಂದ್ರು, ಇಲ್ಲ ಇಲ್ಲಿ ಊಟ ಮಾಡಿ ಹೋಗ್ಲಿ ಅವ.
ಯಾಕೆ ಒಂದು ಊಟ ಚಲೋ ಅದ. ಅಲ್ಲಿ ಬಂದಾಗ ಇನ್ನೊಂದು ಉಂಡಿ ಬೇಕಂದ್ರೆ ಹ್ಞೂ ಅಂದರೆ ಆ ಸೋನಿ ಮಕ್ಕಳು ಪಾಪ ಮನ್ಯಾಗ ಏನು ಮಾಡೋದಿಲ್ಲ ನೋಡ್ರಿ ಅಂತ ಕನಿಕರದಿಂದ ಹಾಕಬಾರ್ದು. ಒಂದು ಹೊಟ್ಟೆ ತುಂಬಿತ್ತು ಅಂತಂದ್ರೆ ಅವನಾಗಿ ನೋ ಅಂತಾನೆ. ಅಂದ್ರೆ ನನ್ನ ಮಕ್ಕಳಿಗೆ ಎಲ್ಲಿಯೂ ಅಪಮಾನ ಆಗುತ್ತೆ. ಸೊ ಎಂಥ ಪಾಲಕತ್ವದ ಪಾಠಗಳಿವು ಅಂತ ಅಲ್ವಾ? ಇಂಥವನ್ನ ನಮ್ಗೆ ಕಲಿಸಿದ್ರು, ಯಾರಿಗೂ ಅನ್ಯಾಯ ಮಾಡಬೇಡ. ಒಂದು ಉದಾಹರಣೆ, ಶೇಂಗಾ ಹೊಡಿಲಿಕ್ಕೆ ಹೋಗ್ತಿದ್ವಿ, ಏಪ್ರಿಲ್ ಮೇ ಆದ ಶೇಂಗಾ ಶೇಂಗಾ ಬರ್ತದೆ ಸೀಸನ್. ನಮ್ಗೆ ಟೈಮ್ ಕಡಿಮೆ, ಹಿಂಗಾಗಿ 2 ಕೈಲಿ ಹೊಡಿತಿದ್ದೆ ನಾನು. ಇವತ್ತಿಗೂ ನಾನು 2 ಕೈಲಿ ಚಿತ್ರ ತೆಗಿಲಿಕ್ಕೆ ಕಾರಣ ಅದು. ಹೊಡಿತಿದ್ದೆ. ನನ್ನ ಫ್ರೆಂಡ್ ಏನಂದ, ಲೇ ಜೋರು ಹೊಡಿಲಿ, ಅವು ಬ್ಯಾಳೆ ಆದ್ರೆ ನಮ್ಗೆ ಕೊಡ್ತಾರೆ ಅವನ್ನ. ಅಂದ್ರೆ ಅವ್ನು ಕಲ್ಕೋದ್ಮೇಲೆ ಅಳಿತಿದ್ರು. ಅವು ಬ್ಯಾಳೆ ಎಲ್ಲ ತೆಗೆದು ನಾವು ಸಪ್ರೇಟ್ ಕೊಡ್ಬೇಕು. ಅವು ಬ್ಯಾಳೆ ಆಗಿದ್ದು ನೀವೇ ತೊಗೊಂಡೋಗ್ರಿ ಅಂತಿದ್ರು ಮಾಲಕರು. ಜೋರು ಹೊಡಿಲಿ ಅಂದ್ರೆ ಬ್ಯಾಳೆ ಆದ್ರೆ ನಿನಗೆ ಬರ್ತಾವೆ. ನನಗೆ ಗೊತ್ತಿಲ್ಲದ, ನಾ ಏನು ದೊಡ್ಡ ಫಿಲಾಸಫರ್ ಅಲ್ಲ ಏನಲ್ಲ. ನಾ ಏನಂದೆ, ಒಂದು ಕಾಳನ್ನ ಜೋಳ ಬ್ಯಾಳೆ ಮಾಡಿದ್ರೆ 8 ಕಾಯಿ ಬಿಡೋದನ್ನು ನಾನು ಹಾಳು ಮಾಡ್ದಂಗೆ. 8 ಕಾಯಿ? ಅವು 8 ಕಾಯಿ ಬಿಡ್ತಾವಲ್ಲ. ಒಂದು ಬೀಜ ನಾನು ಬ್ಯಾಳೆ ಮಾಡಿದ್ರೆ ಅದು ಸತ್ತಂಗೆ. ಹೌದು. ಅದನ್ನ ಬಿತ್ತಲಿಕ್ಕೆ ಬರಂಗಿಲ್ಲ. ಬಿತ್ತಲಿಲ್ಲ ಅಂದ್ರೆ 8 ಕಾಯಿ ಬಿಡ್ತಾವಲ್ಲಿ ಒಂದು ಬೀಜಕ್ಕೆ. ಅದನ್ನ ಬ್ಯಾಳೆ ಯಾಕೆ ಮಾಡ್ಬೇಕಪ್ಪ? ಸೂಪರ್. ಹೌದು, ಮಾಡೋದಿಲ್ಲ ಅಂದೆ. ಅಂದೇ ಬಡದೆ ಬಂದ್ವಿ. ಸಂಜೆ ಮುಂದೆ ಮಾಲಕರು ನಮ್ಮ ಮನೆಗೆ ಬಂದರು. ಒಂದಿಷ್ಟು ಬ್ಯಾಳೆ ತೊಗೊಂಡು ಬಂದರು. ನಮ್ಮ ಔಷಧಿ ಬಂತು, ಬಹುಶಃ ಇವತ್ತು ಶೇಂಗಾ ಹೊಡಿಲಿಕ್ಕೆ ಹೋದಾಗ ಇಷ್ಟು ಬ್ಯಾಳೆ ಮಾಡ್ಯಾನ, ಅವ್ರು ಅದು ಹಿಡ್ಕೊಂಡು ಬಂದಾರ, ಬೈಲಿಕ್ಕೆ ಬಂದಾರಂತ. ಅಂದ ಕೂಡ ಕರೆದ್ರು, ಸುರೇಶ ಬಾಯಿಲ್ಲ, ಏನು ನಿನ್ನೆ ಶೇಂಗಾ ಹೊಡಿಲಿಕ್ಕೆ ಹೋಗಿದ್ದೇನು? ಹ್ಞೂ. ಅವನ್ನೆಲ್ಲ ಬ್ಯಾಳೆ ಮಾಡ್ಕೊಂಡು ಬಂದೇನು? ಇಲ್ಲ ಅಂದ. ಬೇಳೆ ಮಾಡಿಲ್ಲ ನಾನು. ಮತ್ತು ಅದು ಯಾಕೆ ತಂದಾರ? ಅವ್ರು ನಮ್ಮ ತಾಯಿಯವ್ರಿಗೆ ನಮಸ್ಕಾರ ಮಾಡಿ ಹೇಳಿದರು, ನಿಮ್ಮ ಮಗ ಎಂಥ ಸಂಸ್ಕಾರ ಕೊಟ್ಟಿದೆ ಅದನ್ನು ನೋಡ್ಲಿಕ್ಕೆ ಬಂದಿದ್ರಿ ಅಮ್ಮ. ಅವನು ಫ್ರೆಂಡ್ ಬ್ಯಾಳೆ ಮಾಡು ಅಂತ ಹೇಳಿದ್ರೆ, ಒಂದು ಬ್ಯಾಳೆ ಮಾಡಿದರೆ 8 ಕಾಯಿ ಬಿಡೋದನ್ನು ಹಾಳು ಮಾಡ್ದಂಗೆ ಆಗ್ತಿರಲಿ, ನಾ ಬ್ಯಾಳೆ ಮಾಡೋದಿಲ್ಲ ಅಂದ. ಅದಕ್ಕೆ ನೀವು ಎಂಥ ಸಂಸ್ಕಾರ ಕೊಟ್ಟಿರಮ್ಮ, ನಿಮ್ಮನ್ನು ನೋಡ್ಲಿಕ್ಕೆ ಬಂದೀನಿ. ಇವತ್ತು ಆದದ್ದು ಬ್ಯಾಳೆ ಎಲ್ಲ ನಿಮ್ಗೆ ತಂದು ಕೊಡ್ತಾ ಇದ್ದೀನಿ, ದಯಮಾಡಿ ಉಪಯೋಗ ಮಾಡಿ. ಅಮ್ಮನಂತ ಹೇಳಿದವು, ಇಂಥದ್ದು ಗುಣ ಕಲಿಬೇಕು, ಮತ್ತೊಬ್ಬರಿಗೆ ಕೆಟ್ಟ ಮಾಡ್ಲಿಕ್ಕೆ ಹೋಗಬೇಡ. ಸೂಪರ್. ನೀ ಬದುಕೋ ಸಮಸ್ಯೆ ಇಲ್ಲ, ಆದ್ರೆ ಮತ್ತೊಬ್ಬರನ್ನು ಕೊಂದೆ ಅಂದರೆ ಅವಂಗೂ ಆಗೋದಿಲ್ಲ, ನೀನು ಸಾಯ್ತೀವಿ. ಮತ್ತೊಬ್ಬರಿಗೆ ಅನುಕೂಲ ಮಾಡಿಕೊಡು, ಅವನು ನೀನು ಬದುಕಿಸ್ತಾನೆ, ನೀ ಯಾಕೆ ಕಾಳಜಿ ಮಾಡ್ತೀವ? ದಿಸ್ ಈಸ್ ಮೈ ಮದರ್ಸ್. ಅಲ್ಲ, ನೀವು ಆಗಲೇ ನನಗೊಂದು ಅಂದರೆ ಹೇಳಿದ್ರಿ, ಅತಿಥಿ ದೇವೋಭವ. ನಮ್ಮ ವೀಕ್ಷಕರು ಅದನ್ನ ಕೇಳಿಸ್ಕೋಬೇಕು. ಇಲ್ಲಿ ಏನು ಪ್ರಶ್ನೆ ಇದೆ ಅಂದ್ರೆ, ನಾವು ಏನೂ ಕೇಳಂಗಿಲ್ಲ ಅಂತಿತ್ತು, ಇತ್ತಂದು ಮಾಡ್ತಿದ್ಲು. ಇದು ನಮ್ಮಲ್ಲಿ ಪದ್ಧತಿ. ಇಲ್ಲಿ ಧಾರವಾಡಕ್ಕೆ ಬಂದ ಮೇಲೂ ಕೂಡ BSc ಬಂದಿದ್ದಾಗ ನಮ್ಮಲ್ಲಿ ಎಲ್ಲರೂ ಆಲ್ ಬ್ರದರ್ಸ್ ಹಿಂಗೆ ಇದ್ದೇವೆ. BSc ಟೈಮ್ನಾಗಿದೆ. ಇವತ್ತಿಗೂ ಕೂಡ ನಾವು ಮದುವೆ ಆದ್ಮೇಲೆ ನಮ್ಗೆ ಬಂದ ಸಮಸ್ಯೆ ಏನು ಗೊತ್ತಾ, ನಮ್ಮ ಮನೆಯವರೆಲ್ಲ ಮಾಡಿರ್ತಾರೆ, ನಾವು ಕೇಳಂಗಿಲ್ಲ, ಆಕೆ ಹಾಳಾಕಂಗಿಲ್ಲ. ಅಲ್ಲೇ ಇಟ್ಟಿದ್ದು ನೀವು ಕೇಳಬಾರ್ದು ಯಾಕಂತ. ಆಕೆ ನಮ್ಮಲ್ಲಿ ಕೇಳೋ ಪದ್ಧತಿ ಇಲ್ಲ ಅಂತ. ಅಂದ ಕಡೆನ ಒಂದ್ಸಲ ಏನೈತಿ, ಇಲ್ಲಿ ಧಾರವಾಡಕ್ಕೆ ಬಂದ ನಂತರ ಬೆಡನ್ ಪಾವೆಲ್ ಒಂದು ಪೇಂಟಿಂಗ್ಸ್ ಮಾಡ್ಬೇಕು. ಲಾರ್ಡ್ ಬೆಡನ್ ಪಾವೆಲ್, ಸ್ಕೌಟ್ ಆ್ಯಂಡ್ ಗೈಡ್ಸ್. ಪ್ರೊಫೆಸರ್ ಹೇಳಿದ್ರು 2 ದಿವಸದೊಳಗೆ ಅದು 4 ಫೋಟೋ 6 ಫೋಟೋ ಲೈಫ್ ಸೈಜ್ ಪೇಂಟಿಂಗ್ ಬೇಕು, ಮಾಡಿಕೊಡ್ತೀನಿ ಅಂತ. ನಾನು ಪೋರ್ಟ್ರೇಟ್ ಎಷ್ಟು ಮಾಡ್ತಿದ್ದೆ ಅಂದರೆ, ವಿದಿನ್ 45 ಮಿನಿಟ್ಸ್ ಪೋರ್ಟ್ರೇಟ್ ಮಾಡಿಕೊಟ್ಬಿಡ್ತಿದ್ದೆ. ಈಸ್ ವೆರಿ ಫಾಸ್ಟ್ ಮಾಡಿಕೊಡ್ತೀನಿ ಅಂದರೆ. 12 ಗಂಟೆಗೆ ನನ್ನ ಕಾಲೇಜ್ ಅಭ್ಯಾಸ ಮುಗೀತು. ಶನಿವಾರ ರಾತ್ರಿ ಕುತ್ಕೊಂಡೆ 12ರಿಂದ 5 ಗಂಟೆ ಒಳಗೆ ಅದು ಪೇಂಟಿಂಗ್ ಮುಗಿಸಿದೆ. ನಮ್ಮವು ಎದ್ದು ಹೇಳಿದ್ರು, ಎಷ್ಟು ಚಲೋ ಪೇಂಟಿಂಗ್ ಮಾಡಿಯೋ ಅಂದ್ಲು. ನಮ್ಮವು ಫೈನ್ ಅಂದ್ರೆ ಅದು ಫೈನಲ್, ಕರೆಕ್ಷನ್ ಇಲ್ಲ ಅಂತ. ಮತ್ತೇನೋ ಅಂದ್ಲು, ನನಗೊಂದು ಕಪ್ ಚಹಾ ಬೇಕಂದ್ರೆ. ಸಕ್ಕರೆ ಇಲ್ಲಲ್ಲೋ ಅಂದ್ಲ. ಈಸ್ ಮೈ ಮಿಸ್ಟೇಕ್. ನಾ ಏನೋ ಮಾತಾಡಲಿಲ್ಲ. ಓಕೆ, ಸಕ್ಕರೆ ಇಲ್ಲ. ಆ್ಯಸ್ ಯೂಶುವಲ್ ಸ್ನಾನ ಮಾಡಿದ್ವಿ. 6 ಗಂಟೆ ಒಳಗೆ ಸ್ನಾನ ಮುಗೀತಿತ್ತು. ಮುಗಿಸಿದೆ, ಅಭ್ಯಾಸ ಮಾಡ್ಲಿಕ್ಕೆ ಕೂತು 9 ಗಂಟೆಗೆ ಶಿರಹಟ್ಟಿಯಿಂದ 4 ಜನ ಬಂದರೆ. ಶಿರಹಟ್ಟಿಯಿಂದ ಅಮ್ಮ, ಅಪ್ಪ, ಮಗಳು, ಇನ್ನೊಬ್ರು ಮಾಮ. ಏನು ನಮ್ಮವ್ಗೆ ಏನು ಸ್ವರ್ಗ ಸಿಕ್ಕಂಗೆ, ಏನು ಅಪರೂಪದಂಗೆ ಬಂದ್ರಿ, ಕೇಳಿ ಬಂದ್ರಿ, ಭಾರಿ ಖುಷಿ ಆಯ್ತು. ನಿಮ್ಮನ್ನು ನೋಡಿ ಎಷ್ಟು ದಿವಸ ಆಗಿತ್ತು. ಕರ್ಲು ಅಡುಗೆ ಮನೆಗೆ ಕರ್ಕೊಂಡು ಹೋದ್ಲು, ಅವಲಕ್ಕಿ ಹೆಚ್ಚಿಕೊಟ್ಲು, ಎಲ್ಲ ಸುಖ ದುಃಖ ಕೇಳಿದ್ಲು, ಎಲ್ಲ ಮಾಡಿದ್ಲು. ಆಮೇಲೆ ಚಹಾ ಕೆಟ್ಲು. ಚಹಾ ಅವ್ರು ಬಂದವ್ರು ಏನಂದ್ರು, ನನಗೆ ಒಮ್ಮೆಲೆ ಸಂಕಟ ಆಯ್ತು. ಅವ್ರಿಗೆ ಚಹಾ ಮಾಡಿದ್ಲು. ಪಕ್ಕದ ಮನೆಯಿಂದ ಆಕೆ ಸಕ್ಕರೆ ಕಡ ತರಲಿಲ್ಲ, ನೋಡಿ ತಂದಿಲ್ಲ. ನಮ್ಗೆ ಸ್ವಲ್ಪ ಬೇಜಾರು ಅನ್ನಿಸ್ತೀವಿ. ಏನು ಇಷ್ಟೆಲ್ಲ ಬೆಳೆ ತನಕ ಪೇಂಟಿಂಗ್ ಮಾಡಿ ನಾನು ಚಹಾ ಕೇಳಿದ್ರೆ ಸಕ್ಕರೆ ಇಲ್ಲ ಅಂದ್ರೆ, ಈಗ ಅವರಿಗೆಲ್ಲನೂ ಎಲ್ಲಿಂದ ಮಾಡಿದ್ಲ ಹಂಗಾರ? ಆಕೆ ಕಡ ತಂದಿದ್ರೆ ನಂಗೆ ಸಮಸ್ಯೆ ಇದ್ದಿದ್ದಿಲ್ಲ. ಕಡ ತಂದಿಲ್ಲ ಆಕೆ. ಅವ್ರು ಬಂದವ್ರು ಏನಂದ್ರು, ಸುರೇಶ ಚಹಾ ಕುಡಿಲಿಕ್ಕೆ ಬರೋ ಅಂದರು. ಆ ಚಹಾ ಕುಡಿಯಂಗಿಲ್ಲ ಅಂದೆ. ಅವ್ರು ಬಂದವ್ರು ಏನಂದ್ರು, ನೋಡು ಸೋನಿ ಮಕ್ಕಳಿಗೆ ಒಂದು ಚಹಾ ಚಟ ಸಹಿತಿಲ್ಲ, ಎಷ್ಟು ಒಳ್ಳೆಯವು ಅಂದ್ರೆ.
ನನಗೆ ಗೊತ್ತು ಯಾಕಂದೆ, ನಮ್ಮ ಮಗ ಗೊತ್ತು ಯಾಕಂದ. ಹಾಂ ಆಯ್ತು, ಅವನೇನಿಲ್ಲ ಕೊಟ್ಟರು, ಎಲ್ಲ ಮುಗಿದ್ಮೇಲೆ ಮತ್ತು ನಿಮ್ಮ ಮಗಳದು ನಿಶ್ಚಿತಾರ್ಥ ಡೇಟ್ ಫಿಕ್ಸ್ ಮಾಡ್ಲಿಕ್ಕೆ ಬಂದಿರಿ ಎಂದ ಅನ್ನೋದು ಹೇಳ್ರಿ, ಹೋಗೋ ಮುಂದೆ ಹಂಗೆ ಹೋಗಬೇಡ್ರಿ, ಮನೆಗೆ ಬಂದು ಹೋಗ್ರಿ, ನಾ ಅಡುಗೆ ಮಾಡಿರ್ತೀನಿ, ಯಾಕಂದ್ರೆ ಸಿಹಿ ಸುದ್ದಿ ಹೇಳಿರಿ, ಖೀರ್ ಮಾಡ್ತೀನಿ ಅಂದ. ನನಗಿನ್ನೂ ಗದ್ದಲ ಹಿಡಿತು. ಒಂದು ಕಪ್ ಶಾಕ್ ಸಕ್ಕರೆ ಇಲ್ಲ ಅಂದಕ್ಕೆ ಖೀರ್ ಮಾಡ್ತೀಯ, ಸುಮ್ಮನೆ ಇದೆ. ಆಮೇಲೆ ಅವ್ರು ಹ್ಞೂ ಅಂತೇಳಿ 1 ಗಂಟೆಗೆ ಬರ್ತೀವಿ ಅಂತ ಹೋದ್ರೆ, ಹೋದ್ಮೇಲೆ ಒಂದು ಕಪ್ ಚಹಾ ತಂದು ನನ್ನ ಟೇಬಲ್ಗೆ ಇಟ್ಲು. ಮುಂಜಾನೆ ಚಹಾ ಕೇಳಿದ್ದೆಲ್ಲ ತಗೋ, ನಂಗೆ ಬೇಡ ಅಂದೆ. ಮತ್ತು ಮುಂಜಾನೆ ಕೇಳಿದಲ್ಲ, ಮತ್ತು ನಾನು ಕೇಳಿದಾಗ ಸಕ್ಕರೆ ಇಲ್ಲ ಅಂದೆಲ್ಲ ಅಂದೆ, ಬೇಕಾ ಬೇಡ ಅಂದೆ. ಬೇಡ ತೊಗೊಂಡು ಹೋದ್ಲು, ಬತ್ತಲಕ್ಕೆ ಚಹಾ ಚೆಲ್ಲಿದ್ಲು, ಕಪ್ಪು ಬಿಸಿ ತೊಳೆದು ಹಾಕಿದ್ಲು. ನಾ ಕುಡ್ದೇನು ಅಂತ ಕೇಳಿಲ್ಲ. ನಾ ಕುಡ್ದೇನು ಚಹಾ ಅಂತ ಕೇಳಿಲ್ಲ. ನಿನಗೆ ಬೇಡ ಆಗಿರ್ಬೋದು, ಅದು ಕುಡ್ದಿಲ್ಲ ಅಂದೆ. ಅಲ್ಲ ಇಲ್ಲಿ ಇಲ್ಲಿ ಅಡುಗೆ ಮನೆಗೆ ಏನೋ ಅಂತಂದೆ. ನನಗೂ ಸ್ವಲ್ಪ ನನಗೂ ಏನು ಅನ್ನೋದು ಅಂದ್ಬಿಡ್ಬೇಕಂತ ಅಂದ್ಬೇಕು. ಹೌದೆ ಬಾಯಿಲ್ಲ ಬಂದು ಇಲ್ಲಿ ಮೇಲೆ ಡಬ್ಬಿ ಅವಲ್ಲ ಚೌಕನು, ಇದು ಸಕ್ಕರೆ ಡಬ್ಬಿ ತುಂಬ್ಯದ, ಇದು ಅಕ್ಕಿದು, ಇದು ಕಡ್ಲಿ ಬ್ಯಾಳಿದು, ಇದು ಎಲ್ಲ ಹೇಳಿಲ್ಲ. ಇದು ಗೋಡಂಬಿ, ಇದು ಕಲ್ಸಕ್ರಿ, ಇದು ಎಲ್ಲ ಹೇಳಿಲ್ಲ. ದ್ರಾಕ್ಷಿ ಇವಿಷ್ಟು ಅತಿಥಿಗಳದ್ದು. ನಾನೇನು ಹೊಟ್ಟೆ ತುಂಬಿಕೊಳ್ಳಿಕ್ಕಲ್ಲ. ಅತಿಥಿಗಳು ಯಾವಾಗ ಬರ್ತಾರೆ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಪ್ರತಿ ತಿಂಗಳ ಸಾಮಾನು ಖರೀದಿ ಮಾಡಬೇಕಾದಾಗ ಒಂದು ಮುಷ್ಟಿ ಅತಿಥಿಗಳದನ್ನು ತೆಗೆದು ಇಟ್ಟಕ್ಕಾದ ಉಳಿದದ್ದು ನಾನು ನೀನು ತಿನ್ನಬೇಕು. ಬಿಟ್ಟರೆ ಅತಿಥಿಗಳದ್ದು ನಾವು ತಿನ್ನೋದಲ್ಲ. ಅತಿಥಿಗಳು ಸಕ್ಕರೆದ ಅವ್ರಿಗೆ ಮಾಡಿಕೊಡ್ತೀನಿ. ಎಂಥ ವ್ಯಾಲ್ಯೂಸ್ ರೀ ಇವು ಅಂದ್ಕೊಳ್ಳಿ. ಅತ್ತೆ ನಾನು ಯಾವ ಬುಕ್ನಾಗ ಸಿಗ್ತದೆ ಇದು? ತಪ್ಪಾತ ಒಂದೆ. ಸುಮ್ಮನೆ ಇಲ್ಲ. ಸಂಜೆ ಮುಂದೆ ದೇವ್ರ ಮುಂದೆ ಉದ್ದಕ್ಕೆ ಬಿದ್ದೆ. ಎದ್ದು ಕುಳಿ ಕೇಳಿದೆ, ಏನು ಕೇಳ್ಕೊಂಡೆ ಅಂದ. ಇಲ್ಲ ತಪ್ಪಾಗಿದೆ, ಕ್ಷಮಿಸ್ಬೇಕು ಅಂದೆ. ಹಿಂಗೆ ತಪ್ಪು ಮಾಡಿ ಕ್ಷಮಿಸ್ಬೇಕಂತ ಎಲ್ಲರೂ ಅನ್ಕೋತ ಹೋದ್ರೆ ಕ್ಷಮಿಸೋದು ಯಾವಾಗಪ್ಪ, ಸಮಯ ಯಾವಾಗ ಆಗ್ತಾಯಿದೆ? ಅಲ್ಲ, ಮತ್ತು ಏನು ಮಾಡ್ಬೇಕಂದ್ರೆ ನಾಳೆ ಈ ಜಾಬ್ ಮಾಡ್ಲಿಕ್ಕೆ ಮೇಲೆ ನೀವು ಅತಿಥಿಗಳನ್ನ ಸಪ್ರೇಟ್ ತೆಗೆದು ಇಟ್ಟಕ್ಕಾದ ಬದುಕ್ತೀನಿ ಅಂತ ಬೇಡ್ಕೋ, ಆವಾಗ ಅವ್ನು ಕ್ಷಮಿಸ್ತಾನೆ. ಅತಿಥಿಗಳ ಪಾಲು ಬೇರೆ ಇರ್ತದೆ. ನಿನಗೆ ಎಷ್ಟು ಬೇಕೋ ಅದಾಗ ಅತಿಥಿಗಳು ತೆಗೆದಿಡ್ಲಿಕ್ಕೆ ಬರೋದಿಲ್ಲ. ಯಾರೋ ಎಜುಕೇಷನ್ಸ್ ಹಿಂಗೆ ಬೇಕಂತಾರೆ, ತೆಗೆದಿಟ್ಟಿದ್ರಾಗ ಕೊಡು, ನಿನ್ನ ಅರ್ನಿಂಗ್ದಾಗ ಬೇಕಿಲ್ಲ. ಎಷ್ಟೋ ಒಂದು ನಿಮ್ಗೆ ಬೇರೆ ಬೇರೆ ರೀತಿ ಸಹಾಯ. ಇದು ಮನೆಯೊಳಗಿನ ಅಡುಗೆ ಮನೆನೋ ಕಿಸೆದೊಳಗಿನ ಹಣನೋ ಎಲ್ಲವೂ ಅಷ್ಟಷ್ಟು ನಾವು ವಿಂಗಡಣೆ ಮಾಡ್ಕೊತ ಹೋದ್ರೆ ಖರೇನ ಅದಕ್ಕೊಂದು ಮೌಲ್ಯಗಳಿರ್ತದೆ. ಆಯಾ ಸಮಯದೊಳಗೆ ಅದರದ್ದು ಖಂಡಿತ ಅಂದರೆ ಉಪಯೋಗ ಆಗ್ತದೆ, ಸದ್ಬಳಕೆ ಆಗ್ತದೆ ಅಂತ ಹೇಳ್ಬೋದು. ನಮ್ಮ ರೈತ ಬಂದಾಗೂ ಸಹಿತ ಹಿಂಗೆ ಬೆಳೆದೈತ್ರಿ, ನೀನೇ ಬೆಳ್ಕೊ, ನೀನು ಖರ್ಚು ಮಾಡೋದು ನಿನ್ನ ಹೊಲ ಅಂತ ಬೆಳ್ಕೊ. ಒಂದು ಕಾಳು ತಿಂದಿಲ್ಲ. ಇವತ್ತು 9 ಎಕರೆ ಜಮೀನು ಅದ ಅಂತಾರೆ, ಹೋಗ್ಯದ ಅಂತಾರೆ. ನಮ್ಮ ತಲೆಗೆ ಏನು ಬಂತು ಇದನ್ನೆಲ್ಲ ಸರ್ವ್ ಮಾಡಲಿಕ್ಕೆ? ಈಗ ಆರ್ ವಿ ಕುಲಕರ್ಣಿ ರಾಮಣ್ಣ ಹೇಳಿದಿಲ್ಲ, ಅವ್ರಿಗೆ ಹೇಳಿದ್ವಿ ಅಲ್ಲಿ ಸ್ಕೂಲ್ಗೆ ಅದನ್ನ ಇಷ್ಟು ಡೊನೇಟ್ ಮಾಡೋಣ ಅಂತಂದ್ರೆ ಎಲ್ಲ ಬ್ರದರ್ಸ್ ಎಸ್ ಅಂದ್ರೆ ಅದರಲ್ಲಿ ಹೋಗಿ ನೋಡಿದಾಗ ಯಾರ್ಯಾರು ಮಾನ ಏನೇನಾಗಿದೆ, ಈಗ ಹೆಂಗೆ ಹೊಲ ಸಿಕ್ಕಂಗಾಗಿದೆ, ಹಂಗಾಗ್ಯದ ನೋಡ್ಬೇಕು ಅಂದ್ರೆ ಇವತ್ತು ನಾವು ಉಪಯೋಗ ಮಾಡಿಲ್ಲ. ಅದು ಜನರಿಗೆ ಕೊಡ್ಬೇಕಂದ್ರೆ ಅದು ಏನೇನಾಗಿದೆ ನಮ್ಗೆ ಗೊತ್ತಿಲ್ಲ. ತಮ್ಮ ಹೇಳಿದ್ದು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಜನರಿಗೆ ಕೊಡೋದ್ರ ಬಗ್ಗೆ ನೀವು ವಿಚಾರ ಮಾಡಿ, ಎಲ್ಲನೂ ಬರೋಬ್ಬರಿ ಆಗ್ತದೆ. ನಿನ್ನ ಹೊಟ್ಟಿಗೆ ಎಷ್ಟು ಬೇಕಾ, ಗಿವ್ ಆ್ಯಂಡ್ ಗೆಟ್. ಓಕೆ, ಇದು ನಮ್ಮ ತಾಯಿ ನಮಗೆ ಕಲಿಸಿದ್ದು. ಸೊ ಇದು ನಿಮ್ಮ ಬಾಲ್ಯ. ಇವತ್ತು ನೀವು ಇಷ್ಟು ಬೆಳಿಲಿಕ್ಕೆ ಕಾರಣ ಈ ಬಾಲ್ಯದೊಳಗಿರುವಂಥ ಮೌಲ್ಯಗಳು ನಿಮ್ಮನ್ನು ಈ ಎತ್ತರಕ್ಕೆ ಬೆಳೆಸ್ಯಾವ ಅಂತ ನಾವು ಹೇಳ್ಬೋದು. ಇನ್ನು ಇವತ್ತಿನ ಮೂಲ ವಿಷಯ, ನಿಮಗೆ ಬೇಂದ್ರೆಯವರ ಸಂಪರ್ಕ ಯಾವಾಗ ಆಯ್ತು, ಹೆಂಗೆ ಬಂತು, ಹೆಂಗೆ ಸಿಕ್ತು? ಶಿರಟ್ಟಿಯಿಂದ ನಾನು ಒಂದು ಭಾಗ ಶಿರಟ್ಟಿಯಲ್ಲೇ ನಾವು ಕಲ್ತ ಮೇಲೆ ನಾನು ಜಾಬ್ ಮಾಡಬೇಕಂತ ವಿಚಾರ ಬಂತು. ಜಾಬ್ ಮಾಡೋ ಸ್ಥಿತಿ ಒಳಗೆ ನನಗೆ ವಯಸ್ಸಾಗಿರಲಿಲ್ಲ. ಫಸ್ಟ್ ಕ್ಲಾಸ್ ಆಗಿತ್ತು, ಎಲ್ಲ ಬರೋಬರಿ, ಬಟ್ ಏಜ್ ಇರಲಿಲ್ಲ. ಡ್ರಾಯಿಂಗ್ ಕಲಿ ಅಂದರು. DTC ನಾನು ಗದಗಿನಲ್ಲೇ ವಿಜಯ ಕಲಾ ಮಂದಿರ ಕಲಿತೆ. ನಂತರ ಫಸ್ಟ್ ರ್ಯಾಂಕ್ ಬಂದೆ. 140 ರೂಪಾಯಿ ಪ್ರೈಸ್ ಸಿಕ್ತು. ಅವಾಗಿನ ಟೈಮ್ನ 140 ಅಂತ 80 ರೂಪಾಯಿಗೆ ತೊಲಿ ಅವಾಗ ಸಿಕ್ತು. ಆಮೇಲೆ ಎಲ್ಲಿ ಒತ್ತಿ ಇಟ್ಟಿದ್ದೆ ಅದನ್ನು ತೊಗೊಂಡು ಬಂದು ಅಮ್ಮನಿಗೆ ಸರ ಒಪ್ಪಿಸಿದೆ. ಆಕೆ ಕಣ್ಣಾಗ ನೀರು ಬಂತು, ಇದು ನಿನಗಂತ ಕೊಟ್ಟಿದ್ದೆ, ನನಗೆ ಆಶೀರ್ವಾದ ಒಂದು ಕೊಡೋದು ಬೇಡ. ಆಯಿತು, ಮುಂದೆ ಇನ್ನು ಅಮೌಂಟ್ ಉಳಿದಿದ್ದನ್ನು PUC JT ಕಾಲೇಜಿಗೆ ಕಟ್ಟಿದ್ದೆ, ಸೈನ್ಸ್. ಅಲ್ಲಿಯೂ ಫಸ್ಟ್ ಕ್ಲಾಸ್ ಆಯಿತು. ಮುಂದೆ ಇಲ್ಲಿ ಧಾರವಾಡಕ್ಕೆ ಬರಬೇಕಂತಂದ್ರು. ಧಾರವಾಡಕ್ಕೆ ಇದು ನಮ್ಮ ಕರ್ನಾಟಕ ಕಾಲೇಜ್ PCDಗೆ ಕರ್ನಾಟಕ ಕಾಲೇಜ್ ಫಸ್ಟ್ ಲಿಸ್ಟ್ನಲ್ಲಿ ನಮ್ದು ಬಂದುಬಿಡ್ತೆ, ಸೆಲೆಕ್ಟೆಡ್ ಅಂತ. ಎಲ್ಲ ನಮ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದ್ದಂಗೆ ಸೀಟ ಸಿಗೋದಿಲ್ಲ. ನಿನ್ಗೆ ಸಿಕ್ಕದ, ನೀವು ಹೋಗು. ಹೌದು, ಇಲ್ಲಿ ಹೆಂಗೆ ಬರೋದು? ಅಮ್ಮ ಡಿಸಿಷನ್ ತೊಗೊಂಡು
ಇನ್ನು ಉಳಿದವರು ಕಾಲೇಜ್ ಕಲಿಯೋರು ಇದ್ದಾರೆ, ಇಲ್ಲಿಂದ ಶಿಫ್ಟ್ ಮಾಡ್ತಕ್ಕಂಥ ಅಷ್ಟೆ. ಹೆಂಗೆ ಏನಕ್ಕೆ ಧೈರ್ಯ ಹೆಂಗೆ ಮಾಡಿಲ್ಲ ಗೊತ್ತಿಲ್ಲ, ಬಂದ್ವಿ. ಹೆಂಗೆ ಅರ್ನಿಂಗ್, ಅಣ್ಣದ ಜಾಬ್ ಇತ್ತು ಖರೆ, ಅವನು ಸ್ವಲ್ಪ ಅಮೌಂಟ್ ಕಳಿಸ್ತಿದ್ದ. ನಮ್ದು ಹೆಂಗೆ ಪೇಂಟಿಂಗ್ ಮಾಡ್ಬೇಕಂತ ಬಂದಂತ ಇದೆ. ಪರಿಚಯ ಹೆಂಗೆ ಆಗ್ಬೇಕು 3 ತಿಂಗಳದಾಗ ಪರಿಚಯ ಆಗಬೇಕಲ್ಲ. ಅವು PR ಭಾಗವತ್ ಅಂತ ಧಾರವಾಡದಾಗ ಈಸ್ ಅ ಫೇಮಸ್ ಸಿಂಗರ್. ಮೊಟ್ಟ ಮೊದಲ ನಮ್ಮ ಕರ್ನಾಟಕದಲ್ಲಿ ಭಾವಗೀತೆ ಹಾಡಿದವ್ರು ಅವರು ಭಾಗವತ್. ಭಾವಗೀತೆ ಭಾವಗತ. ಆದ್ರೆ ನಮಗೆ ಇವತ್ತೇನಾಗಿದೆ, ಮೀಡಿಯಾದೊಳಗೆ ಯಾವ ಬರ್ತಾನೆ ಫಸ್ಟ್ ಅವನ ಫಸ್ಟ್, ಹಂಗಿಲ್ಲ. ಇವತ್ತು ಪೇಂಟಿಂಗ್ಸ್ ಯಂಗೆಸ್ಟ್ ಪರ್ಸನ್ ಇಡೀ ಸ್ಟೇಟ್ನಲ್ಲಿ ಪೇಂಟಿಂಗ್ ಮುಗಿಸ್ತೇವೆ ನಾನು. 1963 ಪೇಂಟಿಂಗ್ ಎಕ್ಸಾಮಿಗೆ ಕೂತೆ ನಾನು. ಅಷ್ಟು ಸಣ್ಣ ಏಜ್ಗೆ ಯಾರು ಕೊಡಲಿಲ್ಲ, ಹೈಸ್ಕೂಲ್ನಾಗಿದ್ದೆ. ಇಲ್ಲ ಭಾಗಬೇಡ. ಆಮೇಲೆ ಇಲ್ಲಿ ಬಂದ ನಂತರ ಏನಾಯಿತು, ಒಂದು PR ಭಾಗವತರು ಬಾಲರಂಗ ಅಂತ ಒಂದು ಪ್ರತಿ ಶನಿವಾರ ರವಿವಾರ ನಾಟಕ ಕಲಿಸ್ತಿದ್ರು, ಹಾಡು ಕಲಿಸ್ತಿದ್ರು, ಮಕ್ಕಳಿಗೆ ತಾವ ಎಲ್ಲ ಕಲಿಸಿ ಅವರ ಟಿಫಿನ್ ಕೊಟ್ಟು ಅವರೇ ಕಳಿಸ್ತಿದ್ರು, ನೋ ಫೀಸ್. ನನ್ನ ಪರಿಚಯ ಆದ ಕೂಡ ಅವರಂದರು, ನೀ ಆರ್ಟಿಸ್ಟ್ ಇದ್ದಿದ್ದಿ, ನೀನು ಪೇಂಟಿಂಗ್ಸ್ ನೋಡೋಣ ಅಂದ್ರೆ ಒಂದು 300 ಪೇಂಟಿಂಗ್ ತೋರಿಸಿದೆ. ಇಷ್ಟವ ಅಂದ್ರೆ ಹೌದು, ನಾ ಇದನ್ನು ಎಕ್ಸಿಬಿಷನ್ ಮಾಡ್ತೀನಿ ಬಾಲರಂಗದಿಂದ ಮಾಡ್ರಿ ಇದ್ದೆ. ಮಾಡಿದ ಮೇಲೆ ಮೊಟ್ಟ ಮೊದಲು ಕರೆದಿದ್ದ ಬೇಂದ್ರೆ ಅವ್ರಿಗೆ ಉದ್ಘಾಟನೆಗೆ ಕರೆದ್ರು. ನನಗೇನು ಖುಷಿ. ಅವಾಗ ನೇರವಾಗಿ ನಾ ಬೇಂದ್ರೆ ಅವ್ರು ನೋಡಿದ್ದೆ, ಅಲ್ಲೇ ಮಾತಾಡಿದ್ದ. ಭಾಳ ಚಲೋ ತೆಗ್ದೀಪ ಅಂದ್ರೆ ಒಂದು ಪ್ರಶ್ನೆ ಅಂದ್ರೆ ಏನು, ಈ ಭೂಮಿ ಮೇಲೆ ಒಂದು ಸರಳ ರೇಖೆ ಎಳಿತೀನ ಅಂದ್ರೆ, ಭೂಮಿ ಮೇಲೆ ಒಂದು ಸರಳ ರೇಖೆ ಎಳಿತೀನ ಅಂದ್ರೆ ನನ್ನ ಕ್ವಶನೇ ಬೇರೆ ಅನ್ನಿಸ್ತಿದ್ದು. ಹೆಂಗೆ ಮಾತಾಡ್ತಾರಲ್ಲ ಸಾಹಿತ್ಯಗಳು, ನನಗೇನು ಅರ್ಥ ಆಗಲಿಲ್ಲ. ಸೋನ ನಿಂತೆ. ಬೇಕಾದ್ರೆ ಮೀಟರ್ ಪಟ್ಟಿ ಇಟ್ಕಾದ ನೀನು ಒಂದು ಸ್ಟ್ರೇಟ್ ಲೈನ್ ಎಳಿಬೋದು, ಎಳಿತೀನೋ ಅಂದ್ರೆ ನಮ್ಮ ಫ್ರೆಂಡ್ ಒಬ್ಬ ಏನಂದ, ಅವ ಹಂಗೆ ಹೇಳಿದ್ರೆ ಸ್ಟ್ರೇಟ್ ಎಳಿತಾನೆ, ಮತ್ತೆ ಯಾಕೆ ಮೀಟರ್ ಪಟ್ಟಿ, ಅವ್ನು ತಮಾಷೆ ಮಾಡಿದ, ಅವ್ರಿಗೂ ಗೊತ್ತಿಲ್ಲ. ಇಷ್ಟೆಲ್ಲ ಆಗೋ ತನಕ ನಾನು ವಿಚಾರ ಮಾಡಿದೆ, ಇಲ್ಲ ಭೂಮಿ ಮೇಲೆ ಸರಳ ರೇಖೆ ಎಳಿಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಭೂಮಿ ಗೋಲಾಕಾರ ಆಗಿರೋದ್ರಿಂದ ಅದು ಲೈನ್ ಸ್ಟ್ರೇಟ್ ಕಾಣಿಸ್ತದ, ಅದು ಸ್ಟ್ರೇಟ್ ಇರೋದಿಲ್ಲ, ಕರ್ವ್ ಇರ್ತದ. ಅಂದ್ರೆ ನಿನಗೆ ಒಳಗಣ್ಣದ. ಅಲ್ಲಿ ನಮ್ದು CET ಪಾಸ್ ಆದಂಗೆ. ನಂತರ ಒಂದು ವಾರದ ನಂತರ ನಮ್ಮ ಮನೆ ಹುಡುಕೊಂಡು ಬಂದ. ಈ ಎಕ್ಸಿಬಿಷನ್ನಿಂದ ನನ್ನ ಪ್ಲಸ್ ಪಾಯಿಂಟ್ ಏನಾಗ್ತದೆ ಧಾರವಾಡದಲ್ಲಿ, ಹುದ್ದಾರವರು ಮೊಟ್ಟ ಮೊದಲು ಅಪ್ಸೆಟ್ ಹಾಕಿದವರು, ಟೆಕ್ಸ್ಟ್ ಬುಕ್ ಪಬ್ಲಿಷ್ ಮಾಡ್ತಿದ್ರು. ಅವ್ರು ನೋಡಿ ನಮ್ಮ ಚಿತ್ರ ತೆಗೆದು ಕೊಡ್ತೀನಿ ಅಂದ್ರೆ, ಎಸ್ ಒಂದು 8 ಚಿತ್ರ ಕೊಟ್ಟರು, ಇದೊಂದು ವಾರದಾಗ ತೆಗೆದು ಕೊಡ್ಬೇಕಂತ. ಯಾಕಂದ್ರೆ ಅವ್ರು ಬ್ಲಾಗ್ ಗೀಕ್ ಮಾಡ್ಬೇಕಾಗ್ತದೆ. ನಾ ಸಂಜೆ ಮುಂದೆ ಒಯ್ದು ಕೊಟ್ಬಿಟ್ಟೆ, ಯಾಕಂದ್ರೆ ಅಂಥವೇನು ಡಿಫಿಕಲ್ಟ್ ಇರಲಿಲ್ಲ. ಇನ್ನು ಉಳಿದದ್ದು ತೆಗಿ ಅಂದ್ರೆ ಆರ್ಡರ್ ಸಿಕ್ತು. ನಂತರ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ಬಳ್ಳಾರಿ ಅಂತಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್, ಅವ್ರ ಮಗ ನಾನು ಕ್ಲಾಸ್ಮೇಟ್. ಒಂದು ಕ್ಯಾನ್ವಾಸ್ ಇದು ಮಾಡಿದಾಗ ಇಲೆಕ್ಷನ್ಸ್ ದೊಡ್ಡ ಬೋರ್ಡ್ ಬರೋದು ನೋಡಿ ನಮ್ಮಲ್ಲಿ ಆರ್ಡರ್ ಇರ್ತಾವೊಂದು ಅವ್ರು ಕೊಟ್ಟರು. ಯೂನಿವರ್ಸಿಟಿ ಒಳಗೆ ಒಡೆಯರ್ ಅವ್ರ ಪರಿಚಯ ಅದ, ಟೆಕ್ಸ್ಟ್ ಬುಕ್ ಅವ್ರದ್ದೊಂದು ಪಬ್ಲಿಕೇಶನ್ ಸೆಕ್ಷನ್ ಇತ್ತು. ನಮಗೆ ಬೇಕಂದ್ರೆ ಆವಾಗ ಕೊಟೇಶನ್ ಅಂದ್ರೆ ಏನೋ ಗೊತ್ತಾಗಿದ್ದು ಆವಾಗ ನನಗೆ. ಒಂದು ಚಿತ್ರ ತೆಗೆದ್ರೆ ಎಷ್ಟು ರೊಕ್ಕ ಇರ್ತದೆ, ಹೆಂಗಿರ್ತದೆ, ಅಲ್ಲಿ ತನಕ ನಂಗೆ ಏನೋ ಗೊತ್ತಿರಲಿಲ್ಲ. ಹೀಗಾಗಿ ಇನ್ನೊಂದು ಈ ಒಂದು ಎಕ್ಸಿಬಿಷನ್ನಿಂದ ಜನರ ಪರಿಚಯ ಚೆನ್ನಾಗಾಯ್ತು. ಆಮೇಲೆ ಬೇಂದ್ರೆ ಅವರು ಒಂದು ಸಲ ಅಂಕಿ ಮನೆ ಹುಡುಕೊಂಡು ಬಂದರು, ಸುರೇಶನ ಮನೆಯನ್ನು. VG ಪಾಟೀಲ್ ಇದು ಕುಲಕರ್ಣಿ ಅಂತ ಒಬ್ಬರಿದ್ರು, JSS ಕಾಲೇಜ್ ಪ್ರಿನ್ಸಿಪಾಲ್. ಅವ್ರು ಕರ್ಕೊಂಡು ಬಂದರು. ಬಂದ್ಕೊಂಡು ನಮ್ಮ ತಾಯಿ ಹೇಳಿದರು, ನೀವು ಇವತ್ತು ಬಂದದ್ದು ಕೃಷ್ಣ ವಿದುರನ ಮನೆಗೆ ಬಂದಂಗೆ ಆತು ಅಂದ್ರೆ. ಇಲ್ಲ ವಿದುರ ಏನಿಲ್ಲ, ಇದನ್ನೇ ಇದ್ದಾನಂತ ಇಷ್ಟ ಅನ್ಕೊತ ಬಂದರು. ಕುಲಕರ್ಣಿ ಅವ್ರು ಏನಂದ್ರು, ಅವ್ರು ಭಾಳ ಬಡವ್ರು ರೀ, ಹಿಂಗೆ ಅರ್ನಿಂಗ್ ಆ್ಯಂಡ್ ಲರ್ನಿಂಗ್ ಮಾಡ್ಕೊಂಡು ಅವ್ರು ಬೆಳೀತಾ ಇದ್ದಾರೆ, ಹಿಂಗಿದ್ದಾರೆ ಅವ್ರ ತಾಯಿ, ಹಿಂಗೆ ಭಾಳ ಬಡವರು ಅಂತಂದರು. ಅವ್ನು ಬಡತನವನ್ನು ಗೊಬ್ಬರ ಮಾಡ್ಕೊಂಡು ಬೆಳೀಲಿಕ್ಕತ್ತಾನ, ಅದನ್ನು ನೋಡ್ಲಿಕ್ಕೆ ಬಂದಿನಿ ನಾವು ಮನೆಗೆ ಅಂತ ಬೇಂದ್ರೆ ಅವರು. ಬಡತನವನ್ನು ಗೊಬ್ಬರ ಮಾಡ್ಕೊಂಡು ಹೆಂಗೆ ಬೆಳೀತಾನ ಅದನ್ನು ನೋಡ್ಲಿಕ್ಕೆ ಬಂದೇನಪ್ಪ. ಆ ಮಾತು ನನಗೆಂದು ನೆನಪು ಹಾರ್ಲಿಕ್ಕೂ ಶಕ್ಕಿಲ್ಲ. ಮತ್ತು ನಾವೆಲ್ಲರೂ ಒಳ್ಳೆಯವರಾದ್ವಿ, ಅಂದರೆ ಟಾಪ್ ಮೋಸ್ಟ್ ಆಲ್ ಬ್ರದರ್ಸ್ ಸಿಸ್ಟರ್ಸ್ ಎವ್ರಿಥಿಂಗ್. ಅವ್ರು ಹೇಳಿದ್ರು ಏನಂದ್ರೆ, ನಮ್ಮ ಸ್ಕೂಲ್ನಾಗಿದ್ದಾಗ ರ್ಯಾಂಕ್ ಬಂದದ್ದಕ್ಕೆ ನಮ್ಮ ಶಿರಟ್ಟಿ ಒಳಗೆ 4 ಮಂದಿಗೂ ಸನ್ಮಾನ ಮಾಡಿದ್ರು. ಸನ್ಮಾನ ಮಾಡಿದ ನಮ್ಮ ತಾಯಿ ಹೇಳಿದ್ದು ಯಾಕೆ ನೆನಪು ಉಳಿತದ ಅನ್ಲಿಕ್ಕೆ, ನನ್ನ ಎಜುಕೇಷನ್ಗೂ ಕೂಡ ಹೆಂಗೆ ಯೂಸ್. ಫಸ್ಟ್ ರ್ಯಾಂಕ್ ಬಂದ ಕೂಡ ನಾವು ಸಾಯಂಕಾಲ ಬಂದ್ವಿ, ನಮ್ಗೆ ದೇಶಪಾಂಡೆ ವಕೀಲ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು, ಶಾಲೆ ಒಳಗೆ ಹಿಂಗೆ ಸತ್ಕಾರ ಮಾಡಿದ್ರು, ನಮ್ಗೆ ಹಿಂಗೆ ಪಾಕೆಟ್ನಾಗ 10 ರೂಪಾಯಿ ಕೊಟ್ಟರು. ಎಲ್ಲ 10 ನಿಮಿಷ ಕೇಳಿ ನಮ್ಮ ಒಂದು ರ್ಯಾಂಕದ್ದು ಮಾತಾಡೋದು ಬಿಡ್ರಿ, ಬೇರೆ ಬೇರೆ ವಿಷಯದಾಗ ಬಂದಿರಲ್ಲ, ವಿಷಯದ ಬಗ್ಗೆ ಮಾತಾಡ್ರಿ. ನಮ್ಮ ದೊಡ್ಡಣ್ಣಗೆ ಶೀಟ್ ಬಂತ. ನಾನು ಇಂಜಿನಿಯರಿಂಗ್ ಇದ್ರೊಳಗೆ ಫಸ್ಟ್ ರ್ಯಾಂಕ್ ಬಂದಿನಿ, ಅದು ಈಸಿನೋ ಅಂದ. ಈಸಿ ಯಾವುದೂ ಇಲ್ಲ, ಕಷ್ಟಪಟ್ಟಿದ್ದೆ, ಶಾಣೆ ಇದ್ದಿದ್ದೆ, ಬಂದಿದೆ. ಅಷ್ಟು ಬಂದಿದ್ದ ಹಂಗೆ ಸರಳ ಬಂದಿನ ಅನ್ನೋದಿಲ್ಲ. ಅದನ್ನು ಮಾತಾಡಬೇಡಿ. ಎಲ್ಲರೂ ಗಪ್ಪಾಗ್ಬಿಟ್ವಿ.
ಯಾಕೆ ಮಾತಾಡೋದ ಬಂದ್ ಮಾಡಿದ್ರಲ್ಲ ಅಂದ ನಮ್ಮವ್ವ ಊಟ ಕೂತಾಗ. ಮತ್ತು ನಿನಗೇನು ಇಂಟ್ರೆಸ್ಟ್ ಅಲ್ಲಪ್ಪ, ರ್ಯಾಂಕದ ತಲೆಗೆ ತಗೋಬೇಡ ಅಂದೆ. ಯಾಕೆ ಈ ವರ್ಷ ಫಸ್ಟ್ ರ್ಯಾಂಕ್ ಬಂದಿ, ಹೋದ ವರ್ಷ ಈ ಪರೀಕ್ಷೆಗೆ ಒಬ್ಬ ಫಸ್ಟ್ ರ್ಯಾಂಕ್ ಬಂದಿದ್ನೇ ಇಲ್ಲೋ, ಬಂದಿದ್ದ. ಈ ವರ್ಷ ನೀ ಬಂದಿ, ಮುಂದಿನ ವರ್ಷ ಇನ್ನೊಬ್ಬ ಬರ್ತಾನ. ಈ ಪರೀಕ್ಷೆ ಎಷ್ಟು ವರ್ಷ ಇರ್ತದೋ ಅಷ್ಟು ವರ್ಷ ಒಬ್ಬ ಫಸ್ಟ್ ರ್ಯಾಂಕ್ ಬರ್ತಾನ ಇಲ್ಲ ಬರ್ತಾನೆ. ಮತ್ತು ನಿಂದೇನು ಅಂದಮೇಲೆ ನಮ್ಮ ಅಣ್ಣ ಕೇಳ್ದ, ನಿಮ್ಮ ಮಕ್ಳು ಏನಾಗಬೇಕು ಅಂತ ಮಾಡಿ. ಒಂದೇ ಹೇಳಿದ್ದು, ಕಡಿಮೆ ಹೆಚ್ಚಂತಿಲ್ಲ, ನೀವು ಬಸ್ ಸ್ಟ್ಯಾಂಡ್ನಾಗ ಹಮಾಲಿ ಮಾಡಿದ್ರೆ ನಂಗೆ ದುಃಖ ಇಲ್ಲ, ಆದರೆ ಪ್ರಾಮಾಣಿಕರು ಇರ್ರಿ, ಏನು ಕೆಲಸ ಮಾಡಿದ್ರೆ ಮನಸ್ಸು ಕೊಟ್ಟು ಶ್ರದ್ಧಾದಿಂದ ಕೆಲಸ ಮಾಡಿರಿ, ಇವೆರಡು ನಿಮ್ಮ ಜೀವನದಾಗ ಮಾಡಿದರೆ ನೀವು ಯಾವ ಮಟ್ಟಕ್ಕೂ ಏರ್ತೀರಿ ತಿಳ್ಕೊಡ್ರಿ. ಪ್ರಾಮಾಣಿಕತನ, ನೀವು ಮಾಡೋ ಕೆಲಸ ಶ್ರದ್ಧಾದಿಂದ ಇರಬೇಕು, ಪೂರ್ಣ ಮನಸ್ಸು ಕೊಟ್ಟು ಮಾಡ್ರಿ. ಏನೋ ಒಂದು ಹೇಳ್ಯಾರ ಹೆಂಗಾರ ಮಾಡಿದ್ರಾತು, ಮಾಡಿ ಅನಿಸ್ಕೊಂಡ್ರಾತು ಅಲ್ಲ. ಇದನ್ನು ಯಾರು ಮಾಡಿದ್ದು ಅಂತ ಕೇಳಬೇಕು ವಿನಃ ಎಷ್ಟಕ್ಕೆ ಮಾಡಿದ ಅಂತ ಕೇಳಬಾರ್ದು. ಸುರೇಶ ಈ ಚಿತ್ರ ತೆಗೆದ್ರೆ ಯಾರು ತೆಗೆದ್ರು ಅಂತ ಕೇಳಬೇಕು, ನಾ ಇದಕ್ಕೆ ಎಷ್ಟು ರೊಕ್ಕ ಕೊಟ್ರಿ ಅನ್ನಬಾರ್ದು. ಇದು ನಮ್ಮ ತಾಯಿ ತುಂಬ ಇದು ಮಾಡಿಲ್ಲ. ಹೀಗಾಗಿ ಇಲ್ಲಿ ಧಾರವಾಡಕ್ಕೆ ಬಂದ ನಂತರ ಪರಿಚಯ ಆಯಿತು. ಆ್ಯಂಡ್ ಕಾಲೇಜ್ಗಳಿಗೂ ಟಾಪ್ ಮೋಸ್ಟ್ ಇದ್ವಿ. ನನ್ನ ಫ್ರೆಂಡ್ಸ್ ಸರ್ಕಲ್ ಬೆಸ್ಟ್ ಆಯ್ತು. ನಾ ಚಿತ್ರ ತೆಗೆದ್ರೆ ಪ್ರೊಫೆಸರು ನಾನು ಭಾಳಷ್ಟು ಲೈಕ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೀಗಾಗಿ ನನಗೇನು ಅದ್ರ ಬಗ್ಗೆ ಪ್ರಾಬ್ಲಮ್ಸ್ ಅಂತ, ಪಾವರ್ಟಿ ಅದು ಭಾಗ, ಅದು ಒಂದು ಭಾಗ. ಆಮೇಲೆ ಮನೆ ಸಣ್ಣದಿರೋದ್ರಿಂದ ಕಿತ್ತೂರು ಚೆನ್ನಮ್ಮ ಪಾರ್ಕ್ಗೆ ಹೋಗಿ ಅಭ್ಯಾಸ ಮಾಡ್ಕೊಂಡು ಬರ್ತಿದ್ವಿ. ಒಂದೇ ಕಂಡೀಷನ್ ಇತ್ತು, ನೀವು ಬೇಕಾದಲ್ಲಿ ಮಾಡ್ಲಿಕ್ಕೆ ಹೋಗು, ಬೇಕಾದಷ್ಟು ಬೆಳತನಕ ಮಾಡ, ಮನೆಗೆ ಬಂದು ಊಟ ಮಾಡ್ಬೇಕು ರಾತ್ರಿ, ಆ್ಯಂಡ್ ಮನ್ಯಾಗ ಮಲಗಬೇಕು, ಎರಡ. ಅಲ್ಲೇ ಊಟ ಮಾಡಿದೆ, ಅಲ್ಲೇ ಮಲ್ಕೊಂಡೆ. ನಾವು ನೀ ರಾತ್ರಿ ಬಂದು ಹೊಡಿಲಿ, ಮನೆಗೆ ಬಾ, ಊಟ ಮಾಡಿ ಮಲ್ಕೋಬೇಕು. ನೀವು ಊಟ ಮಾಡೋದಿಲ್ಲ ಅಂದ್ರೆ ಎಲ್ಲಿ ಹೋಗಿದ್ದೆ, ಏನು ತಿಂದೆ, ಏನು ಕೊಡಿಸಿದ್ರು, ಯಾಕೆ ಕೊಡಿಸಿದ್ರು, ಎಷ್ಟೊತ್ತು, ಎಲ್ಲ ಕ್ವಶನ್ ಕೇಳ್ತಿಲ್ಲ. ಯಾಕಂದ್ರೆ ರೊಕ್ಕ ಕೊಟ್ಬಿಟ್ಟಿವ ಏನೇನಾರ ತಿಂದು ಎಲ್ಲೆಲ್ಲರ ಅಡ್ಡ ಹಾದಿಗೆ ಹೋಗಬಾರ್ದು ಅನ್ನೋದು ಅವತ್ತು ಕಲ್ಪನಾ. ಇವತ್ತು ರೊಕ್ಕ ಕೊಡ್ತಾರೆ, ನೀವೇ ಅಲ್ಲೇ ಮಜಾ ಇತ್ತು ಏನೋ ತಿಂದು ಬಂದುಬಿಟ್ರಿ ಅಂದರೆ ನಿಮ್ಮ ಲೈಫ್ ಹೆಂಗೆ ಮುಂದೆ. ಇದಕ್ಕೆ ಭಾಳ ಸ್ಟ್ರಿಕ್ಟ್ ಇಲ್ಲ. ಆಮೇಲೆ ಬೇಂದ್ರೆಯವ್ರ ಪರಿಚಯ ಬಂದ ಮೇಲೆ ನನಗೆ ಈಸ್ ಮಾಸ್ಟರ್ ಪೀಸ್. ಬೇಂದ್ರೆಯವ್ರು ಪ್ರತಿ ದಿವಸ 7:30 ಗಂಟೆಯಿಂದ 9:30 ಗಂಟೆವರೆಗೂ ಡಿಸ್ಕಷನ್ ಆಗ್ತಿತ್ತು ನಿಮ್ಮಲ್ಲಿ. ನಮ್ಮ ಮನೆಗೆ ಬರ್ತಿದ್ರು. ಈವನ್ ಮಾಸ್ತಿಯವ್ರು ಬಂದು ನಮ್ಮ ಮನೆಗೆ ಕರ್ಕೊಂಡ್ಬಂದ್ಬಿಡೋರು. ಇವತ್ತು ಸುರೇಶನ ಮನೆಗೆ ಹೋಗ್ಬರ್ರಿ, ಅವ್ರು ಭಾಳ ವಾಮನ್ ಬೇಂದ್ರೆ, ಅವ್ರು ನಮ್ಮ ಮನೆಗೆ ಕಾಲೇಜ್ಗೆ ಹೋಗ್ಬೇಕಾರೆ, ಕಿಟ್ಲ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮ್ಮ ಮನೆಗೆ ಬಿಟ್ಟು ಹೋಗ್ತಿದ್ರು ಮಹೇಂದ್ರ ಕಚ್ಚಾಳ. ಅವ್ರು ನಮ್ಗೆ ಮುಗಿತು ಅಂದ್ಕೊಳ್ಳಿ ಅವ್ರು ನಡ್ಕೋತಾ ಹೋಗ್ತಿದ್ರು ಮನೆಗೆ, ವಾಕಿಂಗ್. ಮಾಸ್ಟರ್ ಪೀಸ್. ಬೇಂದ್ರೆಯವ್ರ ದಿನಚರಿ ಹೆಂಗಿರ್ತಿತ್ತು? ಅವರು ಪ್ರತಿ ದಿವಸನೂ ಅವ್ರದ್ದು ಒಂದು ಸ್ಪೆಷಾಲಿಟಿ. ಇವತ್ತು ಬಡವರು ಗಿಡವರು ಭಾಳಷ್ಟು ಮಂದಿ ಹೇಳ್ತಾರಲ್ಲ, ನನಗೆ ಪರಿಚಯ ಬಂದ ನಂತರ 2 ಕೋಟಿನ ಕಿಸ್ದಾಗ ಅವ್ರು ಕಾಯಿನ್ ಹಾಕಿರ್ತಿದ್ರು. ಪ್ರತಿ ದಿವಸ ದಾನ ಮಾಡ್ತಿದ್ರು. ಪ್ರತಿ ದಿವಸ 7 ಗಂಟೆಯಿಂದ 9 ಗಂಟೆವರೆಗೆ ಅವ್ರು ಪೂರ್ಣ ಕಿಶೆದಾಗಿನ ಮುಗಿಸೋವರೆಗೂ ದಾನ ಮಾಡ್ತಿದ್ರು. ಮತ್ತು ನಾಳೆ ಮತ್ತೆ 2 ಕಿಶೆನ. ಇದು ಯಾರಿಗೂ ಗೊತ್ತಿಲ್ಲ. ಇವತ್ತು ಅವ್ರು ಕೊಂಡು ಓದಿದ ಪುಸ್ತಕಗಳು ಎಷ್ಟವ ಅಂದ್ರೆ 16,000 ಅವ. 16,000 ಬುಕ್ಸ್, ಎಲ್ಲವೂ ಬುಕ್ ಓದ್ಯಾರ ಬೇಂದ್ರೆಯವರು. 102 ಸಬ್ಜೆಕ್ಟ್ಸ್ ಅವರು ಸ್ಟಡಿ ಮಾಡಿದ್ದು. ಅಬೌಟ್ ಮ್ಯಾಥಮೆಟಿಕ್ಸ್, ಕ್ವಾಂಟಮ್ ಥಿಯರಿ ಆಫ್ ಫಿಸಿಕ್ಸ್ ಆ್ಯಂಡ್ ಅಗ್ರಿಕಲ್ಚರ್ಸ್ ಆ್ಯಂಡ್ ಆರ್ಟ್ ಆ್ಯಂಡ್ ಲಿಟ್ರೇಚರ್. ಮಾತೃಭಾಷೆ ಮರಾಠಿ ಕರೆಕ್ಟ್, ಆದರೆ ಕನ್ನಡ ಮಾಧ್ಯಮದಲ್ಲಿ ಕಲ್ತರು ವಿದ್ಯಾರಣ್ಯ ಸ್ಕೂಲನ್ನು. ಆಮೇಲೆ BA ತೊಗೊಂಡದ್ದು ಇಂಗ್ಲೀಷ್ ಆ್ಯಂಡ್ ಸಂಸ್ಕೃತ. ಕಲ್ತು ಬಂದ ಮೇಲೆ ವಿದ್ಯಾರಣ್ಯ ಸ್ಕೂಲ್ನಾಗ ಮಾಸ್ಟರ್ ಆದರು. BMC ಅವರ ಪ್ರಿನ್ಸಿಪಲ್ ಇದ್ರು. BMC ಅವರು. ಆ ನಂತರ ಇವ್ರನ್ನ ಅರೆಸ್ಟ್ ಮಾಡಿದರು. ಯಾಕಂದರೆ ಬಿಡುಗಡೆ, ನರಬಲಿ ಇಂಥವೆಲ್ಲ ಬರೆದಿದ್ದಕ್ಕೆ ಬ್ರಿಟಿಷರ್ಸ್ ಅಂದರು ಇವು ಅಗೇನೆಸ್ಟ್ ಇದು ಇದ್ದಾನ ಅರೆಸ್ಟ್ ಮಾಡಿದ್ರು, ಜೈಲಿಗೆ ಹಾಕಿದ್ರು. ಮುಗೋದಕ್ಕೆ ಜೈಲಿಂದ ಹೊರಗೆ ಬಂದಮೇಲೆ ನೋ ಜಾಬ್ಸ್. ಮದುವೆ ಆಗಿತ್ತು. ಸಮಸ್ಯೆ ಆದಮೇಲೆ ಅವ್ರು ಕಾಕ ಹೇಳಿದರು, ಇಲ್ಲ ನೀನು MA ಮಾಡ್ಕೊಳ್ಳಿಕ್ಕೆ ಬಂದುಬಿಡ. ಬಾಂಬೆಗೆ ಹೋದ್ರು, ಪುಣಾಕ. ಬಾಂಬೆ ಯೂನಿವರ್ಸಿಟಿಯಿಂದ ಇವ್ರು ಕೇಳಿದರು. ಬಾಂಬೆ ಯೂನಿವರ್ಸಿಟಿ ಹೇಳಿದರು, ನೀವು ಕರ್ನಾಟಕದಿಂದ ಬಂದಿರಿ, ನೀವು ಬರೀ ಇಂಗ್ಲೀಷ್ ಆ್ಯಂಡ್ ಸಂಸ್ಕೃತ ತೊಗೊಂಡು ನಾವು ಕೊಡೋದಿಲ್ಲ, ಒಂದು ಸಬ್ಜೆಕ್ಟ್ ಕನ್ನಡ ತೊಗೋಬೇಕು. ಅವ್ರಂದ್ರೆ ಆಯಿತು. ಕನ್ನಡ ಆ್ಯಂಡ್ ಇಂಗ್ಲೀಷ್ ಅವ್ರು ಅಭ್ಯಾಸ ಮಾಡಿದರು. ಕನ್ನಡ ಟೆಕ್ಸ್ಟ್ ಯಾವ್ದು ಹಚ್ಚಿದ್ರು ಅಂದರೆ ಬೇಂದ್ರೆ ಅವರು ಬರೆದ ಪುಸ್ತಕವನ್ನು ಅಲ್ಲಿ ಟೆಕ್ಸ್ಟ್ ಅಂತ ಹಚ್ಚಿದ್ರು. MA ಎಷ್ಟು ಮಂದಿಗೆ ಗೊತ್ತಿದೆ ಇದು?
ಅವ್ರು ಬರೆದ ಪುಸ್ತಕನೇ ಅವ್ರಿಗೆ ಟೆಕ್ಸ್ಟ್ ಆಗಿ ಬಂತು. ಆಗ ಅವ್ರು ಹೇಳಿದರು, ನನ್ನ ಪುಸ್ತಕ ನಾನು ಬರೆದ್ರು ಸಹಿತ ನಂಗೆ 40% ಕೊಟ್ಟರು. ನಾ ಫಸ್ಟ್ ಕ್ಲಾಸ್ ಬರಲಿಲ್ಲ. ಯಾಕಂದ್ರೆ ನಾ ಬರೆದದ್ದು ಅವ್ನು 40% ಅರ್ಥ ಆಯ್ತು, ನನ್ನ ತಪ್ಪಲ್ಲ. ನಾ ಬರೆದದ್ದು ಅವ್ನಿಗೆ 40. ಯಾಕೆ ಬರೆದದ್ದು ಹಂಗಂತಾರಂದ್ರೆ, ಬೇಂದ್ರೆ ಅವ್ರ ಕವನ ಇತ್ತು ಇಷ್ಟೆಲ್ಲರೂ ಓದ್ಯಾರ. ಅವ್ರು ಬರೆದ ಕನ್ನಡದೊಳಗೆ ಬರೆದ ಕವನಗಳ ಸಂಖ್ಯೆ 1427 ಕವನಗಳು ಅವ. 1427 ಕನ್ನಡದಾಗ ಬರೆದಿದ್ದು, ಮರಾಠಿಯಾಗ ಬರೆದದ್ದು ಬೇರೆ, ಸಂಸ್ಕೃತದಾಗ ಬರೆದದ್ದು ಬೇರೆ, ಇಂಗ್ಲೀಷ್ನಾಗ ಬರೆದದ್ದು ಬೇರೆ. ಪಟವರ್ಧನ ಅಂತ ತಿಳ್ಕೊಂಡು BA ಅವ್ರು ಕಲಿಸ್ಬೇಕಾದಾಗ ಇಂಗ್ಲೀಷ್ ಕೊಟೇಶನ್ ಇರಲಿಲ್ಲ ಅಂದ್ರೆ ಅವ್ರು ಚೆಕ್ ಮಾಡ್ತಿದ್ದಿಲ್ಲ. ಇವ್ರಂದ್ರು ನಾ ಬರೆದದ್ದಕ್ಕೆ ಬೇರೆಯವ್ರ ಕೊಟೇಶನ್ ಯಾಕೆ ಬೇಕು ಅಂದ್ ಒಂದು ದಿವಸ ಏನು ಮಾಡಿದ್ರು, ಬೆನ್ ರಾಮ್ಸನ್ ಅಂತ ಬರೆದ್ರು. ಯಾರ್ದು ಇದು ಕೊಟೇಶನ್? ಬೆನ್ ರಾಮ್ಸನ್. ಪಟವರ್ಧನ ಇಷ್ಟು ಎಕ್ಸ್ಟ್ರಾರ್ನರಿ ಇದ್ರಲ್ಲ, ಅವ್ರು 10 ದಿವಸದೊಳಗೆ ಎಲ್ಲ ಲೈಬ್ರರಿ ಸುತ್ತೆಲ್ಲನ ಹಾಕಿ ಬೆನ್ ರಾಮ್ಸನ್, ಹೂ ಈಸ್ ಬೆನ್ ರಾಮ್ಸನ್, ಹೂ ಈಸ್ ಬೆನ್ ರಾಮ್ಸನ್ ಇಸ್ ಸೋ ಎಕ್ಸ್ಟ್ರಾರ್ನರಿ ಪರ್ಸನ್ ಅಂತಂದು ಸಿಗಲಿದ್ದಕ್ಕೆ ತಾವ ಪಶ್ಚಾತ್ತಾಪ ಪಟ್ಕೊಂಡು, ಇಷ್ಟು ಗ್ರೇಟ್ ಪರ್ಸನ್ ನಾನು ಇಷ್ಟೆಲ್ಲ ಅಭ್ಯಾಸ ಮಾಡಿದ್ರು ನಾನು ಓದಲಿಲ್ಲಲ್ಲಪ್ಪ, ಹೂ ಈಸ್ ಬೆನ್ ರಾಮ್ಸನ್ ಅಂತ ಬೇಂದ್ರೆ ಅವ್ರನ್ನ ಕೇಳಿದಾಗ, ಐ ಆಮ್ ಬೆನ್ ರಾಮ್ಸನ್. ಹೆಂಗೆ? ಬೆನ್ ಅಂದ್ರೆ ಬೇಂದ್ರೆ, ರಾಮ್ ಅಂದ್ರೆ ರಾಮಚಂದ್ರನ ಮಗ, ರಾಮ್ಸನ್, ಬೆನ್ ರಾಮ್ಸನ್ ಕೂಡಿಸ್ಬಿಟ್ರು. ಎಷ್ಟು ಮಂದಿಗೆ ಗೊತ್ತದೆ ಇದು? ಬೇಂದ್ರೆ ಇಸ್ ಎಂಟೈರ್ಲಿ ಡಿಫ್ರೆಂಟ್ ನಾ. ಎಷ್ಟು ಸಿಂಪಲ್ ಇದ್ರು. ಒಬ್ಬ ಮೋಚಿ ಬಗ್ಗೆ ಅವ್ರು ನಮ್ಮ ಧಾರವಾಡದಾಗ ಅಲ್ಲೆಲ್ಲೇ ಕರ್ಕೊಂಡು ಹೋಗ್ತಿದ್ರು. ಹಂಗಾದ್ರೆ ಕರ್ಕೊಂಡೋಗಿ ಅವ್ರು ಹೇಳಿದ್ರು, ಎಮ್ಮಿ ಕೆರೆ ಅಂತ ಯಾಕಂತಾರೆ ಅಂದರು. ಈಶಾಡ್ತಾವೋ ಅದಕ್ಕೆ ಎಮ್ಮಿ ಕೆರೆ ಅಂತಾರೆ. ಅಲ್ಲ ಅಂದ್ರೆ ಅಲ್ಲ, ಈಗ ಅದಲ್ಲ ಎಮ್ಮಿ ಕೆರೆ ಮಾಳಮಡ್ಡಿ ಮಾಳಮಡ್ಡಿ ಎಮ್ಮಿ ಕೆರೆ ಅಂತಾರಲ್ಲ, ಅಲ್ಲಿ ಈಶಾಡ್ತಾವ ಗೌಳಿ ಓಣಿ ಅದ ಅದಕ್ಕೆ ಅಂತಾರಂತ. ಅಲ್ಲ, ಈ ಕೆರೆ ಹುಬ್ಳಿ ರೋಡ್ ತನಕನೂ ಇತ್ತು. ಇದಕ್ಕೆ ಮಹಾಕೆರೆ ಅಂತಿದ್ರು ಅವಾಗ. ಮಹಾಕೆರೆ. ಬ್ರಿಟಿಷರು ಏನು ಮಾಡಿದ್ರು, ಮಹಾಕೆರೆ ಬರಲಿಲ್ಲ, ಎಂ ಕೆರೆ ಅಂತ ಬರೋದು. ಮಹಾ ಇದ್ದದನ್ನ ಎಂ ಕೆರೆ ಅಂತ ಬರೆದ್ರು. ನಾವೇನ್ ಮಾಡಿದ್ವಿ, ಎಂ ಅನ್ಲಿಕ್ಕೆ ಹೋಗಿ ಎಮ್ಮಿ ಕೆರೆ ಅಂದ್ಬಿಟ್ವಿ. ಅವ್ರು ಮಹಾಕೆರೆಗೆ ಎಂ ಕೆರೆ ಅಂತ ಬರೆದ್ರು, ನಾವು ಎಮ್ಮಿ ಕೆರೆ ಅಂದ್ರೆ ಇವತ್ತಿನ ಮಾಳಮಡ್ಡಿಯಿಂದ ಹಿಡಿದು ಬಾಗಲಕೋಟೆ ಪೆಟ್ರೋಲ್ ಬಂಕ್ ಅಲ್ಲಿ ತನಕ ಆ ಕೆರೆ ಇತ್ತು. ಅದಕ್ಕೆ ಮಹಾಕೆರೆಗೆ ಎಂ ಕೆರೆ. ಅವ್ರು ಎಂ ಕೆರೆ ಅಂತ ಬರೆದ್ರು. ಇವ್ರು ಎಂ ಕೆರೆ ಮಹಾಕೆರೆ ತೆಗೆದೋಗೋದು ಎಮ್ಮಿ ಕೆರೆ ಚಾಲು ಮಾಡಿಬಿಟ್ರು. ಹಂಗೆ ರೈಟರ್ಸ್ ಗಲ್ಲಿ ಅಂತಾರೆ. ರೈಟರ್ಸ್ ಗಲ್ಲಿ ಅಲ್ಲೆಲ್ಲ ರೈಟರ್ಸ್ ಇದ್ರು, ಇವ್ರಿದ್ರು, ಅವ್ರಿದ್ರು, ಎಲ್ಲ ಬರೆದಾರ ಕೆಲವು ಮಂದಿ. ರೈಟರ್ಸ್ ಇದ್ದದ್ದಕ್ಕೆ ಅದಕ್ಕೆ ರೈಟರ್ಸ್ ಗಲ್ಲಿ ಅನ್ಲಿಲ್ಲ. ರೈತರಿದ್ರು. ಬ್ರಿಟಿಷರಿಗೆ ರೈತರು ಅನ್ಲಿಕ್ಕೆ ಬರ್ತಿದ್ದಿಲ್ಲ. ರೈಟರ್ಸ್ ರೈತರು ಅನ್ಲಿಕ್ಕೆ ಹೋಗಿ ರೈಟರ್ಸ್ ಗಲ್ಲಿ ರೈತರ ಗಲ್ಲಿ ಅಂತ ಹೋಗಿ ಅದು ರೈಟರ್ಸ್ ಗಲ್ಲಿ ಆಗ್ಯದ. ಹಂಗಾಗಿಲ್ಲ. ಇಂಥವ್ನು ತುಂಬಾ ಹೇಳ್ತಿದ್ರು. ಹಂಗೆ ಬಂದು ಕೊನೆಗೆ ಅವ್ರು ಏನು ಹೇಳಿದ್ರು, ದತ್ತಾತ್ರೇಯ ಗುಡಿಗೆ ಬಂದ್ವಿ. ಹಿಂದೆ ಮಾರ್ಕೆಟ್ ಆಗ್ಯದ, ವಾಕಿಂಗ್ ಒಂದು ದಿವಸ ಹೊರಗೆ ಬಂದ್ವಿ. ಅದಕ್ಕೆ ಅವ್ರು ಗಾಂಧಿ ಚೌಕ್ ಗುಡಿ ಹತ್ರ ಹಾಲ್ಕೆರೆ ಅಂತಾರೆ. ಹಾಲ್ಕೆರೆ ಅಂತ ಈಗ ಅದು ಮಾರ್ಕೆಟ್ ಆಗ್ಯದ, ಫುಲ್ ಮಾರ್ಕೆಟ್. ಅದಕ್ಕೆ ಹಾಲ್ಕೆರೆ, ಯಾಕಂದ್ರೆ ನೀರು ಬೆಳ್ಳಗಿತ್ತು, ಹಾಲ್ಕೆರೆ ಅಂತಿದ್ರು. ನಮ್ಮವ್ ಇಲ್ಲಿ ಒಗಿಲಿಕ್ಕೆ ಬಂದಾಗ, ನಾನು ಇಲ್ಲಿ 3 ವರ್ಷ ಇದ್ದಾಗ ಬಿದ್ದೆ. ನಮ್ಮವ್ ತೆಗೆದ್ಲು. ಅವಾಗ ದತ್ತ ನನ್ನೊಳಗೆ ಹೆಂಗೆ ಹೊಕ್ಕ ಅದನ್ನೆಲ್ಲ ಹೇಳೋದ್ರ ಜೊತೆ ಮುಂದಲ್ಲಿ ಪುರೋಹಿತರು ಟಾಪ್ ಮೋಸ್ಟ್ ಇವರೆಲ್ಲ ಇದ್ದರು. ಜೋಶಿಯವ್ರ ಜೊತೆ ಮಾತಾಡಿ ಆಮೇಲೆ 2:30 ಆಯಿತು. ಹಂಗಾರೆ ಹೋಗೋಣ ಮನೆಗೆ ಅಂದರು. ಹಿಂಗೆ ದಾಟೋ ಮುಂದೆ ಅವ್ರದ್ದು ಉಂಗುಷ್ಟ ಕಿತ್ತು, ಚಪ್ಪಲಿ ಉಂಗುಷ್ಟ ಕಿತ್ತು. ಆಮೇಲೆ ಹಿಂಗೆ ದಡ್ಕೊಂಡು ಹೋಗ್ಕೊಂಡು ನಾ ಹೇಳಿದೆ, ಇಲ್ಲೇ ಟಾಂಗ ತೊಗೊಂಡು ಬರ್ತೀನಿ, ಇಲ್ಲ ಅಲ್ಲೇ ಹೋಗೋಣ. ಅಷ್ಟೊತ್ತಿಗೆ ಮೋಚಿ ಓಡಿ ಬಂದ. ಅಲ್ಲಿ KCC ಬ್ಯಾಂಕ್ ಕೂತ್ಕೊಂಡಿದ್ದ, ಕಾರ್ನರ್ KCC ಬ್ಯಾಂಕ್ ಓಡಿ ಬಂದ. ಅಜ್ಜಾರ ಅದನ್ನು ಹೊಲ್ದು ಕೊಡ್ತೀನಿ ಅಂತ. ನಡೀಪ ನಾನು ಬರ್ತೀನಿ. ಅವ್ನು ತನ್ನ ಸಿಂಹಾಸ ಮೇಲೆ ಕೂತ ಒಂದು ಚಪ್ಪಲಿ ಕೊಟ್ಟ. ಅಜ್ಜಾರ ಬಿಸಿಲು ಭಾಳ ಐತೆ, ಕಾಲು ಸುಡ್ತೈತೆ, ಈ ಚಪ್ಪಲಿ ಮೇಲೆ ಇಟ್ಟು ಅದನ್ನು ತೆಗೆದು ಕೊಡ್ರಿ ಅಂದ. ಹೌದು, ಹಂಗೆ ಮಾಡ್ತಾರಲ್ಲ. ಇವ್ರಿಗೆ ಅಂತಃಕರಣ ಆಗ್ಬಿಡ್ತೀವಿ. ನೀರು ಸುಡೋ ಬಿಸಿಲಾಗ ಕೂತಿ ಅದ್ರ ಬಗ್ಗೆ ಕಾಳಜಿ ಮಾಡೋದಿಲ್ಲಲ್ಲೋ, ನನ್ನ ಕಾಲು ಸುಡೋದ್ರ ಬಗ್ಗೆ ಕಾಳಜಿ ಮಾಡ್ತೀನಿ ನೀನು ಎಲ್ಲ ಕೂಡಬೇಕು ಅಂದವ್ರು. ಛತ್ರಿ ಇರಿಸ್ಕೊಂಡು ಅವ್ನು ಹಿಡ್ಕೊಂಡು ಕೂತರು. ಬೇಂದ್ರೆ ಅವ್ರಿಗಾಗ ನಿಮ್ಮ ಇದ್ರದ್ದು ಅವಾರ್ಡ್ ಸಿಕ್ಕಿತ್ತು ಅವ್ರಿಗೆ. ಇದು ನಿಮ್ಮ ಆಲ್ರೆಡಿ ಅವಾರ್ಡ್ ಜ್ಞಾನಪೀಠ ಸಿಕ್ಕಿತ್ತು ಅವ್ರಿಗೆ. ಇವ್ರು ಛತ್ರಿ ಹಿಡ್ಕೊಂಡು ಕೂತರು. ನೀನು ಮನೆಯೊಳಗೆ ಎಷ್ಟು ದುಡಿತಿದ್ದಿ, ಮದುವೆ ಆಗಿದ್ದನು, ಮತ್ತೊಂದು ಎಲ್ಲ ಮನ್ಯಾಗ ಛತ್ರಿ ಅದನ್ನು ಇಲ್ಲಿ ಎಲ್ಲ ಕೇಳಿದ್ರು. ನಾವೆಲ್ಲ ಹೊಲಿಯೋ ತನಕ ಪ್ರಶ್ನೆ ಮಾಡಿದ್ರು. ಅಜ್ಜಾರ ಇದಕ್ಕೊಂದು ಪಾಲಿಶು ಮಾಡಿಬಿಡ್ತೀನಿ ಮಾಡಂದ್ರೆ. ಮಾಡಿದ್ಮೇಲೆ ಎಷ್ಟು ಆಯ್ತು
ಇವ ವಿಚಾರ ಮಾಡಿದೆ, ಇವ ಮುದುಕ್ ಇಷ್ಟೆಲ್ಲ ಮಾತಾಡ್ಯಾನಂದ್ರೆ ಇವ ಜಿಪುಣಿದ್ದಾನೆ. ನಾ ಕೇಳಿದೆ ಅಷ್ಟು ಕೊಡೋದಿಲ್ಲ. ಅವಾಗ 70-80 ಪೈಸೆಗೆ ತೊಗೊಳ್ತಿದ್ರು. ₹1.50 ಹತ್ರ ಇದ್ದಾಗ ಅಂದ್ರೆ ಅವ್ರು ಎಷ್ಟು ಕಮ್ಮಿ ಇದು ಮಾಡಿದ್ರು ಕೂಡ ನಾನು ರೊಕ್ಕ ಹೊಂಡ್ಬೇಕಂತ. ಹಾಂ, ಬೇಂದ್ರೆ ಕಿಸ್ದಿಂದ 10 ನೋಟ್ ತೆಗೆದ್ರೆ 10 ನೋಟ್ ತೊಗೊಂಡ್ರೆ ಇದು ನನ್ನ ಕಡೆ ಚೇಂಜಸ್ ಇಲ್ಲರಿ ನಾವು. ಯಾಕಂದ್ರೆ ಅವಾಗ 2 ಗಂಟೆಯಿಂದ 4 ಗಂಟೆವರೆಗೆ ಧಾರವಾಡ ಪೂರ್ಣ ಬಂದಿರ್ತೀವಿ, ಸ್ತಬ್ಧ, ಈವನ್ ಅಂಗಡಿ ಎಲ್ಲ ಬಂದಾಗಿರ್ತೀವಿ. ಬಂದೈತ್ರಿ ಚೇಂಜಸ್, ಅಂಗಡಿ ಎಲ್ಲ ಬಂದಾಗಿರೋದು ಇಲ್ಲ. ಎದಕ್ಕೆ ಅಂದ್ರೆ ಹಳ್ಳಿ ಕೊಡ್ಬೇಕಲ್ರಿ. ನೀ ದಿವ್ಸಕ್ಕೆ ₹10 ದುಡಿತಿ ಅಂತ ಹೇಳಿ ಇವತ್ತಿಂದ ₹10 ನಾನು ದುಡಿಯೋದನ್ನು ಕೊಟ್ಟೇನಿ, ಮತ್ತು ಗಿರಾಕಿ ಬರ್ತಾವಂತ ಕೂಡಬೇಡ, ಮನೆಗೆ ಹೋಗಿ ಛತ್ರಿ ತೊಗೊಂಡು ಬಂದು ನೆಳ್ಳಾಕ ಕೂಡ ಇಲ್ಲ. ನಿನ್ನ ಅವಲಂಬಿಸಿದಂಥ ಹೆಂಡರು ಮಕ್ಕಳು ಉಪವಾಸ ಸಾಯ್ತಾವ. ನೀ ಬಿಸಿಲಾಗಿ ಏನರ ಮಾಡ್ಕೊಂಡು ಕುಡ್ದು ಮಾಡಿದಿ, ಅದಕ್ಕೆ ಮನೆಗೆ ಹೋಗು, ಛತ್ರಿ ತೊಗೊಂಡು ಬಾ, ನೀನು ನೆಳ್ಳಾಕ ಕೊಡು. ಅವ್ನು ಕಣ್ಣ ನೀರು ಬಂದ್ಬಿಡ್ತೀವಿ. ಅಜ್ಜಾರ ನಿಮ್ಮ ಮನೆ ಎಲ್ಲಿ ಐತ್ರಿ ಅಂತ ಸಾಧನೆ ಕೆರೆಯಾಗ. ಆ ಬೇಂದ್ರೆ ಅಜ್ಜಾರ ಅದರಲ್ರಿ ಅವ್ರ ಮನೆ ಅಂತ ಕೇಳ್ರಿ ಅಂತ ಅವ್ರಿಗೆ ಕೇಳಿದ. ಅವ ಬೇಂದ್ರೆ ಅವ್ರು ನೋಡಿಲ್ಲ. ನೋಡಿಲ್ಲ. ಹ್ಞೂ ಅಂತ ಇಷ್ಟ ಅಂದ್ರೆ ಅವ್ರು. ನಾನಾ ಬೇಂದ್ರೆ ಹೇಗಿದ್ರೆ ಎಲ್ಲಿ ಇಷ್ಟು ಟಿಪಿಕಲ್ ಇದ್ರೆ. ಇನ್ನೊಂದು ಇಂಟ್ರೆಸ್ಟ್ ನಿಮ್ಗೆ ಭಾಳಷ್ಟು ಹೇಳಬೇಕು. ಈ ಸಮಾಜದೊಳಗೆ ಸಮಸ್ಯೆ ಇದ್ದು ಅವ್ರ ಪರಿಚಯದವ್ರು ಇದ್ರಂದ್ರೆ ಹೆಂಗೆ ಮಾಡ್ತಿದ್ರು ಅನ್ಲಿಕ್ಕೆ. ಒಂದು ಸಲ ಟಾಂಗ ತೊಗೊಂಡು ಬಂದ್ರೆ, ನಾರ್ಮಲಿ ನಮ್ಮ ಮನೆಗೆ ಬಂದಾಗ ಟಾಂಗ ತೊಗೊಂಬ ಅಂತಿದ್ದಿಲ್ಲ. ಯಾಕೆ ನಾನು ಅಂತಂದು ತೊಗೊಂಡು ಬಂದೆ. ಅಲ್ಲೇ ನಮ್ಮ ಹೆಡ್ ಪೋಸ್ಟ್ನ ಹತ್ರ ನಿಂದಿರ್ತಿದ್ವಿ. ಮೊದಲಿಗೆ ಹೆಡ್ ಪೋಸ್ಟ್ ಇಲ್ಲಿತ್ತು, ಕಿತ್ತೂರು ಚೆನ್ನಮ್ಮ ಪಾರ್ಕ್ ಬಾಜುಕ. ನಿಮ್ಮ ಮನೆಯಲ್ಲಿತ್ತು ಮಹೇಂದ್ರ ಕಚ್ಚಾಳ, ಕಿತ್ತೂರು ಪಾರ್ಕ್ ಆ ಕಡೆ ಈ ಕಡೆ. ತೊಗೊಂಡು ಬಂದೆ. ತೊಗೊಂಡು ಬಂದಮೇಲೆ ಹೋಗೋಣ ನಡಿ ಒಂದು ಜೋಡು ಕಳ್ಸದ ಬಂಗ್ಲೆ ಅಂತ ಬರ್ತಾ ಇಲ್ಲ ಹೊಸ ಯಲ್ಲಾಪುರದಾಗ. ಜೋಡು ಕಳ್ಸದ ಬಂಗ್ಲೆ ಅಲ್ಲಿ ಬಂದ್ವಿ. ಬಂದ ಕೂಡ ಅವರು ಒಬ್ಬರು ವಯಸ್ಸಾದವರು, ಬೇಂದ್ರೆವ್ರಿಗಿಂತ ಒಂದು 5-6 ವರ್ಷ ಅನ್ನೋರು ಅಷ್ಟೇ. ನಮಸ್ಕಾರ ಬೇಂದ್ರೆ ಮಾಸ, ಇಲ್ಲಿ ಬಂದ್ರಿ, ಈ ಕಡೆ ಬಂದ್ರಿ, ನಿನ್ನ ಮನೆಗೆ ಬಂದೀನಿ ಅಂದ್ರೆ. ಭಾಳ ಚಲೋ ಆಯ್ತು, ಬರ್ರಿ ಒಳಗೆ ಬರ್ರಿ. ಒಳಗೆ ಹೋದ್ವಿ. ಹೋದ ಕೂಡ ಬಂದು ಭಾಳ ಚಲೋ ಆಯ್ತು, ಅಪರೂಪ ಆಯ್ತು ಹಿಂಗೆ ಕೂಡ. ಇಲ್ಲ, ನಿಮ್ಮ ಸೊಸಿ 2 ಮಹಾಶಕ್ತಿಗೆ ಅವತಾರ ಕೊಟ್ಟಾಳ. ನಿಮ್ಮಲ್ಲಿ ನಿಮ್ಮ ಮನೆಯೊಳಗೆ 2 ಅವತಾರ ಆಗ್ಯಾವ, ಮಹಾಶಕ್ತಿಯ 2. ನೀನು ಸೊಸಿ ಹಡ್ದಾಳ ಅಂತ ಕೇಳಿದೆ, ಅದಕ್ಕೆ ಬಂದೀನಿ. ಎಲ್ಲಿದ್ದಾಳೆ? ಅಲ್ಲಿ ಕೂತಾಳ ನೋಡ್ರಿ, ಅಲ್ಲಿ ಕರೆಯ ಕೊನೆಯಾಗ. ಒಮ್ಮಿಂದ ಮೇಲೆ ಅವ್ರ ಮುಖ ಹೆಂಗೆ ಕಪ್ಪಾಗಿಬಿಡ್ತೀವಿ ಅಂದ್ರೆ ಅನ್ಇಮ್ಯಾಜಿನೇಬಲ್. ಹೋಗೊಂಡು ಬಾ, ನನ್ನ ಕರ್ಕೊಂಡು ಹೋದ್ರು. ಒಳಗೆ ಹೋದ ಕೂಡಲೇ ಅವ್ರ ಸೊಸೆ ಹಿಂಗೆ ಹತ್ಲಲ್ಲ, ನನಗೆ ಇವತ್ತಿಗೂ ಮೈ ಜುಮ್ ಅಂತದೆ. ನಾನು ಹೆಂಗಾರ ಮಾಡಿ ನನಗೆ ಮಾರ್ಗದರ್ಶನ ಮಾಡಬೇಕು. ಯಾಕೆ ಈಗ 4 ಹೆಣ್ಣವ, ಈಗ ಗಂಡು ಆಗ್ತಂತ ಎಲ್ಲ ಕಡೆನೂ ವೃತ ಆಯ್ತು, ಇದಾಯ್ತು, ದೇವ್ರ ದರ್ಶನ ಆಯ್ತು, ಎಲ್ಲ ಆಯ್ತು. ನಾನೀಗ ಹಡ್ದದ್ದು 2 ಅವಳಿ ಜವಳಿ ಹೆಣ್ಣು, 6. ಈಗ ನಮ್ಮ ಮನೆಯವ್ರಿಗೆ ಮತ್ತೊಂದು ಮದುವೆ ಮಾಡ್ಬೇಕಂತೆಲ್ಲ ಪ್ಲ್ಯಾನ್ ಮಾಡ್ಯಾರ. ಈ 6 ಮಕ್ಕಳನ್ನ ತೊಗೊಂಡು ನಾ ಹೆಂಗೆ ಬದುಕಬೇಕು? ಬೇಂದ್ರೆವ್ರು ಹೇಳಿದ್ರು, ಇದನ್ನು ತಿಳ್ಕೊಂಡ ಇಲ್ಲಿ ಬಂದೇನೇವಾ, ನೀ ಮಹಾಶಕ್ತಿ, 2 ಮಹಾಶಕ್ತಿಗೆ ಅವತಾರ ಕೊಟ್ಟಿ, ನೀ ಸಾಮಾನ್ಯ ಅಲ್ಲ. ಏನು ಮಾಸ್ಟರ್ ಪೀಸಕ್ಕೆ ಪವರ್ ಹಾಕಿದ್ರು ಅಂತ ಕೊನೆಗೆ 2 ಜೋಳಿಗೆದ್ದು 2 ಪುಸ್ತಕ ಅವ್ರಿಗೆ ದುಡ್ಡು ಕೊಟ್ಟ. ನೀ ಹೆದರಬೇಡ, ನಿಮ್ಮ ಮಾವನ ಜೊತೆ ಮಾತಾಡ್ತೀನಿ, ನಿಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ ಅಂತ ಹೊರಗೆ ಬಂದು. ಮಾವ ಏನು ಮಾತಾಡ್ತಾರೋ ಅಂತ ಕೂತಿದ್ರಲ್ಲ. ಏನಪ್ಪ ನಿನ್ನ ಮಗ ಎಲ್ಲಿದ್ದಾನ? ಇಲ್ಲಿ ನಿಂತಾನ, ಕರಿ ಅವನು. ನಿನ್ನ ಜೊತೆ 5 ನಿಮಿಷ ಮಾತಾಡಬೇಕು, ಮಾತಾಡ್ಲಿಕ್ಕೆ ಟೈಮ್ ಅದೇನಾ? ಇವತ್ತು ಸಂಡೇ ರೀ, ಇವತ್ತು ಸೂಟಿ ಅದ ಕಾಲೇಜು, ಮಾತಾಡ್ಬೋದು. ನಿಮ್ಮಪ್ಪ ಬುದ್ಧಿಲ್ಲ, ನಿನಗೆ ಗಂಡಸ ಮಕ್ಕಳು ಹುಟ್ಟಿ ಸ್ವರ್ಗ ಸಿಗಲಿ ಅಂತ ಇದ್ದು ಸ್ವರ್ಗ ನರಕ ಮಾಡ್ಕೊಳ್ಳಿಕತ್ತೆ ನಾವು. ಅದಕ್ಕೆ ನೇರವಾಗಿ ನಿನ್ನ ಜೊತೆ ಮಾತಾಡ್ತೇವೆ. ಇದ್ದು ಸ್ವರ್ಗ ನರಕ ಮಾಡ್ಕೊಳ್ಳಿಕ್ಕೆ ತಯಾರಿದ್ದ ನಾವು, ನಿನಗೆ ಗಂಡು ಹುಟ್ಟಲಿಲ್ಲ. ನೀನು ಹೇಳ್ತೇನೆ ನೀನು ಮತ್ತೊಂದು ಮದುವೆ ಮಾಡ್ಕೊತೀನಿ ಅಂತ. ಹೌದೇನೋ? ಹಿರಿಯರೇ ಹಂಗೆ ಅಂತಾರ್ರಿ, ಹಂಗೆ. ಹೌದಪ್ಪ, ಹಿರಿಯರು ಹೆಂಗೆ ಅಂತಾರೆ ಹಂಗೆ ಕರೆಕ್ಟ್ ಮಾಡ್ಕೊಂಡೆ. ಆಕಿನೂ ಹೆಣ್ಣು ಹಡಿದ್ರೆ ಏನು ಮಾಡ್ತೀವಿ? ಸುಮ್ಮನೆ ನಿಂತ. ಹೆಣ್ಣು ಹಡಿಲಿಕ್ಕೆ ಗಂಡಸರ ಕಾರಣ ವಿನ ಹೆಣ್ಣು ಮಕ್ಕಳು ಅಲ್ಲ. ನೀ ಯಾಕೆ Y ಕ್ರೋಮೋಸೋಮ್ ಕೊಡಲಿಲ್ಲಪ್ಪ, X ಕ್ರೋಮೋಸೋಮ್ ಕೊಟ್ಟು? ಅವ ಕಲ್ತವ ಇದ್ದ, ಪ್ರೊಫೆಸರ್ ಇದ್ದ, ಇವ್ರಿಗೆ ವಿಜ್ಞಾನ ಸಾಕಷ್ಟು ಗೊತ್ತಿತ್ತು. ಅಂದು ಓವಮ್ಮನ ಮನೆಗೆ ಪರಮಪ್ಪ ಬಂದ, ಏನು ಅಂದ ಚಂದ ಆ ಕಂದ ಯಾರಿಂದ ಅಂದ. ಇದು ಮತ್ತೊಬ್ಬರಿಗೆ ಯಾರಿಗೂ ಓದಿದ್ರೆ ಅರ್ಥ ಆಗೋದಿಲ್ಲ.
ಓವಮ್ ಮೀನ್ಸ್ ಎಗ್, ಹ್ಮ್ ಮೊಟ್ಟೆ. ಹ್ಮ್ ಅಲ್ಲಿ ಸ್ಪರ್ಮ್ ಬರ್ತದೆ ವಿನಃ ಸ್ಪರ್ಮ್ ಇದ್ದಲ್ಲಿ ಎಗ್ ಹೋಗೋದಿಲ್ಲ. ಓವಮ್ಮನ ಮನೆಗೆ ಪರಮಪ್ಪ ಬಂದ, ಏನಂದ ಚಂದ, ಆ ಚಂದ ಕಂದ ಯಾರಿಂದ ಅಂದ. ಇದು ಅಪ್ಪನಿಂದ ಅವ್ವನಿಂದನಪ್ಪ. ಆ ಮಗು ಕೇಳ್ತದ. ಇಂಥ ಬೇಂದ್ರೆಯವ್ರ ಪೋಯಮ್ಸ್ ನಮಗೆ ಎಷ್ಟು ಅರ್ಥ ಆಗ್ತದ. ಕೊನೆಗೆ ಅವ ಹೇಳಿದ, ನಂದು ತಪ್ಪಾಗ್ಯದ, ನಮ್ಮ ಮತ್ತೊಂದು ಮದುವೆ ಮಾಡ್ಕೊಳ್ಳೋದಿಲ್ಲ, ಅವನ ಪಾಲನೆ ಪೋಷಣೆ ಮಾಡ್ತಾನೆ, ಇದನ್ನು ಮಾಡು. ಅವು ಎರಡು ಮಹಾಶಕ್ತಿ ಅವ. ಈಗ ಅವ್ರು ಎಲ್ಲಿದ್ದಾರೆ ಆ ಹುಡುಗರು, ಈಗಾಗಲೇ 50 ವರ್ಷದವ್ರು ಆಗಿರ್ಬೋದು. ಅದು ಎಂಥ ಪವರ್, ಎಲ್ಲಿ ಅನ್ಯಾಯದ ಅಂತ ಅನ್ಸಿದ್ರೆ ಹೆಂಗೆ ಹೋಗ್ತಿದ್ರು ಅವರು. ಅದ್ಭುತ. ಒಂದ್ಸಲ ನಾನು ಕೇಳಿದೆ, ಬಿತ್ತಿದರು ಕಾಳು ಹನಿ ಹನಿಯಾಗಿ ಕೊಡ್ತಾಳ ತಾಯಿ ತೆನಿ ತೆನಿಯಾಗಿ ಅಂತ ಬರ್ದಿರಲ್ಲ, ಹನಿ ಹನಿ ತೆನಿ ತೆನಿ ಸಲುವ ಬರ್ದಿರು ಅಂದೆ. ಪ್ರಾಸ ಪ್ರಾಸಬದ್ಧವಾಗಿ ಬರಲಿ ಅಲ್ಲ. ಜಡ್ ಆದವ್ರಿಗೆ ಹನಿ ಹನಿ ಡ್ರಾಪ್ಸ್ ಕೊಡ್ತಾರೋ ಏನು ಹೋಳಿಗೆ ಊಟ ಹಾಕ್ತಾರಪ್ಪ ಅಂದರೆ ಡ್ರಾಪ್ಸ್ ಕೊಡ್ತಾರೆ. ಹಂಗಾದ ಅದು. ಹೆಂಗೆ ಭೂಮಿ ತಾಯಿಗೆ ಅವ್ನು ರೈತ ಕೇಳ್ತಾನೆ, ಹನಿ ಹನಿ ಕೊಡ್ತೀನಿ ಯಾಕಂತಾನ, ಮಳೆಗಾಲದೊಳಗೆ ಮಳೆ ಬರ್ತದೆ, ಎಲ್ಲ ಚಿಗುರ್ತಾವು, ಹಸಿರು ಎಲ್ಲ ಕಡೆ ಕಾಣ್ತದೆ. ಚಳಿಗಾಲ ಬಂದ ಕೂಡ ಎಲೆ ಉದುರಿಸ್ಬಿಡ್ತಾವೆ, ಆ ಕಸ ಸಹಿತ ನೇಚರ ಹೊಡಿತದ. ಬ್ಯಾಸಿಗೆ ಬಂದ ಕೂಡ ಭೂಮಿ ಸಹಿತ ಬೆರಕು ಬಿಟ್ಟುಬಿಡ್ತದೆ. ಮಳೆನೇ ಇಲ್ಲಲ್ಲ, ಮಳೆನೇ ಇಲ್ಲಲ್ಲ, ಆ ಬಿಸಿಲು ತಡ್ಕೊಳಿಕ್ಕೆ ಆಗೋದಿಲ್ಲ. ಅವು ನೇಚರ್ ಅಂತದೆ, ಕಾಳಜಿ ಮಾಡಬೇಡ. ಯಾವಾಗ ಮೋಡ ಮೇಲೆ ಬಂದು ಗುಡುಗ್ತದೆ, ಎಲ್ಲೆಲ್ಲಿ ಇದ್ದೀರಿ ಅಲ್ಲೆಲ್ಲೇ ಪ್ರೊಟೆಕ್ಷನ್ ತಗೊಳ್ರಿ, ಜೋರು ಮಳೆ ಬರ್ತದ, ನಡು ಮತ್ತೆ ಮಿಂಚು ಹೊಡಿತದ, ಏನು ಇನ್ನೂ ಹೋಗಿರ, ಏನು ಇನ್ನೂ ಮನೆ ಮುಟ್ತೀರ, ಇನ್ನೂ ತಲೆಯಾಗಿದ್ದೀರಿ, ದಾರ್ಯಾಗ ನಿಲ್ಲಬೇಡ್ರಿ, ಒಂದೆರಡು ಸಿಡ್ಲು ಬೀಳ್ತಾವ, 4 ಹನಿ ಬರ್ತಾವ, ಇಲ್ಲೇ 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 ಆಯ್ತು. ಹಚ್ಚಿ ಮಳೆ ಹೊಡಿತಾವಂತ, ಮೊದಲನೇ ಮಳೆ ಅದ. ಮಳೆ ಹೊಡೆದ ಮೇಲೆ ನಾವು ಇಲ್ಲೇ ಇದ್ದದ್ದು ಚಲೋ ಆತು ಎಲ್ಲ ಮಾತಾಡ್ತೀರಿ. ನಂತರ ಮನೆಗೆ ಹೋಗ್ಬೇಕಂತ ಬಾಗಲ ತೆಗಿತೀರಿ, ಯಾರ ಮನ್ಯಾಗ ಕೂತಿರ್ತೀರಿ, ತೆಗೆದುಕೊಳ್ಳಿ ಅಂತೀರಿ, ಹೆಂಗೆ ಮಳೆ ಬಂತು, ಮಳೆ ಬಂದಂಗೆ ಅನಿಸೋಲ್ತು ನೋಡ್ರಿ, ಎಲ್ಲ ಮೊದಲೇ ಮಳೆ ಹಂಗೆ ಇರ್ತದ. ಹೌದಿಲ್ಲ, ಬಿಸಿಲಿಗೆ ಕಾದಿರ್ತದ ಭೂಮಿ, ಬಿರುಕು ಬಿಟ್ಟದ, ನೀರು ಹೋಗ್ಬಿಟ್ಟಾವ. ಹೌದು, ನಿಮ್ಗೆ ಅನ್ಸಂಗಿಲ್ಲ. ಅವಾಗ ಅಂದಕೂಡೇನ ರೈತ ಅಂತಾನಂತ, ಅಮ್ಮ ನೀರು ಸರಿಗೆ ಹೋಗಿ ಅಮ್ಮ, ಊಟ ಏನು ಮಾಡಿಲ್ಲ, ಏನೋ ತಿನ್ನದ ಹಂಗ ನೀನು ನೀರು ಕುಡಿಬೇಡಮ್ಮ, ನೀ ಎಲ್ಲಿಂದ ತಿನ್ಬೇಕಮ್ಮ, ಎಲ್ಲ ನನಗನ್ನು ಬೆಳೆದು ಕೊಟ್ಟಿದ್ದಿ, ಭೂತಾಯಿಗೆ ಹೇಳು, ಅದಕ್ಕೆ ಆ ಕಾಳ ನಾ ತಂದು ನೀರು ಕೊಡ್ತೇನೆ ಅಂತ ಹೊಲಕ್ಕೆ ಹೋಗಿ ರಂಟಿ ಹೊಡಿತಾನಂತ. ಇದ ನಿನ್ನ ಬಾಯಿ ತುಟಿ ಅಂತ ತಿಳ್ಕೊಳ್ತೇನಮ್ಮ ಅಂದ. ಇದ್ದ ಕಾಳನ್ನು ಹನಿ ಹನಿ ಹಾಗೆ ಹೆಂಗೆ ಡಾಕ್ಟರ್ ಡ್ರಾಪ್ ಬೈ ಡ್ರಾಪ್ ಕೊಡ್ತಾರೆ, ಹಂಗೆ ಹನಿ ಹನಿ ಆಗಿ ಬಿತ್ತುತ್ತಾನಂತ. ತಾಯಿಗಂತ ಕರ್ಣ ಬಂದ್ಬಿಡ್ತಂತ, ರೇ ನೀ ಖುಷಿಯಿಂದ ಇರೋಂಥ ಕೊಟ್ಟ ಕಾಳನ್ನು ಅಮ್ಮ ತಿನ್ಲಿ ಅಂತ ಕೊಡ್ತೀಯಲ್ಲೋ, ಎಂಥ ಮಗ ಇದ್ದೀನಿ ನೀನು. ಯಾರೂ ಸಫರ್ ಆಗ್ತಿದ್ರು ಅಂದ್ರೆ ಅವ್ರಿಗೆ ನೀರು ಕೊಡೋವಂಥ ಇದ್ದಿ, ನಿನ್ನ ಕೈ ಖಾಲಿ ಆಗಬಾರ್ದಪ್ಪ ಅಂತ ಒಂದೊಂದು ಕಾಳಿಗೆ ಒಂದೊಂದು ತೆನಿ ಕೊಡ್ತಾಳಂತಕ್ಕೆ. ಅದಕ್ಕಲ್ಲೇ ಬಿತ್ತಿದರು ಕಾಳು ಹನಿ ಹನಿಯಾಗಿ ಕೊಡ್ತಾಳ ತಾಯಿ ತೆನಿ ತೆನಿಯಾಗಿ. ಎಲ್ಲಿ ಅರ್ಥ ಆಗ್ತದೆ ನಮಗೆ? ಬೇಂದ್ರೆ ಅವ್ರದ್ದು ಕವನ ಅದ್ಭುತ, ಡಬಲ್ ಮೀನಿಂಗ್, ಟ್ರಿಬಲ್ ಮೀನಿಂಗ್ ಹೆಂಗೆ ಬರ್ತದ, ಅದು ಅರ್ಥ ಆಗಲಿಲ್ಲ ಅಂತ ಕೂಡ ಅವ್ರು ಬರೋದು ಉಪಯೋಗ ಇಲ್ಲ ಅಂದ್ಬಿಡ್ತೀವಿ. ಹೌದು. ಇವತ್ತು ಜರ್ಮನ್ದವರು ಬೇಂದ್ರೆ ಅವ್ರ ಕವನಗಳನ್ನು ಜರ್ಮನ್ ಭಾಷೆಗೆ ಮಾಡಿ ಕಲೀಲಿಕ್ಕತ್ತಾರಲ್ಲ. ಮರಾಠಿ ಒಳಗೆ ಮಾಡಿದ್ರಲ್ಲ, ಹಿಂದಿ ಒಳಗೆ ಮಾಡಿದ್ರಲ್ಲ, ತೆಲುಗು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬೇಂದ್ರೆ ಎಲ್ಲರಿಗೂ ಬೇಕಾದ್ರೆ ಕನ್ನಡದವ್ರು ಯಾಕೆ ಎಷ್ಟು ನಿರ್ಲಕ್ಷ್ಯ ಮಾಡಿದ್ರೆ ಗೊತ್ತಿಲ್ಲ. ನಿರ್ಲಕ್ಷ್ಯ ಮಾಡಿದ್ರೆ ನಮಗೆ ಲಾಸ್ ವಿನಃ ಬೇರೆಯವ್ರಿಗೆ ಯಾರಿಗೂ ಲಾಸ್ ಇಲ್ಲ. ಯಾಕಂದ್ರೆ ನಮಗೆ ಜ್ಞಾನ ಸಿಗೋದಿಲ್ಲ, ಮತ್ತೊಬ್ಬರು ಮಾಡ್ಕೋತಾರೆ. ಜರ್ಮನಿಗೆ ಟ್ರಾನ್ಸ್ಲೇಟ್ ಆಗ್ಲಿಕ್ಕೆ ಗೊತ್ತಿಲ್ಲ ನನಗೆ. ಈಗ ಅವ್ರ ಬಗ್ಗೆ 16 ಮಂದಿ PhD ಮಾಡ್ಯಾರ ಈಗಾಗಲೇ. ಬೇಂದ್ರೆಯವ್ರ ಬಗ್ಗೆನ ಇಷ್ಟ ಒಬ್ಬ ಕವಿ ಬಗ್ಗೆ ಇಷ್ಟು PhD ಯಾರೂ ಮಾಡಿಲ್ಲ. ಕ್ವಾಂಟಮ್ ಥಿಯರಿ ಆಫ್ ಫಿಸಿಕ್ಸ್ ಬಗ್ಗೆ ಮಾತಾಡಿದ್ರು ವರ್ಲ್ಡ್ ಫೇಮಸ್ ಸೈಂಟಿಸ್ಟ್ ಡಾಕ್ಟರ್ ಸುದರ್ಶನ್ ಅವ್ರ ಜೊತೆ. ಹಾಸ್ಪಿಟಲ್ನಾಗಿದ್ದಾಗ 5 ನಿಮಿಷಕ್ಕಿಂತಲೂ ಹೆಚ್ಚಿಗೆ ಮಾತಾಡಬೇಡ್ರಿ ಅಂದ್ರೆ 5 ತಾಸಿನಾಗ 2 ದಿವಸ ಮಾತಾಡಿದ್ರು. 5 ತಾಸಿನಾಗ 2 ದಿವಸ ಮಾತಾಡಿದ್ರು. ವರ್ಲ್ಡ್ ಫೇಮಸ್ 2005 ಅವ್ರು ನೋಬೆಲ್ ಪ್ರೈಸ್ ಇದಕ್ಕೆ ಅವ್ರಿಗೆ ನಾಮಿನಿ ಮಾಡಿದರು, ಡಾಕ್ಟರ್ ಸುದರ್ಶನ್.
ಇವ್ರು ಒಂದೊಂದು ಹೇಳಿದಾಗೂ ಸಹಿತ ನಾವು ಎಷ್ಟು ಕಡಿಮೆ ತಿಳ್ಕೊಂಡಿವಿ ಅನ್ನೋದು ಗೊತ್ತಾಗ್ತದೆ. ಕಥೆ ಬರ್ದಾರ, ನಾಟಕ ಬರ್ದಾರ, ಕವನ ಬರ್ದಾರ. ಮತ್ತೆ ಯಾವ ಕವನ ನಿಮಗೆ ನೆನಪು ಬಹಳಷ್ಟು 1427 ಅಷ್ಟ ಕವನಗಳಿಗೆ 1000 ಕವನಕ್ಕೆ ನಾನು ಚಿತ್ರ ತೆಗೆದೆ. ಚಿತ್ರ ತೆಗೆದಿರಿ? ಪಬ್ಲಿಷ್ ಆಗ್ಯದ. ಔದುಂಬರ ಗಾಥೆ ಅಂತ ಡಾಕ್ಟರ್ ಶರ್ಮಾ ವಂಡರ್ಫುಲ್ ಪಬ್ಲಿಕೇಶನ್ಸ್ ಮಾಡ್ಯಾರ. ನಿಮಗೆ ಈ ಕವನ ಯಾಕೆ ಬರೆದ್ರು, ಯಾವ ಇಷ್ಟೊಳಗೆ ಬರೆದ್ರು, ಅದರ ಅರ್ಥ ಏನೋ, ಭಾವಾರ್ಥ ಏನೋ, ಅದರೊಳಗೆ ಬರುವಂಥ ಶಬ್ದದ ಅರ್ಥ ಏನೋ, ಡಾಕ್ಟರ್ ವಾಮನ್ ಬೇಂದ್ರೆ ಆ್ಯಂಡ್ ಶರ್ಮಾ ಮಾಡಿದ ವರ್ಕ್ 10 ವರ್ಷ ಕೂತ್ಕೊಂಡು ಮಾಡ್ಯಾರ. ನೋಡಿಲ್ಲ ನಾವು. ಈಗ ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ, ಯಾರು ಕಲಿಸ್ತಾರ, ಟೆಕ್ಸ್ಟ್ ಬುಕ್ ಬರೀತಾರ, ಅದ್ರೊಳಗೆ ಹಾಕಬೇಕು ಹಾಕಬಾರ್ದು ಅಂತ ನಿರ್ಣಯ ಮಾಡೋದು ಯಾರು? ಅಲ್ಲಿ ತೊಗೊಂಡು ಬರ್ಬೇಕು. ಈಗ ಒಂದು ಸಿಂಪಲ್, ಅಗ್ನೇ ಸಿಂಪಲ್ ಹೇಳ್ತಾನೆ. ತಾಯಿ ಬಗ್ಗೆ ಹೇಳ್ತಾರೆ, ನಿನ್ನ ಉದರದೊಂದ ಹೂವು ಸರಸ್ವತಿಗೆ ಸಲ್ಲಿಸಿದೆ, ಚುಕ್ಕೆಯಾಗಿ ನೆಲೆಸಿದೆ ತಾಯಿ. ನಿನ್ನ ಉದರದ ಹೂ ಸರಸ್ವತಿಗೆ ಸಲ್ಲಿಸಿದೆ. ನಿನ್ನ ಉದರದ ಹೂ, ಉದರದ ಹೂ, ಉದರದ ಉದುರಿ ಹೋಗೋದಲ್ಲಪ್ಪ. ಮೈ ಗಾಡ್. ಉದರದ. ಈಗ ತಿಳಿದೆ. ಅವ್ರು ಹೇಳ್ತಾರೆ, ನಾದ ಬೇಕು, ನಾದ ಬೇಕು, ನಾದಾನ ನಾದ ಬೇಕು, ನಾದಾನ ಆದ್ಮೇಲೆ ಬ್ಯಾರೆ ವಾದ ಯಾಕೆ ಬೇಕು? ಯಾರಿಗೂ ಅರ್ಥ ಆಗೋದಿಲ್ಲ ಇದು. ನಾದ ಬೇಕು, ನಾದ ಬೇಕು, ನಾದಾನ ನಾದ ಬೇಕು, ನಾದಾನ ಆದ್ಮೇಲೆ ಬ್ಯಾರೆ ವಾದ ಯಾಕೆ ಬೇಕು? ಅರ್ಥ ಆಗಲಿಲ್ಲ. ಪರಸ್ಪರ ನಾವು ತಿಳ್ಕೊಬೇಕಂದ್ರೆ ನಾದದಿಂದ ತಿಳ್ಕೊಳ್ತೀವಿ. ಒಂದು ಸಣ್ಣ ಪಕ್ಷಿ ಕೂಗಿದ್ರೆ ತಾಯಿಗೆ ಗೊತ್ತಾಗ್ತದೆ ತನ್ನ ಮರಿ ಕೂಗ್ತಾ ಇದೆ ತನ್ನ ಅಂತ. ಇವತ್ತು ನಾನಿದ್ದು ನಾದ, ಕನ್ನಡ ಭಾಷೆ ಅಲ್ಲ, ಇದು ನಾದ ಇದೆ. ಈ ನಾದದಿಂದ ನಿಮಗೆ ತಿಳಿತದ. ನಾದಾನ ನಾದಬೇಕು, ನಾದಬೇಕು. ಹೌದಾ? ಅಂದ್ರೆ ನಮ್ಗೆ ಒಬ್ರಿಗೊಬ್ರು ತಿಳ್ಕೊಬೇಕಂದ್ರೆ ನಾದಬೇಕು. ಕಮ್ಯುನಿಕೇಶನ್ ಸ್ಕಿಲ್. ಆ ನಾದಾನ ನಾದಬೇಕ. ಹೆಂಗ ಬೇಕು ಹಂಗೆ ಮಾತಾಡಿ ಹೊಡೆತು ಬೀಳ್ತಾವ. ಕರ್ಕೊಳ್ಳೆ ಅಂದ್ರೆ ಹೊಡೆತು ಬೀಳ್ತಾವ. ಅದನ್ನ ನಾದಿ ಹೆಂಗ್ ಮಾತಾಡ್ಬೇಕು ತಿಳ್ಕೊಬೇಕಪ್ಪ. ರಿಕ್ವೆಸ್ಟ್ ಯಾವಾಗ ಮಾಡ್ಕೋಬೇಕು, ಜೋರು ಯಾವಾಗ ಮಾಡಬೇಕು, ವೀರಾವೇಶ ಅನ್ನೋದು ಏನು ಮಾಡಬೇಕು, ಅದನ್ನು ತಿಳ್ಕೊಳ್ದ ಹಂಗೆ ಅಂದ್ಬಿಟ್ರೆ ಸೈನಿಕರೇ ಹೋರಾಡಿರಿ, ಇಲ್ಲವೇ ಮಡೀರಿ ಮಾಡಿ. ಅಲ್ಲಿ ವೀರಾವೇಶ ಅಂದ್ರೆ ಹಿಂಗೇನ ಸೈನಿಕರೇನ? ಅಲ್ಲಿ ಆ ನಾದಕ್ಕೆ ಏನು ಬರಬೇಕು? ಸೈನಿಕರೇ. ಇದಕ್ಕೆ ಹೆಂಗೆ ಬರ್ಬೇಕು ಅಂದ್ರೆ, ಇದು ನಾದಾನ ಸರಿ ನಾದಬೇಕಪ್ಪ ತಮ್ಮ. ನಾದಾನ ಆದ್ಮೇಲೆ ನಾದಬೇಕು. ಹೌದು, ನಾದಬೇಕು. ಅರೆ ವಾಹ್. ನಾದಾನ ನಾದಬೇಕು. ನಾದಾನ್ ಅಂದ್ರ ಅಜ್ಞಾನ ಹೋಗ್ಬೇಕಂದ್ರೆ ನಾದದ ಅವಶ್ಯಕತೆ. ನಾದಾನ ಆದ್ಮೇಲೆ ಬೇರೆ ವಾದ ಯಾಕೆ ಬೇಕು? ನಾದಾನ್, ನಾ ದಾನ ಆಗ್ಲಿಲ್ಲ ಅಂದ್ರೆ, ನಾ ದಾನ ಆದ್ಮೇಲೆ, ನಾ ಅಹಂಕಾರ ಅನ್ನೋದು ದಾನ ಆದ್ಮೇಲೆ ಬೇರೆ ವಾದ ಎಲ್ಲದಪ್ಪ? ಇದ್ರೊಳಗ ಬಹಳ ಅಂದ್ರೆ 2-3 ಅಕ್ಷರನ್ನ ಹೊಳ್ಳಾಡಿಸಿ ಬರ್ದ. ನಗಿ ಬಗ್ಗೆ 25 ನಮೂನಿ ನಗಿಯವ ಅಂತ ಬರೀತಾರ ಅವ್ರು. ನಗಿಯಲ್ಲಿ ಹೊಗಿ ಬೇಡ, ಹೊಗಿಯಿಂದ ಧಗಿ ಬೇಡ, ಬಾಳಿಗೆರಡು ಬಗಿ ಬೇಡ, ನನಗೆಳೆಯ ಬ್ಯಾಸರಿಕೆ ಬೇಡ, ನಗುವಾಗ. ಅದ್ಭುತ. ದೃಷ್ಟಿ ಬಗ್ಗೆನೂ ಹೇಳ್ತಾರ. ಈಗ ನೀವು ನೋಡ್ತೀನಿ, ಏನು ಮಾಡ್ತೀವಿ ಮಾಸ್ತರ ಅನ್ಬೇಡ, ಒಳಗಿನ ತಿಳ್ಕೊತಮ್ಮ. ಹೊರಗಣ್ಲೆ ಬರೀ ನೋಡಬೇಡ. ನೀನು ಏನೋ ನೌಕರಿ ಮಾಡ್ತಾನ, ಅವ್ನು ಪ್ಯೂನ್ ಇದ್ದಾನ, ಅಲ್ಲ, ಅವನೊಳಗೆ ಅದ್ಭುತ ಶಕ್ತಿ ಅದ, ದೇವತ ಅವತಾರ ಅದು. ತಾಯಿ ಕೇಳ್ತಾಳ, ನಿನಗೆ ಜನ್ಮ, ನಾನು ಈ ಅವಶ್ಯಕತೆ ಏನದ ಈ ಭೂಮಿಗೆ ಅಂತ ಕೇಳ್ತಾಳ. ಅವಾಗಂತಾಳ, ಹೌದು ಅವಶ್ಯಕತೆ ಅದ, ಆ ಅವಶ್ಯಕತೆ ಇರೋ ಶಕ್ತಿ ಕೂಡ ನಾನು ಜನ್ಮ ಕೊಡ್ತೀನಿ ಅಂತ ಕೇಳೋಕೆ ತಾಯಿ. ಬರೀ ಜನ್ಮ ಕೊಟ್ಟು ಏನು ಮಾಡ್ತೀನಿ ಅಂದರೆ ಜವಾಬ್ದಾರಿ ತೊಗೊಳ್ತೀನಿ ಅಂದಾಗ ದೇವ್ರಂತ, ನಾನು ಜವಾಬ್ದಾರಿ, ನಾನು ಜನ್ಮ ತೊಗೋತೀನಿ. ಹಂಗಾರೆ ಎಲ್ಲಿ ಬೇಕಲ್ಲಿ ಇಡಂಗಿಲ್ಲ ಅಂತ ಗರ್ಭದೊಳಗೆ ಬೆಳೆಸ್ತಾಳ. 3 ತಿಂಗಳಿಗೆ ID ಕಾರ್ಡ್ ಕೊಡ್ತಾಳೆ. ID ಕಾರ್ಡ್ ನನ್ನ ಮಗ ಇವ ಅಂತ. 9 ತಿಂಗಳಿಗೆ ಜನ್ಮ ಕೊಡ್ತಾಳೆ, ಕಾಳಜಿ ಮಾಡ್ತಾಳೆ. ಅದನ್ನು ನೋಡಿ ಉಳಿದವರೆಲ್ಲರೂ ಆಕೆಗೆ ಆರತಿ ಗೀರ್ತಿ ಯಾಕೆ ಮಾಡ್ತಾರೆ, ತೊಟ್ಲದಾಗ ಯಾಕೆ ಮಾಡ್ತಾರೆ, 5 ತಿಂಗಳಿಗೆ ಯಾಕೆ ಮಾಡ್ತಾರೆ ಅಂದರೆ, ಮಹಾಶಕ್ತಿ ನನ್ನ ಮನೆಗೆ ಬರ್ತಂತಲ್ಲ, ಓಣಿ ಒಳಗೆ ನಮ್ಮ ಊರಿಗೆ ಮಹಾಶಕ್ತಿ ಇದು ಅಂತ ತಿಳ್ಕೊಂಡು ಆ ಶಕ್ತಿ ಪೂಜೆ ಮಾಡೋದ್ರ ಜೊತೆ ಈ ಶಕ್ತಿ ಕಾರಣ ನೀನು ತಾಯಿ ಅಂತ ಅಕ್ಕಿಗೆ ಪೂಜೆ ಮಾಡ್ತಾರೆ. ಅಕ್ಕಿಗೆ ಏನೇನು ತಿನ್ಲಿಕ್ಕೆ ಕೊಡಬೇಕು ಕಾಳಜಿ ಮಾಡ್ತಾರೆ. ಯಾಕಂದ್ರೆ ಒಂದು ಹೊಕ್ಕಳ ಹುರಿಯಿಂದ
ಅಶುದ್ಧ ರಕ್ತ ತೆಗಿಬೇಕು, ಆಹಾರ ಕೊಡಬೇಕು, ಆಕ್ಸಿಜನ್ ಕೊಡಬೇಕು. ಏನು ಅದೃಷ್ಟ ಶಕ್ತಿ ನಾವು ವಿಚಾರ ಮಾಡೋದಿಲ್ಲ. ಅದಕ್ಕೆ ಬೇರೆ ಅವ್ರ ಪೋಯಮ್ಸ್ರೊಳಗೆ ಹೆಂಗದಂದ್ರೆ ಒಂದೊಂದು ಒಳಗೆ ಹೋಗ್ಬಿಟ್ರೆ ವಾವ್, ಡಬಲ್ ಟ್ರಿಬಲ್ ಮೀನಿಂಗ್. ಆಮೇಲೆ ಬರಿಬೇಕಾದ್ರೆ ಹಂಗದ. ಗುರುದೇವ ಬರಿಬೇಕಾದ್ರೆ ಅವ್ರು ಹೇಳ್ತಾರೆ, ಹಾಡಿ ಹಣ್ಣಾದಿನಿ ಜಗದ ಕಣ್ಣಾದಿನಿ ದುಡಿದು ಸಣ್ಣಾದಿನಿ ಗುರುದೇವ. ಹಾಡಿ ಹಣ್ಣಾದಿ ವಯಸ್ಸಾತ ಹಣ್ಣಾಗಿಯೋ ಪಕ್ವಾಗಿಯೋ, ಹಾಡಿ ಹಣ್ಣಾಗಿಯೋ. ಆ ಒಂದೊಂದು ಹಾಡು ಹಣ್ಣು ರುಚಿಯಾದ ಹಣ್ಣು ಕೊಡ್ತದಲ್ಲ, ಹಣ್ಣಗಾಗಿಯೋ ನೀನು. ಹಾಡಿ ಹಣ್ಣಾದಿ, ಮುದುಕಲ್ಲ, ಹಾಡಿ ಹಣ್ಣಾದಿ ಜಗದ ಕಣ್ಣಾದಿನಿ. ಪ್ರತಿಯೊಬ್ಬರು ನಿನ್ನನ್ನು ನೋಡಿಕದ ಆದರ್ಶ ಆಗಿಯಪ್ಪ. ಹಾಡಿ ಹಣ್ಣಾದಿನಿ ಜಗದ ಕಣ್ಣಾದಿನಿ ದುಡಿದು ಸಣ್ಣಾದಿನಿ. ನಮ್ಮ ಸಲುವಾಗಿ ದುಡಿದು ಸಣ್ಣಾಗಿಯಪ್ಪ ನೀನು. ಏನು ವಂಡರ್ಫುಲ್. ನಾನೊಬ್ಬ ಸೈನ್ಸ್ ಮಾಸ್ಟರ್, ನಾನು ಕನ್ನಡದವ ಅಲ್ಲ. ಅದು ನನ್ನ ಪಾರದಂಗನ ಬೇಕಾದಷ್ಟು ಕೊಟ್ಟಾರಲ್ಲ. ನಾವು ಓದ್ಲಿಕ್ಕೆ ತಯಾರಿಲ್ಲ, ಮುಖ್ಯ ಪ್ರಾಬ್ಲಮ್ ಇರೋದು. ಈಗ ಅದೇ ಪ್ರಶ್ನೆ ನಾನು ಕೇಳವಿದ್ದೆ. ನೀವು ಕಲ್ತಿರೋದು BSc, ಬಟ್ ಸಾಹಿತ್ಯದೊಳಗೆ ಇಷ್ಟು ಪ್ರೀತಿ ಮತ್ತು ಇದನ್ನ ಅಳವಡಿಸ್ಕೊಂಡಿರಿ. ಅದು ಎಂಥ ಬಾಂಧವ್ಯ ಇತ್ತು ನಿಮ್ಗೆ ಬೇಂದ್ರೆ ಅವ್ರ ಜೊತೆ? ಅದಕ್ಕೆ ನಾವು ಹೇಳಿದ್ದು, ಯಾರನ್ನ ನೋಡ್ಬೇಕಾದ್ರೆ ಹೊರಗಂಡ್ಲ ಇಷ್ಟ ನೋಡಬೇಡ. ಹೊರಗಣ್ಣು ಬೇರೆ, ಒಳಗಣ್ಣು ಬೇರೆ, ತಿಳಿಗಣ್ಣು ಬೇರೆ. ಹೌದನ್ರಿ? ವಾರಿಗಣ್ಣು ಬೇರೆ, ವಿಶಾಲ ಕಣ್ಣು ಬೇರೆ. ಮುಂದಿನ ಜಗತ್ತು ಹೆಂಗೆ ಆಗ್ಬೇಕು ಅನ್ನೋದು ನಿಮ್ಗೆ ವಿಶಾಲ ಕಣ್ಣು ಬೇಕಾ? ನಾ ಇದ್ದೀನಿ, ನಾನು ಹಿಂಗಿದ್ದೀನಿ ಅಲ್ಲ. ಮುಂದಿನ ಜನಾಂಗ ಸುಖದಿಂದ ಇರಬೇಕಂತಂದ್ರೆ ಏನು ನಾ ಮಾಡ್ಬೇಕನ್ನೋಂಥ ವಿಶಾಲ ಕಣ್ಣು ಇರಲಿಲ್ಲ, ನಾವು ಸುಖದಿಂದ ಇರ್ಲಿಕ್ಕೆ ಆಗೋದಿಲ್ಲ. ಏನು ಅದ್ಭುತ ಇದು. ಬೇಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ಸ್ ಸೂಪರ್. ಈಗ ತಿಳಿದ್ರೆ, ನಾವು ಒಂದ್ಸಲ ಕೇಳಿದೆ, ಪಾತ್ರೆಗಿತ್ತಿ ಪಕ್ಕ ನೋಡಿದೇನ ಅಕ್ಕ. ಅಲ್ಲಿಯೂ ಇವೊಬ್ಬ ಪಾತ್ರೆಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಹೆಸರು ಹಚ್ಚಿ ಚುಚ್ಚಿ ಮೇಲೆ ಅರ್ಶಿಣ ಹಚ್ಚಿ. ಕರೆಕ್ಟ್. ನಾವು ಹಿಂಗೆ ಬಾಲ್ವಾಡಿಗೆ ಅದ ಅಲ್ಲ. ಅವ್ರು ಹೇಳಿದ್ರು, ನೀ ಪಾತ್ರೆಗಿತ್ತಿ ಪಕ್ಕ ನೋಡಿನು ಅಂದ್ರು. ನಮ್ಮ ತಲೆಗೆ ಏನು ಬರ್ತಾ? ಪಕ್ಕ ಅಂದ್ರೆ ರೆಕ್ಕೆ ಇಲ್ಲ, ನೋಡಿನಿ ಅಂದೆ. ಹೆಂಗ ಅಂದ್ರೆ, ಪಾತ್ರೆಗಿತ್ತಿಗೆ 4 ಜೀವ. ಒಂದು ಎಗ್, ಮೊಟ್ಟೆ ಇಡ್ತದೆ. ನಂತರ ಲಾರ್ವಾ, ಕಂಬಳಿ ಹುಳ ಆಗ್ತದೆ. ಮೂರನೇದು ಪ್ಯೂಪಾ ಸ್ಟೇಜ್. ನಂತರ 4ನೇದು ಅಡಲ್ಟ್ ಪಾತ್ರೆಗಿತ್ತಿ. ಆ 4 ಜೀವನದೊಳಗೆ ಏನೇನು ಚೇಂಜ್ ಆಗ್ತದ ಅನ್ನೋದು ಗೊತ್ತಾಗಬೇಕು. ಒಂದನೇದು, ನಮ್ಮಲ್ಲಿನೂ ಬಾಲ್ಯ ಬೇರೆ, ಪ್ರೌಢಾವಸ್ಥೆ ಬೇರೆ ಅಲ್ವಾ? ಯೌವನ ಬೇರೆ, ವೃದ್ಧಾವಸ್ಥೆ ಬೇರೆ. 4 ಅವಲ್ಲ, ಬೇರೆ ಅನುಭವ ಅಲ್ಲ. ಆ ಅನುಭವ ನಮ್ಮ ಜೀವನದಾಗ ತಗೋಬೇಕು. ಎರಡನೇದು ಪಾತ್ರೆಗಿತ್ತಿ ಅಂದರೆ ಯಾರ ಹತ್ರ ಇರಬೇಕು, ಎಲ್ಲಿ ಉಣಬೇಕು, ಎಲ್ಲಿ ತಿನ್ನಬೇಕು, ಎಲ್ಲಿ ಮಲಗಬೇಕು, ಯಾರಿಂದ ದೂರ ಇರಬೇಕು ಅನ್ನೋದು ಅದರಾಗದಪ್ಪ. ಯಾವ್ಯಾವ ಹೂ ಹೋಗ್ತಾವ. ಗೊರಟಿಗೆಗೆ ಶರಣ ಮಾಡಿ ದೂರಿಂದನ. ಗೊರಟಿಗೆ ಹೋಗಿನ ಮಕರಂದಿಲ್ಲ, ಸುವಾಸನೆ ಇಲ್ಲ ಅಂತವ್ರ ದೋಸ್ತಿ ಮಾಡಿ ಏನು ಮಾಡ್ತೀನಿ ನಾನು? ನೋಡ್ರಿ, ಆರಾಮದಿಯಾ? ದೂರಿಂದ ನಮಸ್ಕಾರ ಮಾಡಪ್ಪ. ಗೊರಟಿಗೆಗೆ ಶರಣ ಮಾಡಿ ದೂರಿಂದನ ಇದ್ಲಿಕ್ಕೆ ಹೋಗ್ಬೇಡತ್ತಮ್ಮ. ವಾಹ್, ಒಳ್ಳೇದು. ಇಷ್ಟೆಲ್ಲ ಹಾರಾಡ್ತಾವ ಪಾತ್ರೆಗಿತ್ತಿ. ತಾಳ, ಚೌವ, ಚಕ್ಕ, ಕುಣಿತ, ತಕ್ಕ ಇಷ್ಟು ಎಲ್ಲ ಮಾಡಿ ಸಪ್ಪಳಿಲ್ಲದಾಡಿ. ಸಪ್ಪಳಿ ಇಲ್ದಂಗೆ ಆಡ್ಬೇಕು. ನಿಮ್ಮ ಜೀವನ ಸಪ್ಪಳಿ ಇಲ್ದಂಗೆ ನಡಿಬೇಕು. ತೋರಿಸ್ಕೋಬಾರ್ದು ಯಾರಿಗೂ ನಾವು ಹಂಗೆ ಹಿಂಗಂತ. ಪಾತ್ರೆಗಿತ್ತಿ 8 ಬಂದು ಎಲ್ಲಿಯೂ ಸಪ್ಪಳಾಗೋದಿಲ್ಲ. ಸಪ್ಪಳಿಲ್ದಂಗೆ ಯಾಕೆ ಬದುಕಬೇಕಂದ್ರೆ, ಇನ್ನು ಎಲ್ಲಿಗೋಟ ನಂದನದ ತೋಟ ನೀ ಮುಟ್ಟಬೇಕಂದ್ರೆ ಸಪ್ಪಳಿಲ್ದಂಗೆ ನಿನ್ನ ಜೀವನ ನಡೆಸಬೇಕು. ಅದೆಲ್ಲ ಬಿಟ್ಟು ಹಿಂಗೆ ಕೂತಂಗೆ ನಾವು ಒಮ್ಮೆ ನಮ್ಮಲ್ಲಿ ದಪ್ಪ ಅಂತ ಬಿದ್ದು ಹಿಂಗೆ ಮಾಡ್ಲಿಕ್ಕೆ ಯಾಕೆ ಏನಾತ? ನಾನು ಯಾರೂ ಕಿಮ್ಮತ್ತ ಕೊಡಲಿಲ್ಲ, ಅದ್ರ ಸಲುವಾಗಿ ನಾ ಹಿಂಗೆ ತೋರಿಸಿದ್ದೆ. ಮೂರ್ಖ ಅಂತಾರೆ. ನೀ ದಾನ ಮಾಡು, ಮತ್ತೊಬ್ರು ಸಹಾಯ ಮಾಡು, ಸಪ್ಪಳಿಲ್ದಂಗೆ ಮಾಡೋ ತಮ್ಮ, ನಿನ್ನ ಜೀವನ ಅದ್ಭುತದ. ಅವ್ರು ಹೇಳ್ತಾರ, ನೀ ಯಾಕಷ್ಟು ಗಲಾಟೆ ಮಾಡ್ಕೊಂಡು ನಾನೇ ಮಾಡೀನಿ ಅಂತಿದ್ದೀ? ಸಪ್ಪಳಿಲ್ಲದಂಗೆ ಹೆಂಗೆ ಪಾತ್ರೆಗಿತ್ತಿ ಆಡ್ತಾವು, ಹಂಗೆ ಸಪ್ಪಳಿಲ್ದಂಗೆ ಇರ್ಲಿಕ್ಕೆ ಕಲಿ. ಅವ್ರ ಪೊಯಮ್ಸ್ ಅದ್ಭುತ. ಎಷ್ಟೋ ಸಲ ಅವ್ರ ಪೊಯಮ್ ಏನಾಗ್ತದೆ, ಡಬಲ್ ಮೀನಿಂಗ್ ಬಂದ್ಕೊಂಡು ಅರ್ಧಕ್ಕೆ ಬಿಟ್ಬಿಡ್ತಾರೆ. ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನಾ ಹೊರಳಿ ಹೆಂಗೆ ನೋಡಲೇ ನಿನ್ನ. ಅದು ಲವ್ ಸಾಂಗ್ ಅಂತ ತಿಳ್ಕೊಳ್ತಾರೆ ಎಷ್ಟೋ ಮಂದಿ. ಅಲ್ಲ,
ಯಾಕಂದ್ರೆ ಕೆಲವೊಂದು ಮಾತಾಡ್ತಾರೆ, ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿ ಅದನ್ನ- ಹೆಂಗೆ ನೋಡಲ್ಲೇ ನಿಂದು ಆ್ಯಕ್ಟಿಂಗ್ ಮಾಡ್ಬೋದ ನಾವು. ಯಾವಾಗ ಅವ್ರು ಕೊಣಾಕಿದ್ರು ರಾಣೆಬೆನ್ನೂರು ಅವ್ರ ಮಗಳು ಲಲಿತಾ ಅಂತ ನಾವು ತೀರ್ಕೊಂಡ್ರು, ಅವಾಗ ದಾರಿ ಒಳಗೆ ಬರಬೇಕಾದಾಗ ನೋಡ್ಲಿಕ್ಕೆ ಬರ್ರಿ ಮಗುನ ಅಂತಂದಾಗ ದಾರಿ ಒಳಗೆ ಬರ್ಬೇಕಾದ್ರೆ ಈ ಮಗುನ ಉಳ್ದಂಗೆ ಸತ್ತು ಬಿಟ್ಟಿದ್ರೆ ನನ್ನ ಹೆಂಡತಿ ಮುಖ ಹೆಂಗಿರ್ತದ ಕಲ್ಪನೆ ಬಂತು. ಬರ್ತದೆ ಇದನ್ನು ಸತ್ತು ಬಿಟ್ಟಿದ್ರೆ ನನ್ನ ಹೆಂಡತಿ ಕಣ್ಣಾಗ ನೀರು ಹೆಂಗೆ ಬರ್ತಾವ. ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ಹೊರಳಿ ಹೆಂಗೆ ನೋಡಲ್ಲ ನಿನ್ನ, ನೀ ಹಿಂಗೆ ನೋಡಬೇಡ. ರಾಣೆಬೆನ್ನೂರಿಗೆ ಬರ್ತಾರೆ, ಮನೆಯೊಳಗೆ ಕಾಲಿಡ್ತಾರೆ, ಆ ಮಗು ಸತ್ತದ ನೆಲ ಮೇಲೆ ಹಾಕ್ಯಾರ. ಅವಾಗ ಹೆಂಡತಿ ಭಾಳ ಖುಷಿಯಿಂದ ಬರ್ರಿ ಅಂತಳಣ, ಈಗ ಬಂದ್ರನ ಅಂತಳಣ. ಹತ್ತಾರ ಹತ್ತು ಬಿಡು ನಕ್ಕು ಮನಸ್ಸುತಿ ಯಾಕೆ ದುಃಖ, ನೀ ಹಿಂಗೆ ನೋಡಬೇಡ ನನ್ನ. ಪೂರ್ಣ ಓದಬೇಕು ನಾವು, ಬರೀ ಎರಡು ಲೈನ್ದಾಗ ನೀ ಹಿಂಗೆ ನೋಡಬೇಡ ನಮ್ಗೆ ಅರ್ಥ ಆಗಿಲ್ಲ. ಹಂಗಾದ ನಾರಿ ನಿನ್ನ ಮಾರಿ ಮ್ಯಾಗ ನಗಿ ನವಿಲ ಆಡತಿತ್ತ ನೋಡತಿತ್ತ ಮುಗಿಲ್ ಕಡೆ ಅಂತ ಹೇಳ್ತಾರ. ನಾವೇನು ಮಾಡ್ಬಿಡ್ತೀವಿ, ನಾರಿ ನಿನ್ನ ಮಾರಿ ಮ್ಯಾಗ ಅಂದ್ರೆ ಮೀನಿಂಗ್ ಹಂಗಿಲ್ಲ. ಅದು ಪೂರ್ಣ ಓದ್ಬೇಕು 4 ವರ್ಷ. ನುಗ್ಗಿಕೆರೆಗೆ ಹೋಗ್ಬೇಕಾದ್ರೆ ಮೇಲ್ಗಡೆ ಹೋಗ್ಬೇಕಾರೆ ನಾರಿ ಅಂದ್ರೆ ಭೂಮಿ ತಾಯಿ. ಎಲ್ಲ ತೆನಿ ಬಿಟ್ಬಿಟ್ಟವು, ಜೋಳದ ತೆನಿಗಳು. ಆ ಗಾಳಿಗೆ ಆ ಕಡೆ ಈ ಕಡೆ ಹೊಯ್ದಾಡ್ಲಿಕ್ಕತ್ತವ. ಅದು ನವಿಲ್ ಕುಣದಂಗೆ ಅನಿಸ್ಲಿಕ್ಕತ್ತದ. ನಾರಿ ನಿನ್ನ ಮಾರಿ ಮ್ಯಾಗ ನಗಿ ನವಿಲ ಆಡಾಕತ್ತೈತೆವ. ಯಾಕೆ? ನವಿಲ್ ಕುಣಿದ್ರೆ ಮೋಡದಿಂದ ಮಳಿ ಬರ್ತೈತಿ. ಕಾಳು ಬಿಟ್ಟದ, ಮಳಿ ಆಗಿಲ್ಲ. ಅದಕ್ಕೆ ನಾರಿ ತನ್ನ ಮೈ ಮೇಲೆ ಅದನ್ನು ತೂರಾಡಿಕೊಂಡು ಮಳಿ ಆಗಪ್ಪ, ಆಗಲಿಲ್ಲ ಅಂದರೆ ಕಾಳು ಎಲ್ಲ ಪೊಳ್ಳಾದು ಅಂತಂದ್ರೆ ರೈತ ಸಾಯ್ತಾನ, ಜನ ಆಹಾರ ಇಲ್ಲದ ಸಾಯ್ತಾರೆ. ಅದಕ್ಕೆ ಆ ಪೋಯಮ್ ನಾರಿ ನಿನ್ನ ಮಾರಿ ಮ್ಯಾಗ ನಗಿ ನವಿಲ ಆಡ್ತೈತೆ ಅಂದ್ರೆ ಇದು ವರುಣ ದೇವನಿಗೆ ಒಂದು ರಿಕ್ವೆಸ್ಟ್, ಮಳಿ ಆಗಪ್ಪ. ನೋಡ್ರಿ ಎಷ್ಟು ನೀವು 4 ಸ್ಟಾಂಜ ಹೋದ್ರೆ ಅವಾಗ ಗೊತ್ತಾಗ್ತದೆ. ನೀವು ಬರೀ ಇಷ್ಟ ನಾರಿ ನಿನ್ನ ಮರಿ ಗೊತ್ತಾಗಂಗಿಲ್ಲ. ಹಾಸ್ಯಾಸ್ಪದ ಕವಿತೆಗಳಲ್ಲ ಇವು, ಒಂದು ದೊಡ್ಡ ಸಾಹಿತ್ಯ ಮತ್ತು ಭಾವನೆಗಳು. ಇನ್ನ ನಿಮ್ಮ ಜೀವನದೊಳಗೆ ಎಂದೂ ಮರೆಯದ ಘಟನೆ ಬೇಂದ್ರೆಯವ್ರ ಜೊತೆಗೆ? ಭಾಳ ಇಷ್ಟವ. ಯಾಕಂದ್ರೆ ಮಾಸ್ತಿಯವ್ರು ಅವ್ರ ಮನೆಗೆ ಬಂದಾಗ ಕರ್ಕೊಂಡು ಬಂದದ್ದು ನಮ್ಗೆ ಶ್ರೀಲಿಂಗದ. ಕಾರಂತರ ಮನೆಗೊಮ್ಮೆ ಹೋದ್ವಿ. ಕಾರಂತರ ಜ್ಞಾನಪೀಠ ಸಿಕ್ಕ 8 ದಿವಸ ಆಗಿತ್ತು. ಉಡುಪಿಗೆ ಹೋಗಿದ್ದು. ಖುಷಿ ಹರಿದಾಸ್ ಭಟ್ರು ರಿಟೈರ್ಡ್ ಆಗಿದ್ರು. ಅವ್ರ ಮನೆಯವ್ರು ಹೇಳಿದರು, ಯಜಮಾನರು ಕಾರವಾರಕ್ಕೆ ಹೋಗ್ಯಾರ, ನೀವು ವಾಪಸ್ ಹೋಗ್ಬೇಕಾದ್ರೆ ಮನೆಗೆ ಬಂದು ಹೋಗ್ಬೇಕಂತ. ಸಾಲಿಗ್ರಾಮದಾಗಿದ್ರು ಅವ್ರು. ಹೋದ್ವಿ, ಸಾಲಿಗ್ರಾಮಕ್ಕೆ ಹೋದ್ವಿ 4 ಗಂಟೆಗೆ. ಹೋದ ಕೂಡಲೇನ ಕೂತ್ಕೊಂಡ್ವಿ. ಆಮೇಲೆ ಇದ್ರಿಗೇನ ಅವ್ರ ಮನೆಯವರು ಕಾರಂತರ ಬೇಂದ್ರೆ ಇವರು ಕೂತ್ಕೊಂಡು ಬೇಂದ್ರೆವರು. ನಾನು ಈ ಕಡೆ ವಜ್ರಕುಮಾರ್ ಬಂದಿದ್ರು, ನಾವು ಈ ಕಡೆ ಕೂತ್ಕೊಂಡ್ವಿ. ಕಾರಂತರ ಶರ್ಬತ್ ಮಾಡಿ ತಂದುಕೊಟ್ರು. ಸಿಂಪ್ಲಿಸಿಟಿ. ಕಾರಂತರ ಮನೆಯೊಳಗೆ ಹೋಗಿ ಮಾಡಿ ಎಲ್ಲರಿಗೂ ಕೊಟ್ಟರು. ಕಾರಂತವರು ಅವರೇ ಸ್ವತಃ ಬೇಂದ್ರೆಯವ್ರು ಬಂದ ಕೂಡ ಏನು ಮಾಡಿದ್ರು, ಅದನ್ನು ಕೊಟ್ಟು ಅವರು ಶಾಲ್ ಹೊಚ್ಚಿ ನಮಸ್ಕಾರ ಮಾಡಿದ್ರು. ಶಾಲ್ನ ತೊಗೊಳಂಗಿಲ್ಲ ಅಂದ್ರೆ ಬೇಂದ್ರೆ ಗದ್ದು ಹಿಡಿತು ನೋಡ್ರಿ. ಈಗ ಕಾರಂತರ ಬೇಂದ್ರೆಯವ್ರಿಗೆ ನಮಸ್ಕಾರ ನಾವು ನೋಡಿವಿಲ್ಲ, ಶಾಲ್ ತೊಗೊಳಂಗಿಲ್ಲ ಅಂದ್ರೆ ಯಾಕೆ? ಕಾರಂತ ದಂಪತಿಗಳಿಂದ ಅಂತ ಅದ್ರ ಮೇಲೆ ಬರೆದು ಕೊಡು ಅಂದ್ರೆ ತಗೋತೀನಿ ಅಂದ್ರೆ. ಇದು ವಿಚಿತ್ರ ಅನಿಸಲ್ಲ. ಮೇಲೆ ಅಟ್ಟದ ಮೇಲೆ ಹೋದ್ರು, ಇದರಲ್ಲೇ ಪೆನ್ಲೆ ಕಾರಂತ ದಂಪತಿಗಳಿಂದ ಬೇಂದ್ರೆ ಕಾಣಿಕೆ ಬರೆದ್ರು, ತಂದು ಕೊಟ್ಟು ನಮಸ್ಕಾರ ಮಾಡಿದ್ರು. ತಗೋತೀನಿ ಈಗ ತಗೊಂಡ್ರು, ಮಾತಾಡಿದ್ರು. ಈಗ ಚಲೋ ನೋಡ್ಕೊಳ್ಲಿಕ್ಕತ್ತೇನು ಹೋದಲ್ಲಿ ಇವ ಕಾರಂತ? ಇಲ್ಲ, ಈಗ ಬರೋಬ್ಬರಿ ಅದ. ಹಿಂಗೆಲ್ಲ ನೀನು ಹೆಣ್ಮಕ್ಳ ಬಗ್ಗೆ ಕಾದಂಬರಿ ಒಳಗೆ ಚಲೋ ಬರೀತಿದ್ರಿ, ನಿನ್ನ ಹೆಂಡತಿ ಜೊತೆ ಚಲೋ ಇರಬೇಕು ಹೇಳಿದ್ರು. ಎಲ್ಲ ಆತ. ಅವರು ನಕ್ಕೋತ ಹ್ಞೂ ಅಂದರು, ಅವರು ಹ್ಞೂ ಅಂದರು, ಎಲ್ಲ ಆಯಿತು. ಹೊರಗೆ ಬಂದ ಕೂಡ ವಜ್ರಕುಮಾರ್ ಅವ್ರೇನು ಕೇಳಿದ್ರು, ಕಾರಂತರಿಗೆ ಹಿಂಗೆ ಯಾರೂ ಕೇಳೋದಿಲ್ಲ, ನೀವು ಹೆಂಗೆ ಕೇಳಿದ್ರಿ? ಕಾರಂತರ ಇದ್ರು ಕಾರಿನ ತನಕ ಕಳಿಸ್ಲಿಕ್ಕೆ. ಅವ ಮದುವೆ ಆಗೋ ಮುಂದೆ ನಾನು ಮೀಡಿಯೇಟರ್ ಇದ್ದೀನಿ ಎಷ್ಟು ಮಂದಿಗೆ ಗೊತ್ತದ. ಇವತ್ತು ಅವರಲ್ಲಿ ಭಿನ್ನಾಭಿಪ್ರಾಯ ಬರೋದನ್ನೆಲ್ಲ ಪೇಪರ್ನವ್ರು ಹಾಕ್ಲಿಕ್ಕತ್ತಾರ. ಅವಾಗ ಡಿಫ್ರೆನ್ಸ್ ಬರ್ಲಿಕ್ಕತ್ತಿತ್ತ. ಯಾವುದನ್ನು ಕಿವ್ಯಾಗ ಬಂದು ಹೇಳಬೇಕೋ ಅದನ್ನು ಪೇಪರಿಗೆ ಬರೀಬಾರ್ದು ಬೇಂದ್ರೆ. ಅದಕ್ಕೆ ಅವನ ಮನೆಗೆ ಬಂದೀನಿ ಇವತ್ತು.
ಎರಡನೇದು ನಾಳೆ ಹೇಳ್ತೇನೆ, ಅವರು ಹೊಡೆದಾಡಿಲ್ಲ ಅನ್ಲಿಕ್ಕೆ ಇದು ಶಾಲ್ ಮೇಲೆ ಬರೆಸ್ಕೊಂಡಿದ್ದು. ಕಾರಂತ ದಂಪತಿಗಳಿಂದ ಅಂದ್ರೆ ಅವರಿಬ್ಬರು ಕೂಡಿದ್ದಾರಲೇ ಅನ್ನಂಗದ, ಅದಕ್ಕೆ ಬರೆಸ್ಕೊಂಡಿನಿ. ನಾಳೆ ಯಾವನ್ರ ಇಲ್ಲ ಅವ್ರು ಕೂಡಿಲ್ಲ ಅಂದ್ರೆ ಇಲ್ಲಿ ಬರೆದು ಕೊಟ್ಟಾರ ನೋಡಿ, ಇಬ್ರು ಕೂಡಿ ಬರ್ದದ್ದ ಕಾರಂತ ದಂಪತಿಗಳಿಂದ, ಅದಕ್ಕೆ ಹಂಗೆ ಬರೆಸ್ಕೊಂಡಿನಿ ಅಂದ್ರೆ ಪ್ರೂಫ್ಗೆ. ನಾಳೆ ಇನ್ನು ಕೆಲವು ಮಂದಿ ಏನಂತಾರೆ, ಕಾರಂತ ಶಾಣೆನೋ ಬೇಂದ್ರೆ ಶಾಣೆನೋ ಅಂತ. ನಾವಿಬ್ಬರು ಸತ್ತ ಮೇಲೆ ಎರಡು ಗುಂಪಾಗಿ ಹೊಡೆದಾಡ್ತಾರೆ, ಇಬ್ಬರ ಬಗ್ಗೆ ಓದಂಗಿಲ್ಲ, ಆದ್ರೆ ಅವರು ಒಬ್ರಿಗೊಬ್ರು ಪ್ರೀತಿಸ್ತಿದ್ರು ಅನ್ಲಿಕ್ಕೆ ಇದು ಪ್ರೂಫ್ ಅಂತ ಹೇಳಿ ವಜ್ರಕುಮಾರ್ ಅಡ್ಡ ಬಿದ್ದುಬಿಟ್ರೆ ಕೈ ನೋಡಿ. ನಿಮ್ಗೆ ಯಾವ ಒಂದು ವಿಷಯ ಅವ್ರ ಮೇಲೆ ಬಹಳ ಪ್ರೇರಣೆ ಆಗಿದ್ದು? ಪ್ರತಿ ದಿವಸ ಬೇರೆ ಬೇರೆ ಇತ್ತು. ಒಂದು ಸಲ ನನಗೆ ಭಾಳಷ್ಟು ಇಂಟ್ರೆಸ್ಟಿಂಗ್ ಅಂದ್ರೆ ದಿವಸ ಬೇರೆ ಬೇರೆ ಕ್ವಶನ್ಸ್ ಕೇಳ್ತಿದ್ರು. ಒಂದು ಸಲ ಅವ್ರು ಕೇಳಿದ್ರು, ಚಿತ್ರ ಹೆಂಗೆ ಮೂಡ್ತಾವೆ ಅಂದ್ರೆ, ಚಿತ್ರ ಹೆಂಗೆ ಮೂಡ್ತಾವೆ ನನಗೆ ಡಿಫಿಕಲ್ಟ್ ಆಯ್ತು. ಹೆಂಗೆ ತೆಗಿತೀರಿ ನೀವು ಅಂದರು. ಅವ್ರು ಕೂತಿದ್ರು, ಅವ್ರದ್ದು ಚಿತ್ರ ತೆಗೆದೆ. ಹಿಂಗೆ ತೆಗಿತೀನಿ ಮ್ಯಾಲಿನಿಂದ ಕೆಳಗೋ, ಕೆಳಗಿನಿಂದ ಮೇಲೆ ಅಂದ್ರೆ ಹೆಂಗೂ ತೆಗಿಬೋದು. ನಾನು ಮ್ಯಾಲಿನಿಂದ ಕೆಳಗೆ ತೆಗೆದೀನಿ. ಬಲಕ್ನಿಂದ ಎಡಕ್ಕೋ, ಎಡಕ್ನಿಂದ ಬಲಕ್ಕೋ ರೂಪ ಹೆಂಗೆ ತಗೋತದ? ನನ್ನ ಕ್ವಶನ್ ಅರ್ಥ ಆಗಲಿಲ್ಲ. ಸೀದಾ ಒಳಗೆ ಹೋದ್ರು, ಒಂದು ಬಕೆಟ್ನೊಳಗೆ ನೀರು ತೊಗೊಂಬಂದ್ರು. ಅವ್ರ ಮನೆಗೆ ಹೋದಾಗ ಒಂದು ಅರಿವಿನೂ ಇಟ್ಟಿರೋದಾಗ ತೊಗೊಂಡು ಬಂದರು. ಇದನ್ನು ಒರೆಸಿದ್ದು ಪಾಟಿಗಲ್ ಅಂದರೆ. ನಾ ಬಹುಶಃ ಇಲ್ಲ ಇದನ್ನು ರೂಮ್ ಒರೆಸಂತಾರೆ ಕಾಣಿಸ್ತಂತ ಹ್ಞೂ ಅಂತಂದು ಒರೆಸ್ಲಿಕ್ಕೆ ನಿಂತೆ. ಒಂದು ಪಾಟಿಗಲ್ ಒರೆಸಿದ್ ತಡಿ ಅಂದ್ರೆ, ಇಲ್ಲ ಇದು ಒರೆಸ್ತೇನೆ. ಒರೆಸ್ಲಿಕ್ಕೆ ಹೇಳಿಲ್ಲ, ಅದು ಇಷ್ಟ ಒರೆಸು ಅಂತ ಹೇಳೇನೆ. ಮತ್ತು ಅಂದೆ, ಅಷ್ಟೊತ್ತಿಗೆ ಹಾಳಿ ಪೆನ್ಸಿಲ್ ತಂದಿದ್ರೆ, ಈಗ ತಗೋ ಇದೆ, ಅದು ಹೆಂಗೆ ಆರ್ಕೋತಾ ಹೋಗ್ತಾ ಹಂಗೆ ಚಿತ್ರ ತೆಗಿ ಅಂದ್ರೆ. ಹೆಂಗೆ ಆರ್ತಾ ಹೋದಂಗೆ ನೀ ಚಿತ್ರ ತೆಗಿ. ಆರಿದ್ದ ತೆಗೆದೆ. ಆಮೇಲೆ ಈ ಕಡೆಯಿಂದ ಆರ್ತಿ ಅದನ್ನು ತೆಗೆದೆ. ಅವು ಎರಡು ಜಾಯ್ನ್ ಅದು. ಮತ್ತೊಂದು ಹಾಳಿ ಕೊಟ್ಟರು, ಈಗ ಬೇರೆ ತೆಗಿ, ಮತ್ತು ಬೇರೆ ತೆಗಿ. ಅವು ಹೆಂಗೆ ಚೇಂಜ್ ಹಾಕೋತಾ ಹೋತು. ಒಂದು 8 ಪಿಕ್ಚರ್ ಅದು. ಆದಮೇಲೆ ಕೇಳಿದ್ರು, ಎಲ್ಲ ಪೂರ್ಣ ಆರ್ತಿ, ಎಲ್ಲಿಂದ ಆಕಾರ ರೂಪ ತೊಗೊಂಡಿರ್ತೀವಿ ನಾನು. ಇನ್ನೊಂದು ಪ್ರಶ್ನೆ ಕೇಳಿದ್ರು, ಈಗ ಇನ್ನೊಮ್ಮೆ ಒರೆಸಿದ್ರೆ ಹಿಂಗೆ ಮೂಡ್ತಾವನ ಅಂದ್ರೆ. ಇಲ್ಲ ಇಲ್ಲ ಅಲ್ಲ, ಹೆಂಗೆ ರೂಪ ತೊಗೊಳ್ತೀವಿ ಅಂದ್ರೆ ಗೊತ್ತಿಲ್ಲ. ಎಲ್ಲಿಗೆ ಮುಗೀತ ಗೊತ್ತಿಲ್ಲ. ಅಂದ್ರೆ ಈ ಸ್ಫುರಣ ಅನ್ನೋದು ಎಲ್ಲಿನೂ ರೂಪ ತಗೊಳ್ತದೆ, ಎಲ್ಲಿಗೂ ಮುಗೀತದೆ. ಅದನ್ನು ಕ್ಷಣಕ್ಕೆ ಹಿಡಿಬೇಕು. ಅದು ಹೋಗೋದನ್ನು ಆ ಕ್ಷಣ ಹಿಡಿದು ನೋಡೋರಿಗೆ ನೋಡ್ಲಿಕ್ಕೆ ಬರೋ ಹಂಗೆ ಮಾಡ್ಬೇಕತ್ತಮ್ಮ. ಅದು ಕಲಾವಿದನ ಕೆಲಸ. ಒಬ್ಬ ಕವಿಗೂ ಸಹಿತ ಒಂದು ಲೈನ್ ಬರ್ತದೆ, ಸಂಜೆ ಮುಂದೆಲ್ಲ ಬರೆದ್ರಾತಂದ್ರೆ ಅದು ಕೂಡ ಹೋಗ್ತದೆ. ಅದನ್ನು ನೋಟ್ ಮಾಡಬೇಕು. ಅದು ಬಂದಾಗ ಹೋಗನ್ನು ಬಿಡ್ತೀರಿ, ನೀ ಕರೆದಾಗ ಅದು ಬರೋದಿಲ್ಲ ಅಂದು ಹೊರಗೆ ಕರ್ಕೊಂಡೋಗಿ ಆ ಗಿಡದ ನೆರಳೇನು ಬೀಳ್ತಿತ್ತು, ನೆರಳು, ಆ ನೆರಳು ಚಲನವಲನ ಆದಾಗ ಹೆಂಗೆ ಚಿತ್ರ ಚೇಂಜ್ ಆಗ್ತದೆ ನೆರಳು. ಇದು ನಾಳೆನೂ ಹಿಂಗಾಗ್ತದ. ಗಾಳಿ ಮೇಲೆ ಅವಲಂಬಿಸಿದ. ಹಾಲಿನ ಮೇಲೆ ತುಪ್ಪ ಹಾಕಿಕಾದಂಗೆ ಮೊಮೆಂಟ್ ಕೊಟ್ಟರೆ ಆ ತುಪ್ಪದ ಆಕಾರ ಬೇರೆ. ಒಮ್ಮೆ ಆಕಾರ ತೊಗೊಂಡಂಗೆ ಇನ್ನೊಮ್ಮೆ ಇರ್ತದನು ಇಲ್ಲ. ಮೋಡಗಳು ಚಿತ್ರ ಇರ್ಬೋದು. ಇಲ್ಲ, ಮೋಡಗಳು ಹೆಂಗೆ ಚೇಂಜ್ ಆಗ್ತಾವೆ ಇಲ್ಲ. ಅಂದು ಊದಿನ ಕಡ್ಡಿ ಹಚ್ಚಿದ್ರು, ಇದನ್ನು ತೆಗಿ ಅಂದ್ರೆ ಊದಿನ ಕಡ್ಡಿ ಹೊಗಿ ಹೊಗೆ ತೆಗಿ. ಅದ ಲೈನ್ ಹೋದಲ್ಲ ಅದೇ, ಮತ್ತು ಹೆಂಗೆ ತೆಗಿತ ತೆಗಿ ಅದ ಅಂದು ಹೇಳಿದ್ರು. ಕ್ಷಣಕ್ಕೆ ಯಾವ ಎಚ್ಚಿರ್ತಾನೆ ಅವ ಆರ್ಟಿಸ್ಟ್ ಆಗ್ತಾನೆ. ಕ್ಷಣಕ್ಕೆ ಎಚ್ಚಿರ್ತ ಅವ್ನು ಕವಿ ಆಗ್ತಾನೆ. ಕ್ಷಣಕ್ಕೆ ಹೊಸ ಸಂಶೋಧನೆಗೆ ಯಾವ ಮನಸ್ಸು ಆಗ್ತಾನೆ, ಅವ್ನು ಸೈಂಟಿಸ್ಟ್ ಆಗ್ತಾನೆ. ಆ ಕ್ಷಣ ಯಾರು ಬಿಡದಂಗೆ ಜೀವನ ನಡೆಸ್ತಾರೆ ಅವ್ರು ಅದ್ಭುತ ಆಗ್ತಾರೆ. ನಂತರ ಮಾಡಿದ್ರೆ ಆತಂತ ಯಾವಂತಾನೆ ಅವ ಮತ್ತೊಬ್ಬರು ಬೈಕೋತಾನೆ. ಅದೇ ವಾ, ಇದು ನನಗೆ ಅದ್ಭುತ ಅನಿಸ್ತು. ಆಮೇಲೆ ಮತ್ತೊಂದು ಕೇಳಿದ್ರು, ನೀ ಚಿತ್ರ ತೆಗಿಬೇಕಾದ್ರೆ ಕಣ್ಣು ಮುಚ್ಕೊಂಡು ತೆಗಿತೀನು ಅಂತ ಕೇಳಿದ್ರು. ಇಲ್ಲ, ಕತ್ಲಿದ್ರೆ ಕತ್ಲಿ ಒಳಗೆ ಚಿತ್ರ ತೆಗಿಲಿಕ್ಕೆ ಬರ್ತದನು? ಇಲ್ಲ. ಮತ್ತು ಕಣ್ಣು ಮುಚ್ಕೊಂಡು ಕತ್ಲಿ ಒಳಗೆ ತೆಗಿಲಿಕ್ಕೆ ಬರ್ತದನು? ಕಾಣಿಸ್ತದನು ಚಿತ್ರ? ಇಲ್ಲ. ಸಿಂಪಲ್. ಮತ್ತು ನೀನು ಮಲ್ಕೊಂಡಾಗ ಲೈಟ್ ಆಫ್ ಮಾಡಿರ್ತಿ, ತುಂಬ ಹೊತ್ಕೊಂಡಿರ್ತೈತಿ, ಕಣ್ಣು ಮುಚ್ಚಿರ್ತಿ, ಅವ ಕನಸು ಬೀಳ್ತದ ಇಲ್ಲ? ಬೀಳ್ತದ. ಕಲರ್ಡೋ ವೈಟ್ ಆ್ಯಂಡ್ ಬ್ಲ್ಯಾಕು? ಕಲರ್ಡ್. ಮತ್ತು ಅದು ಹೆಂಗೆ ಕಂಡ್ತೀನಿ ನಿನಗೆ? ಅವಾಗ ಹೇಳಿದರು, ಹಂಗೆ ಕಂಡದ್ದನ್ನು ತಕ್ಷಣ ಎದ್ದು ನೀ ತೆಗಿಬೇಕು, ಅವಾಗ ನೀ ಅದ್ಭುತ ಆಗ್ತಿದ್ದಿ.
ಹಂಗೆ ತೆಗೆದು ಚಿತ್ರವ. ಹೌದಾ? ಒಬ್ಬ ದೇವಿ ಚಿತ್ರ ನಾನು ತೆಗೆದೆ. ತೆಗೆದ ಮೇಲೆ ಏನು ವಿಶೇಷ ಇದಿಲ್ಲ. ತೆಗೆದ ಮೇಲೆ 1 ತಿಂಗಳ ನಂತರ ಅಮ್ಮಲಪಾಡಿಗೆ ಹೋಗೋ ಪ್ರಶ್ನೆ ಬಂತು ಬೇಂದ್ರೆಯವ್ರ ಜೊತೆಗೆ. ಬೇಂದ್ರೆಯವ್ರು ಎಲ್ಲಾರು ಹೋದ್ರು, ನಂಗೆ ಫ್ರೀ ಇದ್ದೆ ಅಂದರೆ ಅವ್ರು ಕರ್ಕೊಂಡು ಹೋಗ್ಬಿಡ್ತಿದ್ರು, ಇಲ್ಲಿ ಹೋಗೋಣ ಅಂತ. ಹೋದ್ವಿ. ಸಾಯಂಕಾಲ ಅವತ್ತು ಉಡುಪಿಯೊಳಗೆ ಪ್ರೋಗ್ರಾಮ್ ಇತ್ತು. ಬನ್ನಂಜೆ ಗೋವಿಂದಾಚಾರ್ಯದ ಅಮ್ಮಲಪಾಡಿ ಒಳಗೆ ಇವತ್ತು ಉಪನ್ಯಾಸದ ಬೇಂದ್ರೆಯವ್ರು ಬರಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಲ್ಲಿ ಹೋದ್ವಿ. ಹೋದಾಗ ಅಮ್ಮಲಪಾಡಿ ಒಳಗೆ ಹೋದಂಥ ದೇವಿನ ಅವತ್ತು ಅಲಂಕಾರ ಮಾಡಿ ದರ್ಶನ ತಗೊಂಡಾಗ 1 ತಿಂಗಳ ಹಿಂದೆ ಬಿದ್ದಂಥ ಚಿತ್ರ ನನ್ನ ಕನಸಿನಾಗ ಏನು ಬಂದಿತ್ತು, ಅದಕ್ಕೂ ಆ ಅಲಂಕಾರಕ್ಕೂ ಏನೂ ವ್ಯತ್ಯಾಸ ಇರಲಿಲ್ಲ. ಇದು ನೋಡಿದವ್ರು ಯಾರು? ವಜ್ರಕುಮಾರ್, ಬೇಂದ್ರೆಯವರು, ಬನ್ನಂಜೆ ಗೋವಿಂದಾಚಾರ್ಯರು, ಶ್ರೀಶ ಬಲ್ಲಾಳ್ ಅಂತ ಒಬ್ಬರಿದ್ರು. ನಾ ತೆಗೆದಂಥ ಚಿತ್ರ ಅದನ್ನು ಕಂಪೇರ್ ಮಾಡಿ ನೋಡಿದವ್ರು 4 ಜನ. ಅವ್ರು ಶ್ರೀಶ ಬಲ್ಲಾಳ್ ಹೇಳಿದ್ರು, ಈ ಅಮ್ಮಲಪಾಡಿ ದೇವಿಗೆ ಸ್ವಪ್ನ ದುರ್ಗೆ ಅಂತನ ಕರೀತಾರಂತ ಹೇಳಿದ್ರು. ಹಿಂಗೆ ಅದ್ಭುತ ಆಗಿದೆ. ಎಷ್ಟೋ ದೃಶ್ಯಗಳಿದೆ ಕಾಣೋ ಹಂಗೆ ಮಾಡಿದ್ದು ಬೇಂದ್ರೆಯವರು. ಆವಾಗ ನನಗೆ ವಿಶ್ವಾಸ ಹೆಂಗೆ ಬರ್ತಾ ಹೋತಂದ್ರೆ, ಯಾರನ್ನ ನೀನು ನೋಡ್ಬೇಕಾದ್ರೆ ಸಾಮಾನ್ಯ ಮನುಷ್ಯನಂಗೆ ನೋಡಬೇಡ. ನಾವು ಪ್ಯೂನ್ ಇರ್ಬೋದು, ಮಾಸ್ತರ್ ಇರ್ಬೋದು, ಪ್ರೊಫೆಸರ್ ಇರ್ಬೋದು, ಯಾವನೂ ಇರ್ಬೋದು, ಅವನಲ್ಲಿ ಅದ್ಭುತ ಶಕ್ತಿ ಅದ ಅನ್ನುವಂಥದ್ದನ್ನು ನೋಡ್ಲಿಕ್ಕೆ ನೀ ಕಲಿಬೇಕು. ಹೆಂಗೆ ಅನ್ನೋದು ಕೂಡ ಕಲಿಸ್ಬೇಕು. ಹಿಂಗಾಗಿ ನನಗೆ ಇವತ್ತು 77 ವರ್ಷ ಪ್ರತಿ ದಿವಸ ಹಿಂಗೆ ಖುಷಿಯಿಂದ ನಿಮ್ಮಂಥವ್ರ ಜೊತೆ ಖುಷಿಯಿಂದ ಇವತ್ತು ಯಾರನ್ನ ನೋಡಿದಾಗನು ಎಷ್ಟು ಅದ್ಭುತ ಇದ್ದಾರಲ್ಲಪ್ಪ, ನನಗೆಂಥ ಆಶೀರ್ವಾದ ಮಾಡ್ಯಾರಲ್ಲಪ್ಪ, ಅವ್ರಿಗೆ ನಾನು ಎಷ್ಟು ನಮಸ್ಕಾರ ಹೇಳಿದ್ರು ಕಡಿಮೆ. ನನ್ನ ಹತ್ರ ಬಂದವ್ರ ಸಮಸ್ಯೆ ಹೇಳಲಿಕ್ಕೆ ಬರೋದಿಲ್ಲ, ನಾನು ಕಸ್ಕೊಳ್ಳಿಕ್ಕೆ ಬರೋದಿಲ್ಲ. ಮತ್ತು ಇದಕ್ಕಿಂತ ನಾನು ಏನು ಹೆಚ್ಚು ನಾನು ಅಪೇಕ್ಷೆ ಪಡಬೇಕು ಯಾರಿಂದ? ಇದು ನಿಮ್ಮ ಸರಳತೆ. ಇಲ್ಲ, ನಾವು ನಮಗಿಂತ ಯಾವಾಗ ದೊಡ್ಡದು ನೋಡ್ತೀವಿ. ಈಗ ನಿಮ್ಮಲ್ಲಿರುವಂಥ ಶಕ್ತಿನ ನೋಡಿದಾಗ ವಾವ್, ಗ್ರೇಟ್ ಆರ್ಟಿಸ್ಟ್ ಇದ್ದಾನೆ, ಗ್ರೇಟ್ ಪೋಯೆಟ್ ಇದ್ದಾನೆ, ಗ್ರೇಟ್ ಸ್ಪೋರ್ಟ್ಸ್ಮನ್ ಇದ್ದಾನೆ, ಗ್ರೇಟ್ ಸಿಂಗರ್ ಇದ್ದಾನೆ. ವಾವ್. ಯಾಕಂದ್ರೆ 5 ಜ್ಞಾನೇಂದ್ರಿಯ 5 ಬೇರೆ ಬೇರೆ ಕೆಲಸ ಮಾಡ್ತಾವೆ. ಕಣ್ಣು ನೋಡುತ್ತೆ ಖರೆ, ಕಿವಿ ಕೇಳತ್ತದ ಆದ್ರೆ ಕಾಣೋದಿಲ್ಲ ಶಬ್ದ, ವಾಸನೆ ತಿಳಿತದೆ ಕಾಣೋದಿಲ್ಲ, ರುಚಿ ತಿಳಿತದೆ ಆದ್ರೆ ಹೇಳಲಿಕ್ಕೆ ಬರೋದಿಲ್ಲ. ಜೇನುತುಪ್ಪ ಶೀ ಅದ, ಸಕ್ರೆ ಶೀ ಅದ, ಬೆಲ್ಲ ಶೀ ಅದ. ಹೌದಪ್ಪ, ಮತ್ತು ಬೆಲ್ಲಕ್ಕನ ಯಾಕೆ ಜೇನುತುಪ್ಪ ಅನ್ನಬಾರ್ದು? ಅದ್ರ ಶೀನ ಬೇರೆ, ಇದು ಶೀನ ಬೇರೆ. ಈ ವ್ಯತ್ಯಾಸ ಒತ್ತು ಮಾಡಿಕೊಡೋದು ನಾಲ್ಗೆ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಜ್ಞಾನೇಂದ್ರಿಯ ಬೇರೆ ಬೇರೆ ಇದ್ರೂ ಕೂಡಿ ಹೆಂಗೆ ಕೆಲಸ ಮಾಡ್ತಾವೆ ಶರೀರದೊಳಗೆ, ಹಂಗೆ ನಾವು ಪ್ರತಿಯೊಬ್ಬರಲ್ಲಿ ಅದ್ಭುತ ಶಕ್ತಿ ತೊಗೊಂಡು ನಾನು ಯಾವಾಗ ಬೆಳಿತೇನೆ ಅದ್ಭುತ. ಒಂದು ತಾಟಿನೊಳಗೆ ಎಲೆಯೊಳಗೆಲ್ಲ ಬಡಿಸಿರ್ತಾರೆ, ಎಲ್ಲೆಲ್ಲಿ ಏನೇನು ಹಾಕ್ಯಾರ ಅನ್ನೋದು ನೋಡೋದು ಕಣ್ಣು. ಅದೆಲ್ಲ ಬಿಟ್ಟು ಕಣ್ಣು ಹೇಳ್ತಾನೆ ಕಿವಿಗೆ, ನಾನು TV ಸೀರಿಯಲ್ ನೋಡ್ಲಿಕ್ಕೆ ಸ್ವಲ್ಪ ನೀನ ನೋಡೋದು ಎಲ್ಲೆಲ್ಲಿ ಹಾಕ್ಯಾರ ಅನ್ಲಿಕ್ಕೆ ಬರೋದಿಲ್ಲ. ಅನ್ನ ಹಾಕಿದ ಕೂಡಲೇ ಅದು ಆರ್ಯದ ಬಿಸಿ ಅದ ಅನ್ನೋದನ್ನ ಕೈಯಿಂದ ನೋಡ್ತೀವಿ, ನಾಲ್ಗೆಯಿಂದ ನೋಡ್ಲಿಕ್ಕೆ ಬರೋದಿಲ್ಲ. ಅದೆಲ್ಲ ಮಾಡಿದ್ಮೇಲೆ ನಾಲ್ಕು ಕೂತಲ್ಲಿ ಹೇಳ್ತದೆ ನಮಗೆ ಹಿಂಗೆ ಮಾಡಂತ. ಆ ನಾಲ್ಗೆ ಹೇಳ್ದಂಗೆ ಬ್ರೈನ್ ಹೇಳ್ತದೆ, ಕೈಗೆ ಹೇಳ್ತದೆ ಅಲ್ಲಿ ನಿಂಬೆ ಹಣ್ಣು ತಗೋಪ್ಪ ಹೇಳ್ಯಾನ, ನಂಗೆ ಕಾಣೋದಿಲ್ಲ ಅಂತ ಕೈ ಅಂತದ. ಅವು ಮತ್ತೆ ಬ್ರೈನ್ ಹೇಳ್ತಾ ಕಣ್ಣಿಗೆ ನಿಂಬೆ ಹಣ್ಣು ಎಲ್ಲೇ ತೋರಿಸಂತ. ಅದ ತೊಗೊಂಡು ಹಿಂಗೆ ಹಿಂಡಂಗಿಲ್ಲ, ಕೈ ತೊಗೊಂಡು ಹಿಂಡಬೇಕು. ಎಲ್ಲ ರೆಡಿ ಆದ್ಮೇಲೆ ತಿಂದಮೇಲೆ ಮೂಗಂತದನ ನಮ್ದೇನು ಕೆಲಸಪ್ಪ, ಆಮೇಲೆ ಹೇಳ್ಯಾನ ಅವ ತಿಂತಾನ ಅನ್ನೋದಿಲ್ಲ. ಇನ್ನೂ 5 ಫೂಟ್ ಇದ್ದಾಗ ಅಂತದ ಅದು ಹಳಸದ ತಿನ್ನಬೇಡ, ಒಳ್ಳೇದು ಬರೋಬ್ಬರಿ ಅದ, ತುಪ್ಪ ಗಿಪ್ಪ ಮಸ್ತ್ ಅದು ತಗೋ, ದೊಡ್ಡ ತಗೋ. ತಿಂದಮೇಲೆ ನಾಲ್ಗಂತದನ ನಾ ಹೇಳ್ದಂಗೆ ಮಾಡ್ಯಾನ. ಮತ್ತು ನಮ್ಮದು ಡ್ಯೂಟಿ ಏನೋ ನುಂಗೋದು, ನುಂಗಂಗಿಲ್ಲ, ಚೆಕ್ ಮಾಡ್ತದ. ಹಳ್ಳದನು, ಕೂದಲು ಬಂದದನು, ಹೆಚ್ಚಿಗೆ ಆಗಿದನು, ಖಾರ ಉಪ್ಪು ಟೇಸ್ಟ್ ಹೆಂಗೆ ಮಾಡ್ತದೆ, ಹಂಗೆ ಪ್ರತಿಯೊಂದನ್ನು ಕೂಡ ನಾವು ಟೇಸ್ಟ್ ಮಾಡಿ ಅದ್ರ ಗುಡ್ ಕ್ವಾಲಿಟೀಸನ್ನು ನೋಡಿದಾಗ ಕೈ ಉಣಿಸ್ಯದ ಖರೆ, ಕಣ್ಣು ನೋಡಿ ಹೇಳ್ಯದ ಖರೆ, ಮೂಗು ವಾಸನೆ ತೊಗೊಂಡದ ಖರೆ, ಬ್ರೈನ್ ಕೂತ್ಕೊಂಡು ಹೇಳ್ಯದ ಖರೆ. ಅದು ಇಡೀ ಶರೀರ ಆರೋಗ್ಯದಿಂದ ಇರಬೇಕಂತಂದ್ರೆ ಇವೆಲ್ಲನೂ ಸರಿ ಕೆಲಸ ಮಾಡಬೇಕು. ಹಂಗೆ ಸಮಾಜದೊಳಗೆ ಬೇರೆ ಬೇರೆ ವೃತ್ತಿಯವರು ಇದ್ದಾರೆ, ಬೇರೆ ಬೇರೆ ಕೆಲಸ ಮಾಡೋರು ಇದ್ದಾರೆ, ಬೇರೆ ಬೇರೆ ಜೀನಿಯಸ್ ಇದ್ದಾರೆ. ಅವ್ರಿಗೆ ನೀ ಕಡಿಮೆ ನೀ ಹೆಚ್ಚು ಅನ್ನೋದಲ್ಲ. ಇವತ್ತು ನಾನು ಟೀಚಿಂಗ್ ಮಾಡಿದಾಗ ಪ್ರೈಮರಿ ಸ್ಕೂಲ್ನಾಗ ಕಲಿಸುವಂಥ ಟೀಚರ್ಸ್ ಎಷ್ಟು ಕಷ್ಟಪಡ್ತಾರೆ, ಹೈಸ್ಕೂಲ್ನಾಗ ಕಡಿಮೆ, ಕಾಲೇಜ್ಗೆ ಇನ್ನೂ ಕಡಿಮೆ. ಯಾಕೆ? ಪ್ರೈಮರಿ ಸ್ಕೂಲಿಗೆ ಬರೋರು ಡಾಕ್ಟರ್ ಆಗ್ತಾರೋ, ಇಂಜಿನಿಯರ್ ಆಗ್ತಾರೋ, ಪೊಲಿಟಿಷಿಯನ್ ಆಗ್ತಾರೋ, ಎಲ್ಲ ಮಿಕ್ಸ್ಡ್ ಅದ. ಅದು ಒಬ್ಬ ಅಳತಾನ, ಒಬ್ಬ ನಗ್ತಾನ, ಒಬ್ಬ ಹೊರಗೆ ನೋಡ್ತಾನ. ಹೆಂಗೆ ಕಲಿಸ್ಬೇಕು ಸಮಸ್ಯೆ ಮಾಡಿ ಅವ್ರನ್ನ ತಯಾರು ಮಾಡ್ತಾರೆ. ಹೌದು. ನೀವು ಹೆಂಗೆ ಹೈಸ್ಕೂಲಿಗೆ ಬಂದ್ರಿ ಆಗಲೇ ಪಾರ್ಟಿಷನ್,
ಕಾಲೇಜಿಗೆ ಬಂದ್ವಿ, ಅವ್ನು ಮ್ಯಾಥ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್, ಕನ್ನಡ, ಅಲ್ಲಿ ಸ್ಪೆಸಿಫಿಕ್ ಬಂತು. ಅಲ್ಲಿ ಟ್ರೀಟ್ಮೆಂಟ್ ಸ್ಪೆಸಿಫಿಕ್ ಅದ. ಆದ್ರೆ ಅವ್ರಿಗೆ 3 ಲಕ್ಷ ರೂಪಾಯಿ ಕೊಡ್ತೀರಿ, ಇವ್ರಿಗೆ ಒಂದು 5,000 ಕೊಡ್ತೀವಿ ಮಾಡ್ರಿ ಅಂತೀವಿ. ಹ್ಯಾಂಗೆ ರೀ ಬದುಕಬೇಕು ಮನುಷ್ಯ? ಅಲ್ಲಿದು ಕಡಿಮೆ ಮಾಡಿರಿ, ಎಲ್ಲರೂ ಬದುಕೋ ಹಂಗೆ ಕೊಡ್ರಿ, ಬಿಟ್ಟರೆ ಕ್ವಾಲಿಫಿಕೇಷನ್ ಮೇಲೆ ರೊಕ್ಕ ಕೊಡಬೇಡ್ರಿ. ಎಫರ್ಟ್ಸ್ ಮತ್ತು ಅವ್ರ ಕಾಂಟ್ರಿಬ್ಯೂಷನ್ ಮೇಲೆ. ಆಮೇಲೆ ಪಾಲಕರು ಕೊಟ್ಟಾರ ಅಂತಂದು ಕೂಡ ಮಾರ್ಕ್ಸ್ ಹಾಕಿಬಿಟ್ರೆ ಮುಗಿದ ಹೋಯ್ತು. ಇವತ್ತು ನಾವು ಮೊನ್ನೆ ಕೇಳಿದ್ವಿ, ಧಾರವಾಡ ಡಿಸ್ಟ್ರಿಕ್ಟ್ನಲ್ಲಿ ನಿಯರ್ಲಿ more than 8,000 ಸ್ಟೂಡೆಂಟ್ಸಿಗೆ ಕನ್ನಡ ಓದ್ಲಿಕ್ಕೆ ಬರೋದಿಲ್ಲ, ಬರೀಲಿಕ್ಕೆ ಬರೋದಿಲ್ಲ ಅಂತ ಹೇಳಿ. ಪಾಸ್ 9th ಹೆಂಗೆ ಮಾಡಿದ್ರಿ? ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಮಾಸ್ಟರಾಗಿ ನಾವು ಇದು ಸುಳ್ಳು ಹೇಳಿ ಅವ್ರಿಗೆ ಮಾರ್ಕ್ಸ್ ಹಾಕಿ ಶಬಾಷ್ ಅನ್ಲಿಕ್ಕತ್ತೀವಲ್ಲಪ್ಪ. ಒಂದು ತಿಳಿರಿ, ಒಬ್ಬ ಹುಡುಗಿಗೆ 625ಕ್ಕೆ 625, ವೆರಿ ಗುಡ್, ಇಸ್ ದ ಗ್ರೇಟ್ ಲೇಡಿ, ಅದ್ರ ಬಗ್ಗೆ ಎರಡನೇ ಪ್ರಶ್ನೆ ಇಲ್ಲ. ಅಕ್ಕಿ ಪೇಪರನ್ನು ಟಿ ವಿ ಮುಖಾಂತರ ಪ್ರೆಸೆಂಟ್ಸ್ನ ಯಾಕೆ ಮಾಡಲಿಲ್ಲ? ಎಷ್ಟೋ ಹುಡುಗರು, ಲಕ್ಷಗಟ್ಟಲೆ ಹುಡುಗರು ಅದನ್ನು ನೋಡಿ ನಾವು ಹಿಂಗೆ ಬರೀಬೇಕಂತ ತಿಳ್ಕೊಂಡು ಮಾಡೆಲ್ ಆಗ್ತಿತ್ತೇ ಇಲ್ಲ. ಅದೆಲ್ಲ ಬಿಟ್ಟು ನಾ 5 ಲಕ್ಷ ಕೊಟ್ಟೆ, 3 ಲಕ್ಷ ಕೊಟ್ಟೆ, ಎದಕ್ಕೆ ಕೊಟ್ಟರೆ? ಅಲ್ಲ, ಇದನ್ನು ನಾನು ಕಂಪ್ಲೇಂಟ್ ಅಂತ ಹೇಳ್ತಾ ಇಲ್ಲ, ನಾವು ಮಾಡ್ತಾ ಇರೋ ತಪ್ಪು ಯಾವ್ದು ಆದರ್ಶ ಅದ ಅದನ್ನು ಜನರಿಗೆ. ಅದೆಲ್ಲ ಬಿಟ್ಟು ಅವ್ನು ಒಳಗೆ ಹಾಕಿದ್ರು ಕೂಡ ದೇವಿ ಪೂಜೆ ಮಾಡಿದ್ವಿ ಹೊರಗೆ ಬರ್ಬೇಕಂತಾರ, ಇದು ಆದರೂ ಹಿಂಗೆ ಹೊರಗೆ ಬಿಡ್ರಿ. ಮುಂಜಾನೆ ಸಂಜೆ ಮಠ ಅವ್ನ ಲೈಫು ಅವ್ನದು. ಎಷ್ಟೋ ಮಂದಿ ಜಡ್ಜಸ್ ಇದ್ದಾರೆ, ಪೊಲೀಸ್ ಸ್ಟೇಷನ್ ಎಲ್ಲ ಇದ್ದಾರೆ, ಮಾಡ್ತಾರೆ. ಕಣ್ಣಿನ ಕೆಲಸ ಮೂಗು ಮಾಡೋ ಕಾರಣ ಇಲ್ಲ. ನಾನು ನೋಡ್ತೇನೆ ಅಂತ ಕಣ್ಣು ಮುಚ್ಕೊಂಡು ನೀನು ನಿದ್ದೆ ಮಾಡಿ ನಾನು ನೋಡ್ತೇನೆ ಅಂತ ಮೂಗು ಹೋದ್ರೆ ಕಾಣೋದಿಲ್ಲ ಅಲ್ಲ. ಅದಕ್ಕೆ ನಾವು ಬಿಕಾಸ್ ಇವತ್ತಿನ ಎಜುಕೇಷನ್ಸ್ದೊಳಗೆ ಮಕ್ಕಳದು 5 ಜ್ಞಾನೇಂದ್ರಗಳ ಜೊತೆಯಲ್ಲಿ ಒಂದು ಬ್ರೈನ್ ಎವ್ರಿ ಡೇ 40 ಟ್ರಿಲಿಯನ್ ಸೆಲ್ಸ್ ಮ್ಯಾನೇಜ್ ಹೆಂಗೆ ಮಾಡ್ತಾ ಅನ್ನುವಂಥದ್ದು ಅದ್ಭುತದ. ಮತ್ತು ಅದನ್ನು ನಾವು ನೋಡಲೇ ಇಲ್ಲಲ್ಲ. ಒಂದು ಪಿನ್ ಎಲ್ಲಾರ ಚುಚ್ಚ್ರಿ ಅಲ್ಲೇ ನೋಡ್ಕೊತೀನಿ ವಿನಃ ನಾನು ಕಲ್ತೇ ಇಲ್ಲಪ್ಪ, ನಾನು ಶಾಲೆಗೆ ಹೋಗಿಲ್ಲ ಅಂತಂದು ಯಾವನಾರು ಕೂಡ್ತಾನೆ. ಅಂದಮೇಲೆ ದಿಸ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ದೇಶ ಕಟ್ಟಬೇಕಾದ್ರೆ ಅಲ್ಲಿ ಜಾತಿ ಅವಶ್ಯಕತೆ ಇಲ್ಲ, ಇಂಟೆಲಿಜೆನ್ಸ್ ಅವಶ್ಯಕ. ಅವ್ನು ಬರ್ತದೇ ಇಲ್ಲ ನೋಡ್ಬೇಕು ವಿನಃ ಜಾತಿ ಪ್ರಕಾರ ಡ್ರೈವರ್ನ ಮಾಡಿಬಿಟ್ರಿ ಅಂದರೆ ಅವ್ನಿಗೆ ಹೆಂಗೆ ಹೊಡಿಬೇಕು ಗೊತ್ತಿಲ್ಲ, ಅವ್ನು ಹೋಗಿ ಹಾಕೇ ಬಿಡ್ತಾನೆ. ಅದಕ್ಕೆ ಅದು ಬಿಡ್ರಿ. ಅದು ಯಾವ ಜಾತಿ ಒಳಗೆ ಎಲ್ಲರೂ ಟಾಪ್ ಮೋಸ್ಟ್ ಇದ್ದಾರೆ. ಇವತ್ತು ಕನಕದಾಸ್ ಯಾವ ಜಾತಿ ಅವ್ನು ಕೇಳಲಿಲ್ಲ, ಅವ್ನು ಬರೆದಂಥ ಸಾಹಿತ್ಯ ಮುಂಡಿಗೆ, ಕನಕನ ಮುಂಡಿಗೆ ಇವತ್ತು ಫೇಮಸ್. ಹೌದು. ಇವತ್ತು ದಾಸ ಪ್ರೋಗ್ರಾಮ್ ಮಾಡ್ತಿದ್ರು ಎಲ್ಲರೂ. ಹೌದು. ಅದನ್ನು ಬಿಟ್ಟು ಡೊಳ್ಳೆ ಹೊಡೆದು ಚುನ್ಮರಿ ತೂರ್ಲಿಕ್ಕೆ ಕಲಿಸಿದ್ವಿ. ನಾನು ಇದನ್ನು ಯಾಕೆ ಕೆಟ್ಟ ಅನ್ಸ್ಕೊಂಡು ಹೇಳ್ತೀನಿ ಅಂದರೆ, ಒಂದು ಸಲ ಹಂಗಾಯ್ತು, ಕನಕ ಜಯಂತಿ ಅಂತ ಒಂದು ಫೋಟೋ ಹಾಕಿದ್ರೆ ಕನಕನ ಚಿತ್ರ ಕನಕದಾಸಂದ. ನಂತರ ಕುಲ ಕುಲ ಕುಲವೆಂದು ಬಡಿದಾಡದಿರಿ ನಿಮ್ಮ ಕುಲವನೇನಾದರೂ ಬಲ್ಲಿರ ಸ್ಟೇಟ್ಮೆಂಟ್ ಫಸ್ಟ್ ಕ್ಲಾಸ್ ಬರೆದ್ರೆ, ಅದ್ರ ಕೆಳಗೆ ಒಬ್ಬ ಮಿನಿಸ್ಟರ್ MLA ಅಂದು ಫೋಟೋ ಊರಾಗ 6 ಫೂಟ್ ಅವ್ನ ಲೈಫ್ ಸೈಜ್, ಕನಕನ ಸಣ್ಣಗೆ ಒಂದು ಫೋಟೋ ಬುಡಕ್ಕೆ ಬರೆದ್ರೆ, ಕನಕ ಜಯಂತಿಗೆ ಎಲ್ಲ ಕುರುಬ ಜನಾಂಗದವರು ಒಂದಾಗೆ ಬನ್ನಿರಿ. ಮತ್ತು ಇಲ್ಲೇನು ಮ್ಯಾಲೆ ಏನು ಬರೆದ್ರಿ, ಕುಲ 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 ಇಲ್ಲಿ ಯಾಕೆ ನನ್ನ ಕಡೆ ಇತ್ತದು ಫೋಟೋ. ಅಂದ್ರೆ ನಾವು ಹೇಳೋದೇ ಬೇರೆ, ಇರೋದೇ ಬೇರೆ. ಹಂಗಾದ ಮಾಡಬೇಡ್ರಿ ಯಾರೂ ಕೂಡ. ಇವತ್ತು ಗ್ರೇಟ್ ಇದ್ದಾನಂದ್ರೆ ಅವ್ನು ರೆಸ್ಪೆಕ್ಟ್ ಕೊಡೋಣ, ಬಿಟ್ಟರೆ ಉಳಿದಿದ್ದು ಮಾಡಬೇಡ್ರಿ. ನಾವು ಕಳ್ಕೊಳ್ತಾ ಇದ್ದೇವೆ. ಇದೊಂದು ಅದ್ಭುತ ಹೇಳಿದ್ರಿ. ಕೊನೆಯದಾಗಿ ನನ್ನ ತಲೆಯೊಳಗೆ ಒಂದು ಕಾಡ್ಲಿಕ್ಕೆ ಒಂದು ಪ್ರಶ್ನೆ, ನಿಮಗೆ ಬೇಂದ್ರೆ ಅವರ ಇನ್ಸ್ಪಿರೇಷನ್ ಅನ್ನೋ ನಿಮ್ಮ ಹೇರ್ ಸ್ಟೈಲಿಗೆ ಅಂತ? ಕರೆಕ್ಟ್. ಇದನ್ನೆಲ್ಲ ಹೇಳಿದ್ರು ಅವರು. ನೀವು ಹೊಡೆದಾಡೋದ್ರಿಂದಿಲ್ಲ. ಅದಕ್ಕೆ ಅವ್ರು ಕೊನೆಗೆ ಏನು ಹೇಳ್ತಾರೆ ಗೊತ್ತಾ, ಒಬ್ರನ್ನೊಬ್ರನ್ನ ತಿಂದು ಬದುಕಬೇಡ್ರಿ, ತಿಳಿದು ಬದುಕ್ರಿ ಅಂತ ಹೇಳಿದ್ರು. ತಿಂದು ಬದುಕಬೇಡ್ರಿ. ನಂಬಿಗೆಯಾಗ ಶಲೀತದ ಬಲ ಎಲ್ಲ, ನಂಬಿಗೆನ ಸೋರಿದ್ರ ಬಲ ಇಲ್ಲ. ಪರಸ್ಪರ ನಂಬಿಕೆ ಯಾವಾಗ ಉಳಿತೋ ಅವಾಗ ಬಲ ಬರ್ತದೆ. ನಂಬಿಕೆನ ಸೋರಿದ್ರೆ ಬಲ ಇಲ್ಲ. ಈ ನಂಬಿಕೆ ಬರೋದು ಸೋರೋದು ಯಾರಿಗೂ ತಿಳಿಯೋದಿಲ್ಲ. ಆ ನೀರು ತೊಗೊಂಡು ಎಲ್ಲ ಸೋರಿ ಹೋಗಿದ್ರೆ ನೀರು ಅಂತೀರಿ, ಹೆಂಗೆ ಸೋರ್ತಿ ಯಾರಿಗೂ ಗೊತ್ತಿಲ್ಲ. ಹಂಗೆ ನಮ್ಮೊಳಗಿನ ನಂಬಿಕೆ ಹೆಂಗೆ ಬೇಕು ಗೊತ್ತಿಲ್ದಂಗೆ ಹೋಗಬಾರ್ದು. ಅದಕ್ಕೆ ಒಂದ್ಸಲ ಒಂದು ಘಟನೆನೂ ಕೂಡ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಕಡಪ ಮೈದಾನದಲ್ಲಿ ದೇವರಾಜ ಅರಸ್ ಬಂದಿದ್ರು. ದೇವರಾಜ ಅರಸ್ ಅವ್ರ ಮನೆಗೆ ಬರ್ತಿದ್ರು. ಬಂದು ಬೇಂದ್ರೆಯವ್ರಿಗೆ ಇದು ಮಾಡಿದ್ರು ಎಲ್ಲ. ಇವತ್ತು ಕಾರ್ಯಕ್ರಮ ಕಡಪ ಮೈದಾನ ದೊಡ್ಡ ಪ್ರೋಗ್ರಾಮ್. ದೇವರಾಜ ಅರಸ್ ಬಂದರು. ಬೇಂದ್ರೆಯವ್ರಿಗೆ ಇವತ್ತು ಏನು ಬೇಕಂತಾರೆ ಅದನ್ನು ನಾನು ಮಾಡ್ಲಿಕ್ಕೆ ತಯಾರಿದ್ದೇನೆ, ಅವ್ರು ಕೇಳಬೇಕು ಏನು ಬೇಕನ್ನೋದು ನಮ್ಗೆ ಗೊತ್ತಿಲ್ಲ. ಬೇಂದ್ರೆಯವ್ರು ಮಾತಾಡ್ಲಿಕ್ಕೆ ಇದ್ದರು. ಬೇಂದ್ರೇನ ಸಲುವಾಗಿ ಅಂತ ಏನೂ ಮಾಡ್ಕೊಂಡಿಲ್ಲ. ನೀವೇನು ಮಾಡೋರಿದ್ದೀರಿ ಬೇಂದ್ರೆಗೆ ಅಂದು ಜನರಿಗೆ ಹೇಳಿದರು. ಬೇಂದ್ರೆ ಸೊಕ್ಕ ಎಷ್ಟಾಯ್ತು ನೋಡ್ರಿ. ಬೇಂದ್ರೆ ಇಷ್ಟೆಲ್ಲ ಹಿಂಗಿದ್ರು ಏನಾರ ಮಾಡ್ತೀವಂತ ಅವ್ರು ಕೇಳಿದರೆ
ಬೇಂದ್ರೆನ ಇಂತೆಲ್ಲ ಮಾತಾಡ್ತಾನ ಅಂತಾರ. ಹ್ಮ್. ಆದ್ರೆ ಹಿಂಗೆ ಕೇಳಿದಾಗ ನಾ ಕೇಳಲಿಲ್ಲ, ನನ್ನ ತಪ್ಪು. ಹ್ಮ್. ಹ್ಮ್. ಅದಕ್ಕೆ ಬೇಂದ್ರೆಗೆ ಏನು ಮಾಡ್ಬೇಕಂತ ಕೇಳ್ಯಾರ, ನನಗೇನು ಮಾಡ್ಬೇಕು ಹೇಳ್ತೀನಿ ಅಂದ್ರೆ ಎಲ್ಲರ ಕುತೂಹಲದಿಂದ ನಿಂತರು. ಹ್ಮ್. ಇವರು ಆರಿಸಿ ಬರಬೇಕಾದ್ರೆ ಎಲ್ಲರನ್ನು ಸುಖದಿಂದ ಇಡ್ತೀನಿ ಅಂತ ಹೇಳಿ ಆರಿಸಿ ಬಂದಾರ. ಹ್ಮ್. ಈ ಜನರನ್ನೆಲ್ಲ ಸುಖದಿಂದ ಇಡೋದ ಬೇಂದ್ರೆಗೆ ಮಾಡೋ ಕೆಲಸ. ಅವ್ರು ಸುಖದಿಂದ ಇರಬೇಕಂತ, ಜನ ಸುಖದಿಂದ ಇರಬೇಕು ಅನ್ನೋದು ಅವ್ರದ್ದು ಬೇಡಿಕೆ ಆಗಿತ್ತು. ಹಾಂ, ಜನ ಸುಖದಿಂದ ಇರಬೇಕು. ಹ್ಮ್. ಇನ್ನೊಂದು ಭಾಳ ಅವ್ರದ್ದು ಕೊನೆ ಸ್ಪೀಚದ ಬಗ್ಗೆ ಹೇಳ್ಬೇಕಂದ್ರೆ, ಹ್ಮ್. ವಿದ್ಯಾವರ ಸಂಘದಲ್ಲಿ ಆಯಿತು. ಇದು ಧಾರವಾಡ ಬಿಡೋಕ್ಕಿಂತಲೂ ಮೊದಲು ದಿಸ್ ಇಸ್ ಲಾಸ್ಟ್ ಸ್ಪೀಚ್ ನಾ ಕೇಳಿದೆ. ಹ್ಮ್. ಅವತ್ತೆಲ್ಲರೂ ಏನು ಮಾತಾಡ್ಕೊಂಡ್ರು, ಎಲ್ಲ ಸಾಹಿತಿಗಳು ಬಂದಿದ್ರು, ಎಲ್ಲ ಸ್ಟಾಲ್ವರ್ಡ್ಸ್, ಮಹಾನ್ ಅಪೋಸ್ ಎಲ್ಲರೂ ಬಂದಿದ್ರು. ಚಹಾ ತೊಗೊಳ್ಳೋ ಮುಂದೆ ಬೇಂದ್ರೆ ಅವರಿಗೆ ಹೇಳಿದ್ರು, ನಮಗೆ ಇವತ್ತೊಂದು ಮಾತು ಕೊಡ್ಬೇಕು ನೀವು ಅಂದರು. ಏನು ಮಾತು ಕೇಳ್ರಿ ಅಂದ್ರೆ ಹೇಳ್ತೀನಿ ಹ್ಞೂ ಅಂತ. ನೀವು ಸಾಯ್ಬೇಕಂತ ಹೇಳಿದ್ರೆ ಮಾತು ಕೊಟ್ಟರೆ ನಾವು ಸಾಯ್ಲಿಕ್ಕೆ ಆಗೋದಿಲ್ಲ. ಅಲ್ಲ, ಅಂಥದ್ದೇನಲ್ಲ, ಬಟ್ ಇವತ್ತು ನೀವು ಅಧ್ಯಕ್ಷೀಯ ಭಾಷಣ ನೀವು ಮಾಡಬಾರ್ದು. ಅಷ್ಟ ಹೌದಲ್ಲ, ಮಾಡೋದಿಲ್ಲ. ಅವ್ರ ಅಧ್ಯಕ್ಷೀಯ ಭಾಷಣ ಮಾಡಬಾರ್ದು, ಮಾತು ಕೊಡ್ರಿ. ಮಾತು ಯಾಕೆ ಮಾತಾಡೋದಿಲ್ಲ? ಆಯ್ತು, ಕಾರ್ಯಕ್ರಮ ಈಗ ಮಾತು ಕೊಟ್ಟಿದ್ದು ಖರೆ ಸುಳ್ಳು ಅನ್ನಲಿಕ್ಕೆ ಹೆಂಗೂ ಇವ್ರು ಅಧ್ಯಕ್ಷೀಯ ಭಾಷಣ ಮಾಡೋದಿಲ್ಲ ಅಂದ್ರೆ ಏನು ಬೇಕಾದ ಮಾತಾಡಿದ್ರೆ ಅದು ಕೇಳಲಿಕ್ಕೂ ಶಕ್ಕಿಲ್ಲ. ಹಂಗೆ ಅಂದರೆ ಅಧ್ಯಕ್ಷೀಯ ಭಾಷಣನೇ ಇಲ್ಲಲ್ಲ, ಮಾತಾಡಿದ್ರು ಎಲ್ಲ ಮುಗೀತು. ಬೇಂದ್ರೆ ಅವ್ರದ್ದು ಅಧ್ಯಕ್ಷೀಯ ಭಾಷಣ ಅಂತ ಬಂತು. ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ರಪ್ಪ ಅಂದ್ರೆ ಕೂತು ಜನ ನಿಮ್ಮ ಮಾತು ಕೇಳಲಿಕ್ಕೆ ಬಂದಿವ್ರಿ. ಅವು ಏನು ರೀ ಇವತ್ತು ಅವ್ ಮಾತಾಡ್ತಾರೆ, ಡುಬ್ಬದ ಮೇಲೆ ಕಾಯಿ ಚಾ ಕುಡ್ಕೊಂಡು ಮನೆಗೆ ಹೋಗ್ತಾವ್ರೆ, ಅವ್ರ ಮಾತು ಕೇಳಲಿಕ್ಕೆ ಬಂದಿಲ್ಲ. ನಿಮ್ಮ ಮಾತಂತ ಕೇಳಲಿಕ್ಕೆ ಅಂತ ಬಂದ್ರೆ ನೀವು ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ? ನಾವು ಅವ್ರಿಗೆ ಮಾತು ಕೊಟ್ಟಿರಿ, ಅಧ್ಯಕ್ಷೀಯ ಭಾಷಣ ಮಾಡೋದಿಲ್ಲ. ಕೊಟ್ರೆ ಏನಾತ್ರಿ, ಅವಂದೇನು ರೀ ಅಂತೇನು ಅಧ್ಯಕ್ಷೀಯ ಭಾಷಣ ಮಾಡೋದಿಲ್ಲ. ನನ್ನ ಮಾತು ಕೇಳಲಿಕ್ಕೆ ಬಂದಿರಲ್ಲ, ಕಾರ್ಯಕ್ರಮ ವೋಟ್ ಆಫ್ ಥ್ಯಾಂಕ್ಸ್ ಮುಗಿಲಿ, ನಾ ಮಾತಾಡ್ತೀನಿ, ಕೂಡ್ರಿ. ವೋಟ್ ಆಫ್ ಥ್ಯಾಂಕ್ಸ್ ಮುಗೀತು. ಈಗ ಯಾರಿಗೆ ಬೇಕು ಬೇಂದ್ರದ ಮಾತು ಅವ್ರು ಕೂಡ್ರಿ. ಈಗ ಇವ್ರು ಮಾತಾಡಿದವ್ರು ಎದ್ದು ಹೋಗ್ಲಿಕ್ಕೆ ಬರಂಗಿಲ್ಲ, ಕೂಡ್ಲಿಕ್ಕೂ ಬರಂಗಿಲ್ಲ, ಈ ಸ್ಥಿತಿ ಬಂದ್ಬಿಡ್ತು. ಹೇಳಿದ್ರು ಅವ್ರು, ಬೇಂದ್ರೆ ಮಾತಾಡಿದಷ್ಟು ಬರೆದಿದ್ರೆ ಜಗತ್ ಪ್ರಸಿದ್ಧ ಆಗ್ತಿದ್ದ. ಅವ್ನು ಬರೀ ಮಾತಾಡ್ಕೋತ ಹೋದ, ಅವ್ನು ಮಾತಾಡಿದ್ದ ಅರ್ಥ ಆಗಂಗಿಲ್ಲ, ಏನೇನೋ ಮಾತಾಡ್ತಾರೆ. ಅವರೆಲ್ಲ ಹೇಳಿದ್ರು, ಬರೋಬ್ಬರೇ ಅದ. ನಾ ಬರ್ದಷ್ಟರ ಓದ್ಯಾರನ ಅವರು ಇಲ್ಲ, ಇರಲಿ, ಭಾಷಣ ಮಾಡಬೇಕು, ಧೈರ್ಯ ಆದವ್ರಿಗೆ ಬರಬಹುದು. ಬೇಂದ್ರೆ ಒಂದು ಪ್ರಶ್ನೆ ಕೇಳ್ತಾನೆ, ಏನು ಚಂದಪ್ ಸಮೀಪ ಬೆಳಗಾವಿ ಸಮೀಪರಪ್ಪ ಹೇಳ್ರಿ. ಬೇಂದ್ರೇನು ಪ್ರಶ್ನೆ ಇದೆ. ಎಲ್ಲರೂ ಗಾಬರಿ ಆದ್ರೆ, ಯಾರಿಗೂ ಹೇಳಲಿಕ್ಕೆ ಬರುವಲ್ತು. ಹೌದಲ್ಲ, ಹೇಳಲಿಕ್ಕೆ ಬರುವಲ್ತಲ್ಲ, ಇಷ್ಟು ಚಿಲ್ಲರ ಪ್ರಶ್ನೆಗೆ ಬೇಂದ್ರೆ ತಿಳಿಯೋದಿಲ್ಲ ಅಂದ್ರೆ ಇನ್ನೇನು ಹೇಳ್ಬೇಕು? ಅವ್ರು ಹೇಳಿದ್ದ ಕರೆ ಅಂತಾರೆ. ಅದು ಬೇಂದ್ರೆ ಇನ್ನೊಂದು ಪ್ರಶ್ನೆ ಅದ. ಬೆಳಗಾವಿ ಸಮೀಪ ಅಂತ ಒಂದು ಸಣ್ಣ ಹುಡುಗ ಗೊತ್ತಾಗ್ತೈತಿ, ನಿಮ್ಗೆ ಹೆಂಗೆ ತಿಳಿಯವಲ್ತಲಿ ಅಂತ ನೀವು ಅನ್ಬೋದು. ಆದ್ರೆ ಬೇಂದ್ರೆ ಪ್ರಶ್ನೆ ಏನಂದ್ರೆ, ಇಷ್ಟು ಸಮೀಪ ಇದ್ದಿದ್ದ ನಿಮಗೆ ಕಾಣೋದಿಲ್ಲಲ್ಲ. ಬೆಳಗಾವಿ ಸಮೀಪ ಇದ್ರೆ ಕಾಣೋದಿಲ್ಲ, ಯಾಕೆ? ಮತ್ತೆ ಕಾಣ್ತಾನಲ್ಲ ಅಂದು ಹೇಳಿದರು. ನಮಗೆ ಕಾಣೋವೆಲ್ಲ ಒಮ್ಮೊಮ್ಮೆ ಸಮೀಪ ಇರೋದಿಲ್ಲ, ಆದ್ರೆ ನಮಗೆ ಸಮೀಪ ಇದ್ದದ್ದೇ ಕಾಣೋದಿಲ್ಲ. ಇದು ನಮ್ಮ ದುರ್ದೈವ. ನಿಮ್ಮ ಮನೆಯೊಳಗೆ ತಂದೆ ತಾಯಿ ನಿಮ್ಮನ್ನು ಹೆಂಗೆ ಬೆಳೆಸಿದ್ರು, ಎಷ್ಟು ಪ್ರೀತಿಯಿಂದ ಬೆಳೆಸಿದ್ರು, ಯಾವ ಗುರುಗಳ ಕಡೆ ಕಳಿಸ್ಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡಿ ನಿಮ್ಗೆ ಅದೇ ಶಾಲೆಗೆ ಆ ಗುರುಗಳ ಕಡೆ ಕಲಿಸಿದ್ರು. ಓಣ್ಯಾಗಿನವರೆಲ್ಲರೂ ನಿಮ್ಮನ್ನು ಎತ್ತಿಕೊಂಡು ಮನೆಯಾಗಿ ಏನು ಸ್ಪೆಷಲ್ ಮಾಡಿದ್ದನ್ನು ತಂದು ಕೊಟ್ಟರು. ಜಾತ್ರೆಗೆ ಹೋದ್ರೆ ನಿಮ್ಮ ಮಕ್ಕಳ ಸಲುವಾಗಿ ಅಂತ ತಂದು ಕೊಟ್ರಲ್ಲಪ್ಪ, ನೋಡಿರಿ. ನಿಮ್ಮ ಅಜ್ಜ ಹೆಂಗಿದ್ದ, ಎಷ್ಟು ಕಷ್ಟಪಟ್ಟರು ನಿಮ್ಮನ್ನು ಹೆಂಗೆ ಬೆಳೆಸಿದ್ರು, ತಾಯಿ ಏನು ಕಷ್ಟಪಡಲಿಲ್ಲ, ನೋಡಿರಿ. ಇದು ಬೆಳಗಾವೇನು, ಪಕ್ಕದ ಮನೆಯಾಗ ಎಷ್ಟೆಷ್ಟು ಮಂದಿ ಟ್ಯಾಲೆಂಟೆಡ್ ಇದ್ದಾರೆ ನೋಡಿರಿ. ಊರಾಗ ಎಷ್ಟು ಮಂದಿ ಅದ್ಭುತ ಇದ್ದಕ್ಕಾದ ಈ ಊರು ಸುಂದರವಾಗಿ ಕಾಣುವಂಗೆ ಜನರು ಬರೋಣ ನೋಡಿರಿ. ಕರ್ನಾಟಕದೊಳಗೆ ಎಲ್ಲೆಲ್ಲಿ ಏನೇನು ಎಂತೆಂಥ ಅದ್ಭುತ ಶಿಲ್ಪಗಳನ್ನು ಮಾಡ್ಯಾರ ನೋಡಿರೇನು. ನನ್ನ ದೇಶ ಎಷ್ಟು ಅದ್ಭುತ ಇತ್ತು ಅನ್ನೋದು ನೋಡಿರೇನು. ಇಂಗ್ಲೆಂಡ್ದಾಗ ಹಂಗಿತ್ತು, ರಷ್ಯಾದಾಗ ಹಂಗಿತ್ತು, ಅಮೇರಿಕಾದಾಗ ಹೆಂಗಿತ್ತು, ಇದು ಹೇಳ್ತೀವಿ.
ಚಂದಪ್ಪನ ತೋರಿಸ್ಬ್ಯಾಡ್ರು, ಮೊದಲು ನಿಮ್ಮ ಪಕ್ಕದೊಳಗಿಂದ ನಿಮ್ಮ ಬಾಜುಕಿನವ್ರನ್ನ ನೀವು ತಿಳ್ಕೊಳ್ಳಿಕ್ಕೆ ಕಲೀರು. ಬೇಂದ್ರೆ ಮಾಡ್ತಾ ಇರೋ ಪ್ರಶ್ನೆ ಏನಂದ್ರೆ, ಚಂದಪ್ಪ ಸಮೀಪ ಬೆಳಗಾವಿ ಸಮೀಪ ಅಂದ್ರೆ ಸಮೀಪ ಇದ್ದದ್ದ ಯಾಕೆ ಕಾಣೋದಿಲ್ಲ ಅಂದ್ರೆ ನಾವು ನೋಡ್ಲಿಕ್ಕೆ ತಯಾರಿಲ್ಲ. ಅವತ್ತಿನ ಸ್ಪೀಚ್ ಎಷ್ಟು ಮಾಸ್ಟರ್ ಪೀಸ್ ಇತ್ತು. ವಾಹ್, ಸೂಪರ್. ನೀವು ಕೊನೆಗೆ ಒಂದು ಹೇಳಿ ನನಗೆ, ಹೇರ್ ಸ್ಟೈಲ್ ಯಾಕೆ ನಿಮ್ದು ಹಿಂಗದ? ನಮ್ದು ನನಗೆ ಏನತ್ತು ಕೊರೋನಾ ಪೀರಿಯಡ್ನಲ್ಲಿ ಯಾರು ಹಜಾಮರು ಸಿಗಲಿಲ್ಲ. ನಾನು ತಿಳ್ಕೊಂಡೆ ನಿಮ್ಗೆ ಇದಕ್ಕೆ ಇನ್ಸ್ಪಿರೇಷನ್ ಬೇಂದ್ರೆ ಅವರೇನು. ಇಲ್ಲ, ಅವ್ರದ್ದು ಹಂಗೆ ಹೇರ್ ಸ್ಟೈಲ್ ಇತ್ತು ಅದಕ್ಕೆ. ಇಲ್ಲ ಅವಾಗ ಒನ್ ಇಯರ್ ಯಾರು ಸಿಗಲಿಲ್ಲ. ಯಾಕಂತಾರೆ ಯಾವಾಗ ಹೋದ್ರು ಬಂದು ಆಮೇಲೆ ಕಟ್ ಮಾಡಬಾರ್ದು, ಅದು ಏನೇನೋ ಬಂತ, ಅದಕ್ಕೆ ಬೆಳೆದೆ. ಆಮೇಲೆ ಮನೆಯಾಗೂ ಅದು ಆಮೇಲೆ ನನಗೆ ಅಡಚಣೆ ಅನ್ನಿಸ್ಲಿಲ್ಲ. ಇರಲಿ ಬಿಡ ಯಾವುದೋ ಇದಕ್ಕಂತಲ್ಲ. ಬಟ್ ಬೇಂದ್ರೆ ಸೆಂಟಲ್ಲಿ ಅವರು ಒಂದ್ಸಲ ಭಾಳ ಮಜಾ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ ಪ್ರಶ್ನೆ ಕೇಳಿದ್ರು. ಎಲ್ಲ ನಿಮ್ಮ ಮಣಿಪಾಲಕ್ಕೆ ಹೋದಾಗ ಎಲ್ಲ ಪ್ರಶ್ನೆಯವ್ರು ಬಂದರು. ನಮ್ಮ IB ಎಲ್ಲಿ ಇಳ್ಕೊಂಡಿದ್ವಿ, ಬಂದು ಒಂದು 8-10 ಮಂದಿ. ಬೇಂದ್ರೆ ಅವರೇ, ನಿಮ್ಮ ಕನ್ನಡಿಗರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವು ಕನ್ನಡದ ಬಗ್ಗೆ ಸ್ವಲ್ಪ ಗಲ್ಲ ಇರ್ತಲ್ಲ. ಅವರಂದರು, ಚಳುವಳಿ ಸಮಯ, ನಾನು 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಶಿವಮೊಗ್ಗದೊಳಗೆ ಮಾತಾಡಿನಿ, ಅದನ್ನು ಸ್ವಲ್ಪ ತೆಗೆದು ಓದ್ರಿ ಅಂದ್ರೆ. ಅಲ್ಲ, ಅದು ಓದೋದಾತ್ರಿ, ಮತ್ತು ಈಗ ನಿಮ್ಮ ಅಭಿಪ್ರಾಯ ಏನು? ಜಗದೇಳಿಗೆ ಯಾಗುವುದಿದೆ ಕರ್ನಾಟಕದಿಂದ ಅಂತ ಬರ್ದಿನಲ್ಲ. ಇವತ್ತು ಜಗತ್ತಿಂದ ಏಳಿಗೆ ಆಗ್ಬೇಕಂದ್ರೆ ಕರ್ನಾಟಕದಿಂದ ಆಗ್ತದೆ ಬರ್ದಿನಲ್ಲಪ್ಪ. ಅದಲ್ಲ ಮಾತ್ರಿ, ವಿಶ್ವದೊಳ ನುಡಿಯಾಗಿ ಕನ್ನಡಿಸು ತಿಹನಿಲ್ಲಿ ಅಂಬಿಕಾ ತನಯ ನಿಮ್ಮನು ಬರ್ದಿನಲ್ಲಪ್ಪ. ಅಲ್ರಿ, ಕನ್ನಡಿಗರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮತ್ತು ಅದ ಪ್ರಶ್ನೆ ಕೇಳಿದೆ. ನೋಡಪ್ಪ, ನಿಮ್ಗೆ ಇಷ್ಟೆಲ್ಲ ಹೇಳಿ ತಿಳಿಲಿಲ್ಲ. ನನ್ನ ಇಡೀ ಶರೀರ ಕಕಾದಿಂದನ ಆಗ್ಯದ, ಕನ್ನಡದಾಗಿಂದ ಆಗ್ಯದ. ತಿಳಿತನ ಅಂದ್ರೆ ಇಲ್ಲ ಅಂದ್ರೆ ಸಿಂಪಲ್ ಅದ. ಇದು ಕಣ್ಣು ಕಪಾಳಕ್ಕ, ಕಂಠಕ್ಕ, ಕುತ್ತಿಗೆಕ, ಕೂದ್ಲಾಕ, ಕೈಕ, ಕಟೀಕ, ಕಾಲುಕ, ಕೈಯಾಗ ಹಿಡಿದ ಕೈಗೋಲು ಕಣ್ಣಿಗೆ ಹಾಕಿದ್ದು ಕನ್ನಡಕ ಅಂದ್ಕೂಡ ಮತ್ತು ನೀವು ಚಪ್ಪಲಿ ಹಾಕೋತಿರಲ್ರಿ ಅಂತ. ಚಪ್ಪಲಿ ಅಲ್ಲ, ಕಾಲ್ಮರಿ ಅದಕ್ಕೆ. ಮತ್ತು ನೀವು ಅಂಗಿ ಹಾಕ್ಕೊಂಡಿರಲ್ರಿ, ಅದು ಹಂಗೆಲ್ಲನ ಅಲ್ಲ, ಅದು ಕುರ್ತಾ ಮತ್ತು ನೀವು ಧೋತ್ರ ಹುಟ್ಟಿರಲ್ರಿ, ಧೋತ್ರದ ಅಲ್ಲ, ಕಚ್ಚೆ ಪಂಜೆಕ ಎಲ್ಲ ಕಾದಾಗ ಹೊಡೆದ್ರಿ. ಹೊಡೆದು ಕೊನೆಗೆ ಹೇಳಿದ್ರು, ನಮ್ಮ ಕನ್ನಡಿಗರು ಏನು ಮಾಡಿದ್ರು ದೊಡ್ಡ ಪ್ರಮಾಣದಾಗ ಮಾಡ್ತಾರೆ, ಅವ್ರು ಸಣ್ಣ ಪ್ರಮಾಣ ಇಲ್ಲ, ಬರೋದಿಲ್ಲ ಅಂದು ಗೋಲಗುಮ್ಮಟನ್ನ ನಿಲ್ಲಿಸಿದ್ದು. 53 ಅಡಿ ಎತ್ತರದ ತ್ಯಾಗದ ಮೂರ್ತಿಯನ್ನು ಶ್ರವಣ ಬೆಳಗೊಳದೊಳಗೆ ನಿಲ್ಲಿಸಿದವರು ಕನ್ನಡಿಗರು. ಬಿಜಾಪುರಕ್ಕೆ 7 ಸಲ ಕೂಗುವಂಥ ಗೋಲಗುಮ್ಮಟ ನಮ್ಮ ಕರ್ನಾಟಕದ ಕನ್ನಡಿಗರು ಮಾಡಿ. ನೀವು ಇದಕ್ಕೆ ಹೋಗ್ರಿ, ಎಲ್ಲಿ ಹಂಪಿಗೆ ವಿಜಯ ವಿಠಲ್ನ ಗುಡಿಯೊಳಗೆ ಹೋಗಿ ಕಲ್ಲು ಹೊಡೆದ್ರು ಸಹಿತ ಸರಿಗಮ ಹಾಡ್ತಾವ, ಧ್ವನಿ ತೆಗಿತಾವ ಮಾಡಿದವ್ರು ನಮ್ಮ ಕನ್ನಡಿಗರು. ಏನು ಮಾಡಿದ್ರು ಅದ್ಭುತ ಮಾಡ್ತಾರೆ. ಏನು ಮಾಡಿದ್ರು ದೊಡ್ಡ ಪ್ರಮಾಣ, ಸಣ್ಣ ಪ್ರಮಾಣ ಇಲ್ಲ ಇಲ್ಲ. ವಾ, ಹಾಸನಕ್ಕೆ ಹೋಗ್ರಿ, ಅಲ್ಲಿ ಮೇಣದಂಗೆ ಉಪಯೋಗ ಮಾಡಕ್ಕದ ಮೂರ್ತಿಗಳನ್ನು ಮಾಡ್ಯಾರ. ಬಾದಾಮಿಗೆ ಹೋಗ್ರಿ, ಗುಹೆ ಕಟ್ ಮಾಡ್ಕದ ಅಲ್ಲಿ ಅದ್ಭುತ ಮೇಣ ಬಸತಿ ಮಾಡ್ಯಾರ ಅಂತ ಹೇಳ್ತಾ ವೀಕ್ಷಕರಿಗೆ ಇದೊಂದು ಸ್ಫೂರ್ತಿ ಇವತ್ತು ನಮ್ಮ ಕನ್ನಡ ಎಲ್ಲ ಹೇಳ್ತಾ 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 ಕೊನೆಗೆ ಏನು ಹೇಳಿದ್ರು, ನಾ ಏನು ಹೇಳಿದೆ, ಏನು ಮಾಡಿದ್ರು ನಮ್ಮ ಕನ್ನಡಿಗರು ದೊಡ್ಡ ಪ್ರಮಾಣದಾಗ ಮಾಡ್ತಾರಂತ ಹೇಳೀನಿ. ಅದು ಈಗ ಅವ್ರು ಮಲ್ಕೊಂಡಾರ, ಅದು ದೊಡ್ಡ ಪ್ರಮಾಣದಾಗ ನಡೆದದ, ಸ್ವಲ್ಪ ಅವ್ರನ್ನ ಎಬ್ಬಸ್ರಿ ಮತ್ತು ಅದ್ಭುತ ಆಗ್ತದೆ. ವಾ ವಾ. ಸುರೇಶ್ ಕುಲಕರ್ಣಿ ಅವರು ನಿಮ್ಮ ಜೊತೆಗೆ ಮಾತಾಡ್ಲಿಕ್ಕತ್ತಿದ್ದು ನಮಗೆ ಸಮಯ ಹೋಗಿದ್ದು ಗೊತ್ತಾಗಿಲ್ಲ. ಎಷ್ಟು ಅದ್ಭುತ ಮಾಹಿತಿ ಇದ್ರೊಳಗದ. ನಮ್ಗೆ ನಮ್ಮವರೇ ಆದಂಥ, ಈಗ ನೀವು ಹೇಳಿದ ಮೇಲೆ ಬೆಳಗಾವಿ ದೂರದನೋ ಚಂದಪ್ಪ ದೂರ ಇದ್ದಾನೋ ಅಂತ, ನಮ್ಮ ಹುಬ್ಬಳ್ಳಿಯ ಒಳಗೆ ನಾವು ಇದ್ಕೊಂಡ ನಮಗೆ ಬೇಂದ್ರೆಯವ್ರು ಎಷ್ಟು ದೂರ ಆಗ್ಯಾರ ಅನ್ನೋದನ್ನು ನಾವು ಇವತ್ತು ಕಲ್ಪನೆ ಮಾಡ್ಕೊಳಕತ್ತೀವಿ. ನನ್ನ ಹತ್ರ 4 ಲೈಬ್ರರಿ ಅವ. ಇಲ್ಲೊಂದು ಅದ ಬುಕ್ಕು, ಮನ್ಯಾಗ ಒಂದಿಷ್ಟವ, ಅಪ್ಪನ ರೂಮ್ನಾಗದ, ಮಗನ ರೂಮ್ನಾಗದ, ನನ್ನ ಹಾಲ್ನಾಗದ. ಎಲ್ಲೂ ಬೇಂದ್ರೆಯವ್ರ ಸಾಹಿತ್ಯ ನೋಡ್ಲಿಕ್ಕಿಲ್ಲ ನನ್ನ ಹತ್ರ. ಸೊ ನನಗೆ ಅನಿಸ್ತು, ನಾವೆಲ್ಲ ಚಂದಪ್ಪನ ನೋಡ್ಲಿಕ್ಕತ್ತೀವಿ, ನಮ್ಮ ಹತ್ತಿರ ಇರುವಂಥದ್ದು ನಾವು ನೋಡುವಲ್ವಿ ಅಂತ. ಸೊ ಅದಕ್ಕೆ ನಾನು ಈ ತಪ್ಪನ್ನು ನಾನು ತಿದ್ಕೋತೀನಿ. ಆಮೇಲೆ ಈ ಒಂದು ಚಾನಲ್ನಿಂದ, ನಮ್ಮ ಹುಬ್ಬಳ್ಳಿ ಹರಟೆಯಿಂದ ಕರ್ನಾಟಕದವರು ಅದ್ಭುತ ಮಾಡ್ತಾರ, ಏನು ಮಾಡ್ತಾರ ಅಂದ್ರೆ ಮಲ್ಕೊಂಡಾರ, ಅದು ಅದ್ಭುತ ನಡೆದದ ಅಂತ ಹೇಳಿದ್ರಿ. ಎಬ್ಬಸೋಣ. ಈ ಒಂದು ಕಾರ್ಯಕ್ರಮದಿಂದ ಆ ಒಂದು ಚಟುವಟಿಕೆ ಅಥವಾ ಆ ಒಂದು
ಪರಿಸ್ಥಿತಿ ಬರಲಿ, ಹೇಳಲಿ, ನಾವು ಮತ್ತೆ ಹೇಳಲಿ ಆ ಕನ್ನಡಿಗರು, ಆ ಕನ್ನಡ ಮತ್ತೆ ಹೇಳಲಿ, ಮತ್ತೆ ಅದ್ಭುತಗಳು ಈ ಭೂಮಿಯಿಂದ ಹುಟ್ಲಿ ಅಂತ ಹೇಳ್ತಾ ಅದಕ್ಕೆ ಅವ್ರದ್ದೊಂದು ಪ್ರೇಯರ್, ಹಾ, ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ ಕೂಡಿ ಕೂಡಿ, ಕೂಡಿ 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 ಓದಿ ಕೂಡಾಡಿ ಕೂಡಿ ಅರಿಯೋಣ ಕೂಡಿ ಕೂಡಿ, ತಿಳ್ಕೊಳ್ಳೋಣ, ಕೂಡಿ ತಿಂದು ಕೂಡುಂಡು ಕುಡಿದು ದುಡಿಯೋಣ ಕೂಡಿ ಕೂಡಿ, ಕೂಡಿ ನಡೆದು ಒಡಗೂಡಿ ಪಡೆದು ನುಡಿ ಹೇಳಿ ಕೇಳಿ ಕೂಡಿ, ಕೂಡಿ ಬೆಳೆದು ಬೆಳಗೋಣ ದೇವರಲು ಕೂಡಿ ಕೂಡಿ ಕೂಡಿ. ಇದು ಬೇಂದ್ರೆ ಪ್ರಾರ್ಥನೆ. ನೀವು ಬಂದು ನಮಗಿಷ್ಟು ವಿಷಯವನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೂ ನಮಸ್ಕಾರ. ಭಾಳ ಸಂತೋಷ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ವೀಕ್ಷಕರಿಗೆ, ನಿಮಗೆ ಎಲ್ರಿಗೂ. ಯಾಕಂದ್ರೆ ನನಗೆ ಒಳಗಿದ್ದಿದ್ದು ಹೊರಗೆ ಹಾಕಿದ್ರಲ್ರಿ, ಸಂತೋಷ ಅದ. ಯಾಕಂದ್ರೆ ಅದು ಮುಗಿಯುವಂಥದ್ದು ಅಲ್ಲ ಅಲ್ಲ ಅಲ್ಲ. ಆದ್ದರಿಂದ ಎಲ್ಲರಿಗೂ ಕೃತಜ್ಞತೆ. ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹುಬ್ಬಳ್ಳಿ ಹರಟೆ. ಅದಕ್ಕೆ ನನಗೆ ವಿಷಯ ನೋಡ್ರಿ ಹೆಂಗಿತ್ತು ಅಂತಂದರೆ, ಮತ್ತೆ ಬೇಂದ್ರೆ ಬಂದರೆ ಅಂದರೆ ಆ ಬೇಂದ್ರೆ ಅವರು ಎಷ್ಟು ವಿಷಯದಲ್ಲಿ ಜ್ಞಾನ ಹೊಂದಿದವರು, ನಮ್ಮೆಲ್ಲರ ಗರ್ವ ಮತ್ತು ಗೌರವ ಅಂಥ ಬೇಂದ್ರೆಯವರ ಕಥೆಯನ್ನು ನಾವೆಲ್ಲ ಕೇಳಿದ್ವಿ. ಸೊ ನೋಡ್ರಿ, ನಾನು ನಿಮ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದೆ, ನೀವು ಅನುಭವಿಸಿರ್ಬೋದು ಇದನ್ನು. ಅವರು ಮಾತಾಡಿರುವಂಥ 1 ತಾಸಿಗಿನ ಹೆಚ್ಚಿಗೆ ಟೈಮು ಹೆಂಗೆ ಟೈಮ್ ಹೋತಂತನೂ ಗೊತ್ತಿಲ್ಲ. ಇದು ನನ್ನ 10 ಪಾಡ್ಕಾಸ್ಟ್ನಲ್ಲಿ ಒಂದು ವಿಶೇಷ ಪಾಡ್ಕಾಸ್ಟ್ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, 10ನೇದ್ದು ಕೇಳಿಸ್ಕೊಳ್ತಾ ಅವರು ಸುರೇಶ್ ಕುಲಕರ್ಣಿ ಸರ್ ಜೊತೆ ಮಾತಾಡ್ತಾ ಸಮಯ ಹೋಗಿದ್ದ ಗೊತ್ತಾಗಿಲ್ಲ. ಅಂದರೆ ಎಷ್ಟು ವಿಷಯದ ಮೇಲೆ ಪ್ರಭುತ್ವವನ್ನು ಹೊಂದಿ ಆ ವಿಷಯಕ್ಕೆ ಜೀವಕಳೆ ತುಂಬಿ ಮಾತಾಡಿದ್ರು ನಮ್ಮ ಸುರೇಶ್ ಕುಲಕರ್ಣಿ ಸರು. ಅಷ್ಟೇ ಆ ಕಥೆಯಲ್ಲೂ ಸಹ ಸ್ವಾರಸ್ಯವಾಗಿತ್ತು. ಸೊ ಅದಕ್ಕೆ ಮತ್ತೆ ಬೇಂದ್ರೆ ಬಂದರೆ ಅನ್ನುವಂಥ ಈ ಪಾಡ್ಕಾಸ್ಟ್ ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮ ಇವತ್ತಿಗೆ ನಾವಿಲ್ಲಿ ಮುಗಿಸ್ತೀವಿ. ಇದೇ ರೀತಿ ನಿಮ್ಮ ಆಶೀರ್ವಾದ ನಮಗೆ ಸದಾ ಇರಲಿ ಅಂತ ಆಸೆ ಪಡ್ತಾ, ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.